Everybody has to make a point that you observe everything, not that every time you undergo a training, observation is important. Okay. Evradi? Smita sir. Okay. य आद्यो भगवान् पुंसाम् ईश्वरो वै भवान् किल लोकस्य तमसान्धस्य चक्षुः सूर्य इवोदितः. चक्षुः सूर्य इवोदितः अंडर्लैन्. ಭಗವಂತ ಕಪಿಲರು ಚಕ್ಷುಸ್ಸು ಸೂರ್ಯ ಇವೋದಿತಃ, ಇಡೀ ಪ್ರಪಂಚಕ್ಕೆ ಒಂದು ಕಣ್ಣಾಗಿ ಬೆಳಗಕ್ಕೆ ಶುರುವಾದ್ರು. ಅಥ ಮೇ ದೇವ ಸಮ್ಮೋಹಂ ಅಪಾಕ್ರಷ್ಟು ತ್ವಮರ್ಹಸಿ ಯೋ ವಗ್ರಹೋಹಂ ಮಮ್ಮೇತಿ ಏತಸ್ಮಿನ್ ನೋಜಿತಸ್ವಯಾ ಜಿತಸ್ತ್ವಯಾ ಲೋಕಸ್ಯ ತಮಸಾನ್ ಯಾದ್ಯೋ ಭಗವಾನ್ ಪುಂಸಾಂ ಈಶ್ವರೋ ವೈ ಭವಾನ್ ಕಿಲ ಲೋಕಸ್ಯ ತಮಸಾಂಧಸ್ಯ ಚಕ್ಷುಃ ಸೂರ್ಯ ಇವೋದಿತಃ ಅಥ ಮೇ ದೇವ ಸಮ್ಮೋಹಂ ಅಪಕ್ರಷ್ಟುಂ ತಮರಸಿ ಯೋ ವಗ್ರಹೋಹಂ ಮಮೇತಿ ತಸ್ಮಿನ್ ಯೋಜಿತಸ್ತ್ವಯಾ ಯ ಆದ್ಯೋ ಭಗವಾನ್ ಪುಂಸಾಂ ಈಶ್ವರೋ ವೈ ಭವಾನ್ ಕಿಲ ಲೋಕಸ್ಯ ತಮಸಾಂಧಸ್ಯ ಚಕ್ಷುಃ ಸೂರ್ಯ ಇವೋದಿತಃ ಅಥ ಮೇ ದೇವ ಸಮ್ಮೋಹಮಂ ಅಪಾಕ್ರಷ್ಟುಂ ತ್ವಮರ್ಹಸಿ ಯೋ ವಗ್ರಹೋಹಂ ಮಮೇತಿ ತಸ್ಮಿನ್ ಯೋಜಿತಸ್ತ್ವಯಾ ತಂ ತ್ವಾಗತಾಹಂ ಶರಣಂ ಶರಣ್ಯಂ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 11th ಶ್ಲೋಕ. ಇದು ದೇವಹೂತಿ ಮಗನ ಹತ್ರ ಹೋಗಿ ಶರಣಾಗತಿಯನ್ನ ಮಾಡ್ತಾ ಇರೋದು. ದಯವಿಟ್ಟು ನನಗೆ ಒಂದು ಮೋಕ್ಷ ಮಾರ್ಗವನ್ನ ನಿಯಚ್ಚತಿ, ಮೋಕ್ಷ ಮಾರ್ಗವನ್ನ ನನಗೆ ತೋರ್ಸು ಅಂತ ಹೇಳಿ ಕೇಳ್ಕೊತಾ ಇರೋದು. ತಂ ತ್ವಾಗತಾಹಂ ಶರಣಂ ಶರಣ್ಯಂ ಸ್ವಭೃತ್ಯ ಸಂಸಾರತರೋಃ ಕುಟಾರಂ ಜಿಜ್ಞಾಸಹಾಯಂ ಪ್ರಕೃತೆ ಪುರುಷಸ್ಯ ನಮಾಮಿ ಸದ್ಧರ್ಮವಿದಾಂ ವರಿಷ್ಠಂ. ಮೈತ್ರೇಯ ಉವಾಚ ಇತಿ ಸ್ವಮಾತುರ್ನಿರವದ್ಯಮೀಪ್ಸಿತಂ ನಿಶಮ್ಯ ಪುಂಸಾಮಪವರ್ಗವರ್ಧನಂ ದಿಯಾಭಿನಂದ್ಯಾತ್ಮಮತಾಂ ಸತಾಂ ಗತಿಃ ಬಭಾಷ ಈಶ ಸ್ಮಿತ ಶೋಭಿತಾನನಃ. ಈ ರೀತಿ ತಾಯಿ ಶರಣಾಗತಿ ಮಾಡಿದ ಆಕೆಯ ಜಿಜ್ಞಾಸದ ಒಡನಾಟವನ್ನ ಅರಿತಂತಹ ಕಪಿಲರು, ಅಮ್ಮ ನೀ ವಯಸ್ಸಲ್ಲಿ ದೊಡ್ಡವಳು, ನನ್ನ ಕಾಲಕ್ಕೆ ಬೀಳ್ತಾ ಇದೀಯಲ್ಲ ಅಂದಾಗ, ಜ್ಞಾನದಲ್ಲಿ ವಯಸ್ಸು ಅನ್ನೋದು ಬರೋಲ್ಲ ಮಗು, ಜನ್ಮತಃ ನಾನ್ ನಿನಗ್ ತಾಯಿ, ನೀನ್ ನನಗ್ ಮಗು. ಆದ್ರೆ ಜ್ಞಾನದಲ್ಲಿ ನೀನು ನನಗೆ ಆಚಾರ್ಯ, ನಾನು ನಿನಗೆ ಶಿಷ್ಯೆ. ಈ ಶಿಷ್ಯೆ ಮಾಡುವಂತಹ ನಮಸ್ಕಾರಗಳನ್ನ ಸ್ವೀಕಾರ ಮಾಡಿ ದಯವಿಟ್ಟು ಆತ್ಮಜ್ಞಾನವನ್ನ ನೀನು ನನಗೆ ಪ್ರಸಾದಿಸತಕ್ಕದ್ದು ಅಂತ ಹೇಳಿದಾಗ ಮಂದಸ್ಮಿತನಾಗಿ ಭಗವತ್ ಸ್ವರೂಪನಾದ ಕಪಿಲರು ತಮ್ಮ ಆತ್ಮಜ್ಞಾನವನ್ನ ಸರಿ ಈ ಜೀವಕ್ಕೆ ನಾವು ಕೊಟ್ಟು ಪ್ರಸಾದಿಸ್ಬೇಕು ಅಂತ ಹೇಳಿ ಸಂಕಲ್ಪವನ್ನ ಮಾಡಿ ಅವರು ಯೋಗಕ್ಕೆ ಹೋದ್ರು. ಯೋಗ ನಿಷ್ಠೆಗೆ ಹೋಗಿ ಅಲ್ಲಿಂದ ಮಾತಾಡಕ್ಕೆ ಶುರು ಮಾಡ್ತಾರೆ ಅಂತ ಶುಕರು ಹಾಗೂ ಮೈತ್ರೇಯರು ಅವರ ಸಂವಾದದಲ್ಲಿ ಹೇಳ್ತಾರೆ. ದ 11th and 12th ಶ್ಲೋಕ. ಚಪ್ಪಣ್ಣ. తం త్వాగతాహం వాయిస్ లేదు, వాయిస్ పోయింది. రాలేదా సార్? వినిపించలేదా సార్? ఇప్పుడు వింటా ఉంది. త్వాగతాహం శరణం శరణ్యం స్వభృత్య సంసార తరోః కుటారం
जिज्ञासयाहं प्रकृते पुरुषस्य नमामि सद्धर्मविदां वरिष्ठं मैत्रेय उवाच इति स्वमातुर्निरवध्यमीप्सितं निशम्य पुंसामपवर्गवर्तनं धिया धियाभिनन्द्यात्मवतां सतां गतिः बभाष ईशस्मितशोभिताननः बभाष ईशस्मितशोभिताननः तं त्वागताहं शरणं शरण्यं स्वभृत्य संसारतरोः कुटारं जिज्ञासयाहं प्रकृते पुरुषस्य नमामि सद्धर्मविदां वरिष्ठं मैत्रेय उवाच इति स्वमातुर्निरवध्यमीप्सितं निशम्य पुंसामपवर्गवर्तनं धियाभिनन्द्यात्मवतां सतां गतिः बभाष ईशस्मितशोभिताननः. ಓಕೆ, ಅಂಡಾಳ್ ಬರ್ನಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ರೀ ಭಗವಾನುವಾಚ ಯೋಗ ಆಧ್ಯಾತ್ಮಿಕ ಪುಂಸಾಂ ಮತೋ ನಿಶ್ರೇಯಸಾಯ ಮೇ ಅತ್ಯಂತೋಪರತಿರ್ಯತ್ರ ದುಃಖಸ್ಯ ಚ ಸುಖಸ್ಯ ಚ ತಮಿಮಂ ತೇ ಪ್ರವಕ್ಷ್ಯಾಮಿ ಯಮವೋಚಂ ಪುರಾನಘೇ ಋಷೀಣಾಂ ಶ್ರೋತು ಕಾಮಾನಾಂ ಯೋಗಂ ಸರ್ವಾಂಗ ನೈಪುಣಂ. ಯೋಗಂ ಸರ್ವಾಂಗ ನೈಪುಣಂ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಶ್ರೀ ಭಗವಾನುವಾಚ ಯೋಗ ಯೋಗ ಆಧ್ಯಾತ್ಮಿಕಃ ಪುಂಸಾಂ ಮತೋ ನಿಷ್ಕ್ರಿಯಸ್ಯ ಮೇ. ಇದು ಇಂಗ್ಲಿಷ್ ಅಲ್ಲಿ ಅದು ನೋಡಿ ಜೋಡಿಸ್ಕೊಂಡು ಹೇಳ್ಬೇಕು ಸರ್. ಅದಕ್ಕೆ ಅತ್ಯಂತೋಪರಸ್ಥಿರ್ಯತ್ರ ದುಃಖಸ್ಯ ಚ ಸುಖಸ್ಯ ಚ. ಶ್ರೀ ಭಗವಾನುವಾಚ ಯೋಗ ಆಧ್ಯಾತ್ಮಿಕಃ ಪುಂಸಾಂ ಮತೋ ನಿಷ್ಕ್ರಿಯಸ್ಯ ಮೇ ಅತ್ಯಂತೋಪರತಿರ್ಯತ್ರ ದುಃಖಸ್ಯ ಚ ಸುಖಸ್ಯ ಚ ತಮೈಮಂ ತೇ ಪ್ರವಕ್ಷ್ಯಾಮಿ ಯಾಂ ಅವೋಚಂ ಪುರಂಗೆ ರಸಿನಂ ಶ್ರೋತು ಕಾಮಾನಾಂ ಯೋಗಂ ಸರ್ವಾಂಗ ನೈಪುಣಂ ತಂ ಇಮಂ ತೇ ಪ್ರವಕ್ಷ್ಯಾಮಿ ಯಾಂ ಅವೋಚಂ ಪುರಂಗೆ ರಸಿನಂ ಶ್ರೋತು ಕಾಮಾನಾಂ ಯೋಗಂ ಸರ್ವಾಂಗ ನೈಪುಣಂ. ಆಯ್ತಾ? ಎರಡು ಸಲ ಆಯ್ತು ಸರ್. ಚೇತಃ ಖಲ್ವಸ್ಯ ಬಂಧಾಯ ಮುಕ್ತಯೇ ಚಾತ್ಮನೋ ಮತಂ. ಚೇತಃ ಖಲ್ವಸ್ಯ ಬಂಧಾಯ ಮುಕ್ತಯೇ ಚಾತ್ಮನೋ ಮತಂ. ಒಂದ್ ಫುಲ್ ಅಂಡರ್ಲೈನ್ ಮಾಡ್ಕೊಳ್ಳಿ ಅದನ್ನ. ಗುಣೇಶು ಸಕ್ತಂ ಬಂಧಾಯ ರತಂ ವಾ ಪುಂಸಿ ಮುಕ್ತಯೇ ಅಹಂ ಮಮಾಭಿಮಾನೋಥೈಃ ಕಾಮಲೋಭಾದಿಭಿರ್ಮಲೈಃ ವೀತಂ ಯದಾ ಮನಃ ಶುದ್ಧಂ ಅದುಃಖಮಸುಖಂ ಸಮಂ. ಯಾರು ಮನಸ್ಸಲ್ಲಿ ಪುರುಷೋತ್ತಮನಾದ ಪರಮಾತ್ಮನನ್ನೇ ನೆನೆದು 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 ಪರಮಾತ್ಮ ಒಬ್ಬನೇ ನನಗೆ ಸರ್ವಕ್ಕೂ ಸರ್ವಕಾರಕ್ಕೂ ಕಾರಕ ಶಕ್ತಿಯಾಗಿ ಸರ್ವ ಇಂದ್ರಿಯಗಳಿಗೂ ಜಗನ್ನಿಯಾಮಕನಾಗಿ ಸರ್ವಸ್ವವನ್ನು ನಮಗೆ ಅಂತಾನೆ ಅವನು ನಮ್ಮ ಕೈಯಿಂದ ಮಾಡಿಸ್ತಾನೆ ಅಂತ ದೃಢವಾದ ಅಚಲವಾದ ನಂಬಿಕೆ ವಿಶ್ವಾಸಾದಿಗಳನ್ನ ಪರಮಾತ್ಮನ ಮೇಲೆ ಇಡ್ತಾರೋ ಅಂತವರಿಗೆ ದುಃಖಾದಿಗಳು ಲಾಭ ನಷ್ಟಾದಿಗಳು ಎಲ್ಲ ಸಮಚಿತ್ತ ಸಮಭಾವದಿಂದ ತಗೋತಾರಿಯೇ ಹೊರತು ಅಯ್ಯೋ ಇಷ್ಟು ನಷ್ಟ ಆಯ್ತಲ್ಲ ಅಂತ ಗೋಳಿಡಲ್ಲ, ಇಷ್ಟು ಸೌಖ್ಯ ಬಂತಲ್ಲ ಅಂತ ಮೇಲೆ ಕೆಳಗಡೆ ಕುಗ್ಗಿ ಹಿಗ್ಗಿ ಏನು ಮಾಡಲ್ಲ.
ಚಿತ್ತ ಕಲ್ವಸ್ಯ ಬಂಧಾಯ, ಚಿತ್ತದಲ್ಲಿ ಯಾವ ವಿಧವಾದಂತಹ ಬಂಧನಗಳು ಇಲ್ಲದೆ ಮುಕ್ತಯೇ ಚಾತ್ಮನೋಮತಃ, ಮುಕ್ತ ಸ್ವರೂಪದಿಂದ ಯಾವಾಗ್ಲೂ ಬದ್ಧರಾಗಿರುವುದಿಲ್ಲ, ಮುಕ್ತಃ ಎಲ್ಲರಿಂದ ವಿಮೋಚಿತರಾಗಿರ್ತಾರೆ. ಗುಣೇಶು ಸಕ್ತಂ ಬಂಧಾಯ ರಥಂ ವಾ ಪುಂಸಿ ಮುಕ್ತಯೇ, ಯಾವಾಗ್ಲೂ ಮೋಕ್ಷ ಸಾಧನೆಗೆ ಗಮನ ಇರೋವ್ರಿಗೆ ಲೌಕಿಕ ಬಂಧನಗಳಲ್ಲಿ ಆಸಕ್ತಿ ಇಲ್ಲ. ಅಕಸ್ಮಾತ್ ಬಂಧನಗಳಿದ್ರು ಅದರಿಂದ ಅವರು ಹೆಂಗಿರ್ತಾರೆ, ನೀರಿನ ಮೇಲಿರೋ ಗುಳ್ಳೆ ತರ, ಒಂದ್ ರೀತಿ ಹಿಂಗೆ ಹೊಡಿಬೇಕು ಅಂದ್ರೆ ಇಮಿಡಿಯೇಟ್ ಆಗಿ ಹೊಡಿತಾರೆ. ಆ ರೀತಿ ಅಹಂ ಮಮಾಭಿಮಾನೋತ್ಸೈಹಿ ಕಾಮಲೋಭಾದಿಭಿರ್ಮಲೈಹಿ, ಕಾಮಕ್ರೋಧ ಲೋಭಾದಿಗಳೆಲ್ಲ ಅವರನ್ನ ಏನನ್ನೂ ಮಾಡಲ್ಲ. ವೀತಂ ಯದಾ ಮನಃಶುದ್ಧಂ ದುಃಖಂ ಅಸುಖಂ ಸಮಂ, ದುಃಖವನ್ನ ಸುಖವನ್ನ ಅಸುಖವನ್ನ ಎಲ್ಲವನ್ನೂ ಸಮವಾಗಿ ತಗೊಳ್ಳೋ ಅಂತ ಮನಸ್ಕಾರರಾಗಿ ಇರ್ತಾರೆ. ಆ ರೀತಿಯಾದ ಮನಸ್ಸು ಉಳ್ಳವಳು ನೀನಾಗಿದ್ದೀಯಾ ಅಮ್ಮ ದೇವಹೂತಿ. ಇನ್ನು ಮುಂದಕ್ಕೆ ಆತ್ಮವಿದ್ಯೆ ಅನ್ನೋದನ್ನ ನಿನಗ ಉಣಬಡಿಸ್ದೆ ಇನ್ಯಾರಕ್ ತಾನೇ ಹೇಳ್ಕೊಡಕ್ ಸಾಧ್ಯ, ನಿನಗೆ ಹೇಳ್ಕೊಡ್ತೀನಿ. ನಿನಗೆ ಅನ್ನೋದು ಯಾರಿಗೆ ಯಾರಿಗೆ ನಿನಗೆ ಅನ್ನೋದು ನಮ್ಗೆ ಸರ್ ದೇವರಿಗೆ, ದೇವರಿಗೆಲ್ಲ, ದೇವಹೂತಿಗೆ ಅಂದ್ರೆ ನಮಗೆಲ್ಲರಿಗೂ. ಪ್ರಭಾ ಆಂಟಿ ಕರೆಕ್ಟ್ ಹೇಳಿದ್ದು, ನಮಗೆಲ್ಲರಿಗೂ ಹೇಳ್ಕೊಡ್ತೀನಿ ಅಂತ. ಅಂದ್ರೆ ಸುಖ ದುಃಖಾದಿಗಳನ್ನ ಸಮವಾಗಿ ತಗೊಳ್ಳೋ ಪರಿಪಕ್ವತೆ ಈಗ ನಿನಗೆ ಬಂದಿದೆ. ಹಂಗಾಗಿ ಐ ಆಮ್ ಗೋಯಿಂಗ್ ಟು ಪ್ರೀಚ್ ಯು ದ ಆತ್ಮವಿದ್ಯಾ. ಆತ್ಮವಿದ್ಯಾ ಪ್ರಕರಣಕ್ಕೆ ಇನ್ನೂ ಕಾಲಿಟ್ಟಿಲ್ಲ ನಾವು. 26வது சாப்டர்ல இருந்து நாம ஆத்மவித்யா பிரகரணம் என்னன்ட்டு பார்க்க போறோம். ಅದಕ್ಕೆ ಮುನ್ನಾಡಿ ಇಟ್ ಇಸ್ ಅ ಪ್ರಿಲಿಮಿನರಿ ಸ್ಟೇಜ್. ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಚಲುಂಗೋ ಮಾಮಿ. ಸೀತಃ ಕಲ್ವ ಅಸ್ಯ ಬಂಧಾಯ ಮುಕ್ತಯೇ ಶತಮಾನೋ ಮತಂ ಗುಣೇಶು ಸಕ್ತಂ ಬಂಧಾಯ ರಥಂ ವಾ ಪುಂಸಿ ಮುಕ್ತಯೇ ಚೇತಃ ಸೀತಃ ಚೇತಃ ಕಲ್ವ ಅಸ್ಯ ಬಂಧಾಯ ಮುಕ್ತಯೇ ಶತಮಾನೋ ಮತಂ ಗುಣೇಶು ಸಕ್ತಂ ಬಂಧಾಯ ರಥಂ ವಾ ಪುಂಸಿ ಮುಕ್ತಯೇ ಅಹಂ ಮಮ ವಿಮನೋ ಅದೇನ್ ಸರ್ ಅದು? ಅಹಂ ಮಮಾಭಿಮಾನೋತ್ತೈಹಿ ಮಮಾಭಿಮಾನೋತ್ತೈಃ ಕಾಮಲೋಭಾದಿಭಿರ್ಮಾಲಯಃ ವಿತಂ ಯದಾ ಮನಃಶುದ್ಧಂ ಅದುಃಖಂ ಅಸುಕ್ತಂ ಸಮಂ ಅಹಂ ಮಮಾಭಿಮನೋ ತೈಹಿ. ಅದು ಇಂಗ್ಲಿಷ್ ಅಲ್ಲಿ ಜೋಡಿಸ್ಕೊಳ್ಳೋದು ಕಷ್ಟ ಆಗ್ತದೆ. ತೈಹಿ ಕಾಮಲೋಭಾದಿಭಿರ್ಮಾಲಯಃ ವಿತಂ ಯದಾ ಮನಃ ಶುದ್ಧಂ ಅದುಕ್ತಂ ಅಸುಕ್ತಂ ಸಮಂ. ಒಂದ್ ಕೆಲ್ಸ ಮಾಡಿ, ನೀವು ನೆಕ್ಸ್ಟ್ ಕ್ಲಾಸೇ ಹೇಳಿ. ಯಾಕಂದ್ರೆ ಅಷ್ಟು ಡ್ರ್ಯಾಗ್ ಆದ್ರೆ ಪಾಪ ಮಿಕ್ಕದವ್ರಿಗೆಲ್ಲ ಇಟ್ ವಿಲ್ ಬಿ ಸ್ಲೋ. ಇಂಗ್ಲಿಷ್ ಅಲ್ಲಿ ಜೋಡಿಸ್ಕೊಳ್ಳೋದು ಕಷ್ಟ ಆಗ್ತಾ ಇದೆ. ನಾಟ್ ವೆರಿ ನೋಡ್ಕೊಳ್ಳಿ ಸುಮ್ನೆ ಪುಸ್ತಕನ. ನೀವು ನೆಕ್ಸ್ಟ್ ಕ್ಲಾಸೇ ಹೇಳಿ. ನೆಕ್ಸ್ಟ್ ಯಶೋದಾ ಮಾಮಿ ಅನ್ಮ್ಯೂಟ್ ಪಣ್ಕಂಗೋ. ತದಾ ಪುರುಷ ಆತ್ಮಾನಂ ಕೇವಲಂ ಪ್ರಕೃತೇಃ ಪರಂ ನಿರಂತರಂ ಸ್ವಯಂ ಜ್ಯೋತಿಃ ಅಣಿಮಾನಮಖಂಡಿತಂ ಜ್ಞಾನ ವೈರಾಗ್ಯಯುಕ್ತೇನ ಭಕ್ತಿ ಯೋಗೇನ ಚಾತ್ಮನ ಪರಿಪಶ್ಯದ್ಯುದಾಸೀನಂ ಪ್ರಕೃತಿಂ ಚ ಹತೌಜಸಂ. ಭಕ್ತಿ மாமி பிரேக் ಆಗ್ತಾ ಇದೆ ನಿಮ್ಮ வாய்ஸ். சரியா கேட்டுண்டல, உங்க வாய்ஸ் பிரேக் ஆயிட்டு இருக்கு.
ಏನು ನೆಟ್ವರ್ಕ್ ಪ್ರಾಬ್ಲಮ್? ಸರಿಯಾಗಿ ಇಲ್ಲ. ಇದೀವಿ. ಎಲ್ಲಿದ್ದೀರಾ? ತಿರುಪತಿ ತಿರುಪತಿನಾ? ಓ ನಾರಾಯಣ. ಓ ಅದಕ್ಕೇನ ಇಬ್ರು ಒಂದೇ ರೂಮ್ ಅಲ್ಲಿ ಇರೋದು? ಇದೇನ್ ಇಬ್ರು ಒಂದೇ ಕಡೆ ಕಾಣ್ತಾ ಇದೀರಾ ಅಂತ ಅನ್ಕೊಂಡ್ವಿ. ಸರಿ, ಹಾಗಾದ್ರೆ ಅಲ್ಲಿ ನೆಟ್ವರ್ಕ್ ಸಿಗಲ್ಲ, ಬಿಟ್ ಹಾಕಿ. ಪ್ರಭಾ ಆಂಟಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮ್ಯೂಟ್ ಮಾಡ್ಕೊಳ್ಳಿ ಯಶೋಧ ಮಾಮಿ, ನೆಕ್ಸ್ಟ್ ಕ್ಲಾಸ್ ಹೇಳ್ತೀರಂತೆ. ಯಾಕಂದ್ರೆ ನೀವ್ ಹೇಳ್ತಾ ಇರೋದ್ ಸುತರಾಮ್ ಕೇಳಿಸ್ತಾ ಇಲ್ಲ ನಮ್ಗೆ. ಎಲ್ಲೋ ಟೀ 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 ಅಂತ ಇದೆ ಅಷ್ಟೇನೆ ಅಲ್ವಾ? ಪ್ರಭಾ ಆಂಟಿ ಚಪ್ಪಂಡ ಮೀರೆ. ತದಾ ಪುರುಷ ಆತ್ಮಾನಂ ಕೇವಲಂ ಪ್ರಕೃತೆ ಪರಂ ನಿರಂತರಂ ಸ್ವಯಂ ಜ್ಯೋತಿರ್ ಅಣಿಮಾನಮುಖಂಡಿತಂ ಜ್ಞಾನ ವೈರಾಗ್ಯಯುಕ್ತೇನ ಭಕ್ತಿಯುಕ್ತೇನ ಚಾತ್ಮನಾ ಪರಿಪಶ್ಯತ್ಯುದಾಸೀನಾಂ ಪ್ರಕೃತಿಂ ಚ ಹತೌಜಸಂ. ತದಾ ಪುರುಷ ಆತ್ಮಾನಂ ಕೇವಲಂ ಪ್ರಕೃತೆ ಪರಂ ನಿರಂತರಂ ಸ್ವಯಂ ಜ್ಯೋತಿರ್ ಅಣಿಮಾನಮಖಂಡಿತಂ ಜ್ಞಾನ ವೈರಾಗ್ಯಯುಕ್ತೇನ ಭಕ್ತಿಯುಕ್ತೇನ ಚಾತ್ಮನಾ ಪರಿಪಶ್ಯತ್ಯುದಾಸೀನಂ ಪ್ರಕೃತಿಂ ಚ ಹತೌಜಸಂ. ನ ಯುಜ್ಯಮಾನಯಾ ಭಕ್ತ್ಯಾ ಭಗವತ್ಯಖಿಲಾತ್ಮನಿ ಸದೃಶೋಸ್ತಿ ಶಿವಃ ಪಂಥಾ ಯೋಗಿನಾಂ ಬ್ರಹ್ಮ ಸಿದ್ಧಯೇ ಪ್ರಸಂಗಮಜರಂ ಪಾಶಂ. ಪ್ರಸಂಗಮಜರಂ ಪಾಶಂ ಅನ್ನೋದನ್ನ ಏನ್ ಮಾಡ್ಕೊಳ್ಳಿ. ಆತ್ಮನಃ ಕವಯೋ ವಿದುಹು ಸಯೇವ ಸಾಧು ಶುಕ್ರುತೋ ಮೋಕ್ಷದ್ವಾರಮಪಾವೃತಂ. ಮೋಕ್ಷದ್ವಾರಕ್ಕೆ ನಿಲುಕುವಂತಹ ಸಾಧನೆ ಆತ್ಮಸ್ವರೂಪವನ್ನ ತಿಳ್ಕೊಳ್ಳುವಂತಹ ಸಾಧನೆ. ಆತ್ಮಸ್ವರೂಪವನ್ನ ತಿಳ್ಕೊಳ್ಳೋದು ಅಂದ್ರೆ ಭಗವಂತನ ತಿಳ್ಕೊಳ್ಳೋದು ಅಂತ ಅನ್ಕೋಬೇಡಿ. ನೀವ್ಯಾರು? ಭಗವಂತನ ಒಂದು ಶಕ್ತಿಯಲ್ಲಿ, ಅಪರಿಮಿತವಾದ ಶಕ್ತಿಯಲ್ಲಿ ನೀವ್ಯಾರು ಅಂತ ತಿಳ್ಕೊಳ್ಳೋದೆ ಭಗವತ್ ಸಾಧನೆ, ಭಗವತ್ ಅಪರಿಮಿತವಾದಂತಹ ಸಾಧನೆ. ಪ್ರಸಂಗಮಜರಂ ಪಾಶಂ. ಈ ಪ್ರಸಂಗ ಇದೆಯಲ್ಲ, ಜ್ಞಾನದ ಒಂದು ಚಕ್ಷುವಿನಿಂದ, ಬೆಳಕಿನಿಂದ ಏನು ಎತ್ತ ಅಂತ ತಿಳ್ಕೊಳ್ಳೋದಿದೆಯಲ್ಲ, ಆ ತಿಳುವಳಿಕೆನೆ ನಮಗೆ ನಾವ್ಯಾರು ಅನ್ನೋ ಅರಿವನ್ನ ಮೂಡಿಸುತ್ತೆ. ಹಾಗಾದ್ರೆ ನಾವ್ಯಾರು ಅಂತ ತಿಳ್ಕೊಂಡ್ಮೇಲೆ ಭಗವಂತ ಯಾರು ಅಂತ ಬೇಡ್ವಾ? ಅದು ತಿಳ್ಕೊಳ್ಳೋದ್ ಬೇಡ್ವಾ ಅಂದ್ರೆ ಬೇಕಿಲ್ಲ. ನಾವ್ಯಾರು ಅಂತ ತಿಳಿಯೋವಾಗ್ಲೇನೆ ಪರಮಾತ್ಮ ಯಾರು ಅಂತ ಪ್ಯಾರಲ್ ಆಗಿ ತಿಳಿಯಕ್ಕೆ ಶುರು ಆಗ್ತಾನೆ. ಪ್ರಭಾ ಆಂಟಿ ಬಗ್ಗೆ ತಿಳ್ಕೊಂಡ್ರೆ ಅನುರಾಧ ಆಂಟಿ ಬಗ್ಗೆ ತಿಳಿಯುತ್ತಾ? ಅನುರಾಧ ಆಂಟಿ ಬಗ್ಗೆ ತಿಳ್ಕೊಳ್ಳೋವಾಗ್ಲೆ ಅನುರಾಧ ಆಂಟಿ ಮಗನ ಬಗ್ಗೆ ತಿಳಿಯುತ್ತಾ? అప్పుడు అనురాధ ఆంటీ చెప్తుంది, సార్ అసలుకి నేను ఎవరు అంటేనే నాకు తెలియదు, మీకేమిటి కావాలా? ನನ್ನ ಬಗ್ಗೆ ತಿಳ್ಕೊಳಕ್ ನಿಮ್ಗೆ ಯಾಕೆ ಇಷ್ಟು ಕ್ಯೂರಿಯಾಸಿಟಿ? ನಾನ್ ಯಾರು ಅಂತಾನೆ ನನಗ್ ಗೊತ್ತಿಲ್ಲ. ತಿಳ್ಕೋಬೇಕು ಅಂದ್ರೆ ಎಲ್ರೂ ಒಬ್ರ ಬಗ್ಗೆ ತಿಳ್ಕೋಬೇಕು. ಯಾರ ಬಗ್ಗೆ? ಇವ್ರ ಬಗ್ಗೆ ಅಲ್ಲ, ಪ್ರಭಾ ಆಂಟಿ ಬಗ್ಗೆ ಅಲ್ಲ, ಅನುರಾಧ ಆಂಟಿ ಬಗ್ಗೆ ಅಲ್ಲ, ಅವ್ರ ಮಗನ್ ಬಗ್ಗೆ ಅಲ್ಲ. ಯಾರ ಬಗ್ಗೆ ತಿಳ್ಕೋಬೇಕು? ಆತ್ಮಸ್ವರೂಪದ ಭಗವಂತನ ಬಗ್ಗೆ ಅಲ್ಲ, ಆತ್ಮಸ್ವರೂಪದ ಬಗ್ಗೆ ತಿಳ್ಕೋಬೇಕು. ಎಲ್ಲರ ಒಳಗಡೆನೂ ಇರೋನ್ ಯಾರೋ? ಅಂತರ್ಯಾಮಿಯಾದಂತಹ ಆತ್ಮ. ಆ ಆತ್ಮವನ್ನ ಅಮ್ಮ ನೀನು ತಿಳಿದುಕೋ. ಯಾರದನ್ನ ತಿಳಿದುಕೋತಾರೆ ಅಂದ್ರೆ ತಿತಿಕ್ಷವಃ ಕಾರುಣಿಕಾಃ. ಬ್ರಹ್ಮಸ್ವರೂಪದಲ್ಲಿ ಜಿಜ್ಞಾಸೆಯನ್ನ ಹೊಂದಿರ್ತಾರೋ, ಯಾರು ಕರುಣಾ ಸ್ವರೂಪಿಗಳ ಆಗಿರ್ತಾರೋ. ಸುಹೃದಃ ಸರ್ವದೇಹಿನಾಂ. ಸಕಲ ಸಾಧುಗಳಲ್ಲಿ ಸುಹೃದಃ, ಯಾರು ಸಜ್ಜನರಾಗಿ ಇರ್ತಾರೋ.
ಅಜಾತಶತ್ರವಃ ಶಾಂತಾಃ. ಅಜಾತಶತ್ರುವಾದಂತಹ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಾದಿಗಳನ್ನ ನಿರಂತರ ನಿತ್ಯ ಜಯಿಸಿರೋರು ಯಾರಾಗಿರ್ತಾರೋ ಸಾಧವಃ ಸಾಧು ಭೂಷಣಾಃ. ಸಾಧುಗಳಿಗೆ ಸಾಧು ಸತ್ಸಂಗವೇ ಭೂಷಣವಂತೆ. ಆ ರೀತಿ ಇರುವಂತಹ ಸಜ್ಜನರಲ್ಲಿ ನೀನು ಮನಸ್ಸಿಟ್ಟವಳೆ ಆದಲ್ಲಿ, ಸತ್ಸಂಗದಲ್ಲಿ ಮನಸ್ಸಿಟ್ಟವಳೆ ಆದಲ್ಲಿ ಆತ್ಮಸ್ವರೂಪ ಅನಾಯಾಸವಾಗಿ ಕಷ್ಟ ಪಡದೆ ನಿನಗೆ ಬರುತ್ತೆ. 21st ಶ್ಲೋಕ ಇಂಪಾರ್ಟೆಂಟ್ ಶ್ಲೋಕ, ಸ್ಟಾರ್ ಮಾರ್ಕ್ ಹಾಕೊಳ್ಳಿ, 4 ಲೈನು ಅಂಡರ್ಲೈನ್ ಮಾಡ್ಕೊಳ್ಳಿ. ಮಯ್ಯನನ್ಯೇ ಭಾವೇನ ಭಕ್ತಿ ಕುರ್ವಂತಿ ಯೇ ದೃಢಂ ಮತ್ಕೃತೆ ತ್ಯಕ್ತ ಕರ್ಮಾಣಃ ತ್ಯಕ್ತ ಸ್ವಜನ ಬಾಂಧವಾಃ. 4 శ్లోకాలు చెప్పండి ఇప్పుడు. ಇನ್ನು ಅದ್ರ ಮೇಲೊಂದೆರಡು ಇದೆ ಸರ್, ಅದು ಹೇಳ್ಬೇಕಲ್ಲ ಸರ್. అదే చెప్పింది ఇప్పుడు. 4 శ్లోకాలు చెప్పండి అని దానికి చెప్పింది. నయజ్యమానయా భక్త్యా భగవత్యాఖిలాత్మని సదృశోస్తి శివః పంతా యోగీనాం బ్రహ్మ సిద్ధయే ప్రసంగమజరం పాశమ ఆత్మనం కవయో విదుః స ఏవ సాధుషు కృతో మోక్షద్వారమపావృతం తితిక్షవకారుణికాః సద్రుహః సర్వదేహినాం అజాతశత్రవః శాంతా సాధవః సాధుభూషణాః మయ్యనన్యేన భావేన భక్తిం కుర్వంతి యే దృఢాం మత్కృతే త్ಯಕ್ತ ಕರ್ಮಾಣಸ್ಯ ಏಕ್ತ ಸ್ವಜನಾ ಬಾಂಧವಃ ನಯಜ್ಯಮಾನಯಾ ಭಕ್ತ್ಯಾ ಭಗವತ್ಯಾಖಿಲಾತ್ಮನಿ ಸದೃಶೋಸ್ತಿ ಶಿವಃ ಪಂತಾ ಯೋಗೀನಾಂ ಬ್ರಹ್ಮ ಸಿದ್ಧಯೇ ಪ್ರಸಂಗಮಜರಂ ಪಾಶಂ ಆತ್ಮನಂ ಕವಯೋ ವಿದುಃ ಸ ಏವ ಸಾಧುಷು ಕೃತೋ ಮೋಕ್ಷದ್ವಾರಮಪಾವೃತಂ ತಿತಿಕ್ಷವಕಾರುಣಿಕಾಃ ಸಹೃದಃ ಸರ್ವದೇಹಿನಾಂ ಅಜಾತಶತ್ರವಃ ಶಾಂತಾ ಸಾಧವಃ ಸಾಧುಭೂಷಣಾಃ ಮಯನ್ನನ್ಯೇನ ಭಾವೇನ ಭಕ್ತಿಂ ಕುರ್ವಂತಿ ಯೇ ದೃಢಾಂ ಮತ್ಕೃತೆ ತ್ಯಕ್ತ ಕರ್ಮಾಣಸ್ಯ ಏಕಸ್ವಜನ ಬಾಂಧವಃ. ಒಂದ್ ನಿಮಿಷ. ಮದಾಶ್ರಯಾಃ ಕಥಾ ಮೃಷ್ಟಾಃ ಶೃಣ್ವಂತಿ ಕಥಯಂತಿ ಚ. ಮದಾಶ್ರಯಾಃ ಕಥಾಃ, ನನ್ನ ಕಥೆಯನ್ನೇ ಆಶ್ರಯಿಸಿದಂತಹ ಕಥೆಗಳನ್ನ ಯಾರು ಇಷ್ಟವಾಗಿ ಕೇಳ್ತಾರೋ, ಬಹಳ ಇಷ್ಟಪಟ್ಟು ಅದರಲ್ಲಿ ತಮ್ಮ ಆಶ್ರಯವನ್ನ ಹೊಂದಿರ್ತಾರೋ, ಮೃಷ್ಟಾಃ ಶೃಣ್ವಂತಿ ಕಥಯಂತಿ ಚ, ಹೇಳಕ್ಕೂ ಇಷ್ಟ ಕೇಳಕ್ಕೂ ಇಷ್ಟ, ಆ ರೀತಿಯಾಗಿ ಅದನ್ನ ಆಸ್ವಾದನೆ ಮಾಡೋರು ಯಾರಾಗಿರ್ತಾರೋ ಅವರಲ್ಲಿ ತಪಂತಿ ವಿವಿಧಾಸ್ತಪ್ತ ನೈತಾನ್ಮದ್ಗತ ಚೇತಸಃ. ಅಂತ ಚೇತಸರು ತಪಸ್ಸು ಅಂತ ಇನ್ನೊಂದು ಮಾಡೋದ್ ಬೇಕಿಲ್ಲ, ತಪಸ್ಸು ಅನ್ನೋದು ಅವರಿಗೆ ಇನ್ನೊಂದಿಲ್ಲ. ನನ್ನ ಕಥೆಗಳನ್ನ ಕೇಳುವಾಗ್ಲೇ, ನನ್ನ ಕಥೆಗಳನ್ನ ಶ್ರವಣ ಮತ್ತೆ ಕೀರ್ತನ ಎರಡನ್ನು ಮಾಡುವಾಗ್ಲೇ ಅವರಿಗೆ ಸಿದ್ಧಿ ಪ್ರಾಪ್ತಿಯಾಗುತ್ತೆ. ತಯೇ ತೇ ಸಾಧವ ಸಾಧ್ವಿ ಸರ್ವ ಸಂಘ ವಿವರ್ಜಿತಾಃ. ಸಕಲ ಸಂಘಗಳನ್ನು ವರ್ಜಿಸ್ಬೇಕು. ಬೇಡದೆ ಇರೋಂತಹ ಕೆಲ್ಸಕ್ ಬಾರ್ದೇ ಇರೋ ಮಾತುಗಳನ್ನ ಅಥವಾ ಕೆಲ್ಸಕ್ ಬಾರ್ದೇ ಇರೋ ಜನರ ಸಹವಾಸವನ್ನ ಬಿಡ್ಬೇಕು ಅಂತ ಕಷ್ಟ ಪಡೋದ್ ಬೇಕಿಲ್ಲ. ತನ್ನಷ್ಟಕ್ಕೆ ತಾನೇ ಅದೆಲ್ಲ ಅಪಡಿಯೇ ವೆಲಿಗಿಡು.
ಹಂಗೆಯೇ ಬಿಟ್ಟು ಹೋಗುತ್ತೆ. ಯಾವಾಗ ನನ್ನ ಕಥಾ ಶ್ರವಣವನ್ನ ಕೇಳಕ್ಕೆ ಮಾತಾಡಕ್ಕೆ ಶುರು ಮಾಡ್ತಾರೋ ಅವರಿಗೆ ಬಾಕಿ ಎಲ್ಲ ತಾನಾಗಿಯೇ ಬಿಟ್ಟು ಹೋಗುತ್ತೆ. ಸಂಗತೆ ಶ್ವಥ ತೇ ಪಾರ್ಥಃ ಸಂಗದೋಷಹರಾಹಿತೆ. ಸಂಗದೋಷ ಅನ್ನೋದೇ ಅವರಲ್ಲಿ ಇರುವುದಿಲ್ಲ. ಮತ್ತೆ ಸಂಘಗಳು ಪ್ರಸಂಗಗಳಾಗಿ ಸತ್ಸಂಗಗಳಾಗಿ ಅವರಿಗೆ ಪರಿಣಮಿಸಕ್ಕೆ ಶುರು ಆಗುತ್ತೆ. ಹೇಳಿ. ಮದಾಶ್ರಯ ಕಥಾಮೃಷ್ಟ ಶೃಣ್ವಂತಿ ಕಥಯಂತಿ ಚ ತಪಂತಿ ವಿವಿಧಾಸ್ತಾಪ ನೈತಾತ್ಮಗತಚೇತಸಃ ತಪಂತಿ ವಿವಿಧಾಸ್ತಾಪ ನೈತಾನ್ಮದ್ ಏನ್ ಸರ್ ಅದು ಕರೆಕ್ಟ್ ಆಗಿ ಹೇಳಿ. ನೈತಾನ್ಮದ್ಗತ ಚೇತಸ. ಒಂದು ನಿಮಿಷ. ಮದಾಶ್ರಯಾ ಕಥಾಃ ಮೃಷ್ಟಾ ಶೃಣ್ವಂತಿ ಕಥಯಂತಿ ಚ ತಪಂತಿ ವಿವಿಧಾಸ್ತಾಪಾ ನೈತಾನ್ಮದ್ಗತಚೇತಸಃ ನೈತಾನ್ಮದ್ಗತಚೇತಸಃ. ಮದಾಶ್ರಯಾ ಕಥಾಃ ಮೃಷ್ಟಾ ಶೃಣ್ವಂತಿ ಕಥಯಂತಿ ಚ ತಪಂತಿ ವಿವಿಧಾಸ್ತಾಪ ನೈತಾನ್ಮದ್ಗತಚೇತಸಃ ನಯೇತೆ ಸಾಧವಃ ಸಾಧ್ವಿ ಸರ್ವಸಂಗ ವಿವರ್ಜಿತಾಃ ಸಂಗಸ್ತೇಶ್ವತತೆ ಪಾರ್ಥ ಸಂಗದೋಷಹರಾಹಿತೆ. ಮದಾಶ್ರಯಾ ಕಥಾಃ ಮೃಷ್ಟಾ ಶೃಣ್ವಂತಿ ಕಥಯಂತಿ ಚ ತಪಂತಿ ವಿವಿಧಾಸ್ತಾಪ ನೈತಾನ್ಮದ್ಗತಚೇತಸ ತಯೇತೆ ಸಾಧವಃ ಸಾಧ್ವಿ ಸರ್ವಸಂಗ ವಿವರ್ಜಿತಾಃ ಸಂಗಸ್ತೇಶ್ವೇತತೆ ಪಾರ್ಥಃ ಸಂಗದೋಷಹರಾಹಿತೆ. ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂವಿದೋ ಭವಂತಿ ಹೃತ್ಕರ್ಣರಸಾಯನಃ ಕಥಾಃ ತಜ್ಜೋಷಣಾದಶ್ವಪವರ್ಗವರ್ತ್ಮನಿ ಶ್ರದ್ಧಾರತಿರ್ಭಕ್ತಿರನುಕ್ರಮಿಷ್ಯತಿ ಭಕ್ತ್ಯಾ ಪುಮಾಂಜಾತ ವಿರಾಗ ಐಂದ್ರಿಯಾ ದೃಷ್ಟಶ್ರುತಾನ್ಮಂದ್ರಜ ನಾನು ಚಿಂತಯ ಚಿತ್ತಸ್ಯ ಯತ್ತೋ ಗ್ರಹಣೆ ಯೋಗಯುಕ್ತೋ ಯತಿಷ್ಯತೆ ರುಜುಭಿರ್ಯೋಗಮಾರ್ಗೈಃ ಅಸೇವಯಾಯಂ ಪ್ರಕೃತೇರ್ಗುಣಾನಾಂ ಜ್ಞಾನೇನ ವೈರಾಗ್ಯ ವಿಜೃಂಭಿತೇನ ಯೋಗೇನ ಮಯ್ಯರ್ಪಿತಯಾ ಚ ಭಕ್ತ್ಯಾ ಮಾಂ ಪ್ರತ್ಯಗಾತ್ಮಾನ ಮೈಹಾವರುಂಧೇ. 27ನೇ ಶ್ಲೋಕ ಇಂಪಾರ್ಟೆಂಟ್ ಶ್ಲೋಕ. ಅದನ್ನ ಮಾತ್ರ ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಪ್ರಭಾಂಟಿ 3 ಹೇಳಿ. ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂವಿದೋ ಭವಂತಿ ಹೃತ್ಕರ್ಣರಸಾಯನಾಃ ಕಥಃ ತಜ್ಜೋಷಣಾದಾಶ್ವಪವರ್ಗವರ್ತ್ಮನಿ ಶ್ರದ್ಧಾರತಿರ್ಭಕ್ತಿರನುಕ್ರಮಿಷ್ಯತಿ ಭಕ್ತ್ಯಾ ಪುಮಾಂಜಾತ ವಿರಾಗ ಐಂದ್ರಿಯಾದ್ ದುಷ್ಟಶ್ರುತಾನ್ಮದ್ರ ಚನಾನು ಚಿಂತಯ ಚಿತ್ತಸ್ಯ ಯತ್ರೋ ಗ್ರಹಣೆ ಯೋಗಯುಕ್ತೋ ಯತಿಷ್ಯತೆ ರುಜುಭಿರ್ಯೋಗಮಾರ್ಗೈಃ
असेवयायं प्रकृतेर्गुणानां ज्ञानेन वैराग्यविजृम्भितेन योगेन मय्यर्पितया च भक्त्या मां प्रत्यगात्ममिहावरुन्धे सतां प्रसङ्गन् मम वीर्यसंविदो भवन्ति हृत्कर्णरसायना कथा त्वजोषणाद्वाश्वपवर्गवर्त्मनि श्रद्धारतिर्भक्तिरनुक्रमिष्यति भक्त्या पुमान् जातविराग ऐन्द्रियात् दृष्टश्रुतात्मद्रचनानुचिन्तया चित्तस्य यत्तो ग्रहणे योगयुक्तो यतिष्यते ऋजुभिर्योगमार्गैः आसेन यायं प्रकृतेर्गुणानां ज्ञानेन वैराग्यविजृम्भितेन योगेन मय्यर्पितया च भक्त्या मां प्रत्यगात्मनमिहावरुन्धे. ಸೊ ಇಲ್ಲಿ ಏನ್ ಹೇಳ್ತಾರೆ ದೇವಹೂತಿಗೆ ಕಪಿಲರು ಅಂದ್ರೆ, ಅಗ್ನಿ ಹೇಗೆ ಭಸ್ಮ ಮಾಡಿ ಝರಿಸಿ ಎಲ್ಲವನ್ನೂ ಜೀರ್ಣಿಸಿಕೊಳ್ಳುತ್ತದೋ ಅದೇ ರೀತಿ ಭಕ್ತಿಯೋಗವೆಂಬ ಸಾಧನೆಯಲ್ಲಿ ನಿರತರಾದಂತಹ ಸಾಧುಗಳಿಗೆ ಯಾವುದು ಲಿಂಗಭೇದವಾಗ್ಲಿ ಶರೀರ ಭೇದವಾಗ್ಲಿ ಅಥವಾ ಈ ಜಗತ್ತಲ್ಲಿ ಇಂಥವ್ರು ಕೆಟ್ಟವರು ಇಂಥವ್ರು ಒಳ್ಳೆಯವರು ಅನ್ನೋದಾಗ್ಲಿ ಏನೂ ಇರುವುದಿಲ್ಲ. ಎಲ್ಲರಲ್ಲೂ ಅವ್ರು ಏನನ್ನ ನೋಡ್ತಾರೆ? ಆತ್ಮಸ್ವರೂಪವನ್ನ ನೋಡ್ತಾರೆ. ಹೊರವಲಯದಲ್ಲಿ ನೀವೇನು ದುಡ್ಡಿರೋರ, ಜ್ಞಾನ ಇರೋರ, ಜ್ಞಾನವಿಲ್ಲದೆ ಇರೋರ, ಜ್ಞಾನಶೂನ್ಯರ, ಅರ್ಥಾರ್ಥಿನ, ಮುಮುಕ್ಷುನ, ಪೆದ್ದಂಬಟ್ಟರ, ಸ್ತ್ರೀನ, ಪುರುಷನ ಇಲ್ಲ, ಅದೆಲ್ಲ ನೋಡಲ್ಲ. ಆತ್ಮವತ್ ಸರ್ವಭೂತಾನ, ಸಕಲ ಭೂತಗಳಲ್ಲೂ ಆತ್ಮಸ್ವರೂಪವನ್ನೇ ನೋಡ್ತಾರೆ. ಸೂಕ್ಷ್ಮ ರೂಪದಿಂದ ನಿಮ್ಮನ್ನ ಅವರು ಭಕ್ತಿ ಮಾರ್ಗದಲ್ಲಿ ಎಳ್ಕೋತಾರೆ. ಭಕ್ತಿ ಎಂಬುದು ಮೋಕ್ಷಕ್ಕಿಂತಲೂ ದೊಡ್ಡದು ಭಕ್ತಿ ಅನ್ನೋದೇ ಮೋಕ್ಷಕ್ಕಿಂತ ದೊಡ್ಡದು. ಯಾಕಂದ್ರೆ ಭಕ್ತಿ ಮಾರ್ಗದಲ್ಲಿ ಮೋಕ್ಷ ಮಾರ್ಗ ಬಂದು ಸೇರ್ಕೊಳ್ಳುತ್ತೆ ಹೊರತು ಮೋಕ್ಷ ಮಾರ್ಗದಲ್ಲಿ ಭಕ್ತಿ ಅನ್ನೋದು ಬರಲ್ಲ. ಭಕ್ತಿಯನ್ನ ಮಾಡಿದವನಿಗೆ ಮೋಕ್ಷ ಸಿಗುತ್ತೆ ಹೊರತು ಮೋಕ್ಷ ಸಿಕ್ಕದ ಮೇಲೆ ಭಕ್ತಿ ಬೆಳೆಯಲ್ಲ ಅಲ್ವಾ? ಸೊ ಭಕ್ತಿ ಮಾರ್ಗ ಅನ್ನೋದು ಆ ರೀತಿ. ಭಕ್ತಿಯನ್ನು ಮಾಡುವ ಭಕ್ತರಾದ ಸಾಧುಗಳು ನನ್ನ ಶ್ರೀಚರಣ ಸೇವೆಯಲ್ಲೇ ಸಂತೋಷವಾಗಿರುತ್ತಾರೆ. ಗುಣವಿಶೇಷಗಳನ್ನು, ಸಾಯುಜ್ಯವಾದಂತಹ ಕಥೆಗಳನ್ನು, ದಿವ್ಯ ರೂಪ ದರ್ಶನಗಳನ್ನು ಪಡೆದು ನನ್ನ ದಿವ್ಯ ರೂಪ ಗುಣಗಳನ್ನ ಸಂಭಾಷಣೆ ಹಾಗೂ ವೈಕುಂಠದ ಆಕರ್ಷಣೆಯಿಂದ ಬರೀ ಅದನ್ನೇ ಮಾತಾಡುವವರಾಗಿ ಭಕ್ತಿಯನ್ನೇ ಮೈಗೂಡಿಸಿಕೊಂಡು ಇರುತ್ತಾರೆ. ಆತ್ಮ, ಸುತ, ಸಖ, ಗುರು, ಸುಹೃತ್, ದೈವ, ಇಷ್ಟದೈವ, ಈ ರೀತಿ ನಾನಾ ಬಗೆಯಲ್ಲಿ ನಾನೇ ಎಲ್ಲವೂ ಅವರಿಗೆ ಆಗಿರುತ್ತೇನೆ. ಗುರು ಭಗವಂತ, ಆಚಾರ್ಯ ಅಂತ ಹೇಳ್ತೀವಲ್ಲ, ತಂದೆ ಭಗವಂತ, ತಾಯಿ ಭಗವಂತ, ಸ್ನೇಹಿತ ಭಗವಂತ, ಈ ರೀತಿ ತಮಗೆ ತಾವು ಭಗವತ್ ಸ್ವರೂಪಗಳಾಗಿ ಸತ್ಸಂಗದಲ್ಲಿ ಅವರು ಪಾಲ್ಗೊಳ್ಳುತ್ತಾರೆ. ಸತ್ಸಂಗ ಅಂದ್ರೆ ನಿಮ್ಮ ಸಂಘ ನಿಮಗೆ ಸತ್ಸಂಗ ಅಲ್ವಾ? ನೀವೇ ಸತ್ಸಂಗಿಗಳು. ನಂತರ ಸತ್ಸಂಗ ಏನಾಗಬೇಕು? ಸಂಘಜೀವಿಯಾದವನು ಸತ್ಸಂಗ, ನಿಮಗೆ ಸಾಧುಗಳ ಸಂಘ ಏನು ಪ್ರಸಂಗವಾಗಬೇಕು. ಮೊದಲು ಸಂಘ ಸತ್ಸಂಗವಾಗಿ ನಂತರ ಪ್ರಸಂಗವಾಗುವುದು. ಅಜರಂ ಪಾಶಂ ಅಂತ ಅದನ್ನೇ ಹೇಳುದು. ಸಂಘ ಅಂದ್ರೆ ನೀವೇ ಭಗವತ್ ಚಿಂತನೆಯಲ್ಲಿ ತೊಡಗುವುದು. ಅದು ಸತ್ಸಂಗವಾಗುವುದು ಅಂದ್ರೆ ನಿಮ್ ಹತ್ರ ಬರೋವರಿಗೆಲ್ಲ ನೀವು ಭಗವತ್ ಸ್ವರೂಪದಲ್ಲಿ ಮನಸ್ಸು ಇಡೋ ತರ ಫೋರ್ಸ್ ಮಾಡಲ್ಲ, ನಿಮಗೆ ತಿಳಿದದ್ದನ್ನ ಹೇಳೋದು. ಪ್ರಸಂಗವಾಗಿ ಮಾರುವುದು ಅಂದ್ರೆ ಇನ್ನು ಮುಂದೆ ನಾನು ಮಾತಾಡಿದ್ರೆ, ಏನಾದ್ರೂ ನನ್ನ ಬಾಯಿನ ಎರಡು ಮಾಡಿದ್ರೆ ಅದು ಹರಿರ್ ನಾಮಾನು ಕೀರ್ತನಂ, ಪರಮಾತ್ಮನ ನಿರ್ಹೇತುಕವಾದ ಶಕ್ತಿಯ ಬಗ್ಗೆ ಮಾತಾಡ್ತೀನಿ ಹೊರತು ಯಾವುದೋ ಕ್ಷುಲ್ಲಕವಾದ ಲೌಕಿಕ ವಿಚಾರಗಳಲ್ಲಿ ನಾನು ನನ್ನ ಮಾತನ್ನ ಅನಾವಶ್ಯಕವಾಗಿ
ಕಾಲಹರಣ ಮಾಡಿ ನನ್ನ ಎನರ್ಜಿಯನ್ನು ಕಳ್ಕೊಳ್ಳಲ್ಲ. ಈ ರೀತಿ ಭಾಗವತದಲ್ಲಿ ಹೇಳಿದಂತಹ ಯಾರು ಶುಕರು ಹೇಳ್ತಾರೆ, ತಂದೆನೇ ಆಗಿರ್ಬೋದು, ತಾಯಿನೇ ಆಗಿರಬಹುದು, ಹೊಟ್ಟೆಲ್ ಹುಟ್ಟಿದಂತಹ ಮಕ್ಕಳೇ ಆಗಿರ್ಬೋದು, ಎಂತಹ ಸಂಬಂಧಿಕರೇ ಆಗಿರ್ಬೋದು. ಇದು ಸ್ವಲ್ಪ ಹಾರ್ಷ್ ಅನ್ಸುತ್ತೆ ಕೇಳಕ್ಕೆ, ಆದ್ರೆ ಕಡು ಸತ್ಯ ಇದು. ಎಂಥವರೇ ಆಗಿರ್ಬೋದು, ಯಾರು ಹರಿನಾಮದಲ್ಲಿ ಆಸಕ್ತಿ ಇರಲ್ವೋ ಅಂತಹ ಸಂಬಂಧವನ್ನ ಕೂಡ್ಲೆ ಕಳ್ಕೋ. ಹೆಂಡತಿನೇ ಆಗಿರ್ಬೋದು, ಕೈ ಹಿಡಿದು ಹೆಂಡತಿನೇ ಆಗಿರ್ಬೋದು, ತಾಳಿ ಕಟ್ಟಿದಂತಹ ಗಂಡನೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ವೆನ್ ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ದ ಅಲೌಕಿಕ ಪ್ರಜ್ಞೆಯಾದಂತಹ ಭಗವದ್ ವಿಚಾರದಲ್ಲಿ, ಭಗವಂತನ ಮಾತುಗಳಲ್ಲಿ, ಭಗವತ್ ಸ್ವರೂಪ ದರ್ಶನದಲ್ಲಿ, ಭಗವದ್ ಗುಣಾಂಬುದಿ ಭಗವಂತನ ಗುಣಗಳನ್ನ ಸದಾ ಸ್ಮರಿಸುವುದರಲ್ಲಿ ಅವ್ರಿಗೆ ನಿರರ್ಥಕರು, ಆಸಕ್ತಿನೇ ಇಲ್ಲ ಅನ್ನೋರ ಹತ್ರ ನಾವು ಸಂಬಂಧವನ್ನ ಕಡ್ಕೋಬೇಕಂತೆ. ಒಪ್ಕೋತೀರಾ ಈ ಮಾತನ್ನ? ಒಪ್ಕೋತೀರಾ? ಸಂಬಂಧ ಹೆಂಗ್ ಕಡ್ಕೊಳ್ಳೋದು ಸರ್? ಹೆತ್ತ ಮಗನಿಗೆ ಇಂಟ್ರೆಸ್ಟ್ ಇಲ್ಲ, மகளுக்கு இன்ட்ரெஸ்ட் ಇದೆ, தாய்க்கு இன்ட்ரெஸ்ட் ಇದೆ, கண்டனுக்கு இன்ட்ரெஸ்ட் இல்ல. ஒருத்தருக்கு இருக்கு, ஒருத்தருக்கு கிடையாது. ஒரே வீட்டுல 5 விரலும் ஒரே மாதிரி இருக்குமா ஒரு கையில? இருக்காது இல்லையா? அந்த மாதிரி ஒரே ஆத்துலயே பொண்ணுக்கு இருக்கு, பிள்ளைக்கு இல்ல, மாட்டு பொண்ணுக்கு இல்ல, ಮಾಪಿಳ್ಳೆக்கு இருக்கு ಅಲ್ವಾ? ಆ ರೀತಿ ಇದ್ರೆ ಸಂಬಂಧ ಹೆಂಗ್ ಕಡ್ಕೊಳ್ಳೋದು ಮತ್ತೆ? ಹೇಳಿ ನೋಡೋಣ. ಹೆಂಗ್ ಕಡ್ಕೊಳ್ಳೋದು ಸಂಬಂಧವನ್ನ? ಯಶೋದಾ ಮಾಮಿ, ನಿಮ್ಗೆ 2 ಮಕ್ಕಳು, ಮೋಹಕ್ ಆದಷ್ಟು ಕಮ್ಮಿ ಮಾಡ್ಕೊಂಡ್ ಬರ್ಬೇಕು. ಹೆಂಗ್ ಕಡ್ಕೊಳ್ಳೋದು ಸಂಬಂಧವನ್ನ? ಈಗ ಯಶೋದಾ ಮಾಮಿಗೆ ಫಾರ್ ಎಕ್ಸಾಂಪಲ್ ದೊಡ್ಡ ಮಗನಿಗೆ ಇಂಟ್ರೆಸ್ಟ್ ಇಲ್ಲ, ಆದ್ರೆ 2ನೇ ಮಗನಿಗೆ ವಿಪರೀತ ಇಂಟ್ರೆಸ್ಟ್ ಇದೆ. 2ನೇ ಮಗನ್ ಸಂಬಂಧ ಇಟ್ಕೊಳ್ಳಿ, ದೊಡ್ಡ ಮಗನ್ ಸಂಬಂಧ ಕಡ್ಕೊಳ್ಳಿ ಅಂತೀನಿ. ಕಡ್ಕೊಂಡ್ಬಿಟ್ರೆ ಕಡಿಯಕ್ಕಾಗತ್ತಾ? ಅವರು ಯಶೋದಮ್ಮನ್ ಮಗನೇ ಅಲ್ವಾ? ಅವ್ರನ್ನೇನು ಇಲ್ಲ ಪಕ್ಕದಲ್ಲಿ ಸರೋಜಮ್ಮನ್ ಮಗ ಅಂತ ಹೇಳಕ್ಕಾಗತ್ತಾ? ಇಲ್ಲ, ಯಶೋದಮ್ಮನ್ ಮಗನೇ ಅವ್ರುವೆ ಅಲ್ವಾ? ಬಟ್ ಇಂಟ್ರೆಸ್ಟ್ ಇಲ್ಲ, ಏನ್ ಮಾಡೋದು? ಈಗ ಭಾಗವತ ಹೇಳ್ತಾ ಇದೆ ಅಂತವ್ರ ಸಂಬಂಧವನ್ನ ಕಡ್ಕೋಬೇಕು, ನೀವು ಕಡ್ದು ಹಾಕೋಬೇಕು ಅಂತ. ಅದ್ ಹೆಂಗ್ ಸಾಧ್ಯ? ಮಸ್ತಿ ಮಜ್ಜ ಮಾಂಸ ಶರೀರಾದಿಗಳ ಸಂಬಂಧ ಅಷ್ಟು ಬೇಗ ಹೋಗುತ್ತಾ? ತಾಯಿ ಗರ್ಭದಿಂದ ಬಂದವನೇ ಆ ಮಗ ಕೂಡ. ಸಂಬಂಧ ಹೊರಟೋಗುತ್ತಾ? ಹೋಗಲ್ಲ. ಸಂಬಂಧವನ್ನ ಕಡ್ಕೋ ಅಂತ ಇಲ್ಲಿ ಖಡಿಶಾಗಿ ಹೇಳ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಶುಕರು. ಅಷ್ಟು ಬೇಕೋ ಅಷ್ಟು ಅವ್ರ ಜೊತೆ ಇದ್ಬಿಟ್ಟು ನಮ್ ಪಾಡ್ಗೆ ನಾವು ದೇವರ ಧ್ಯಾನದಲ್ಲಿ ಇರ್ಬೇಕು ಅಂತ ಸರ್. ಅದು ಒಂದು ಲೌಕಿಕದ ಉತ್ತರ. ವೆರಿ ಗುಡ್. ಲೌಕಿಕ. ಅಲೌಕಿಕವಾಗಿ ಅದೇ ಸರ್, ಅಲೌಕಿಕವಾಗಿ ಅವ್ರನ್ನ ಲೆಕ್ಕ ಮಾಡದೆ ನಮ್ ಪಾಡಿಗೆ ನಾವು ದೇವರದ್ದು ಪ್ರಜ್ಞೆ ಇಟ್ಕೊಂಡು ದೇವರ ನಾಮದಲ್ಲಿ ಸ್ಮರಣ ಮಾಡ್ಕೊಂಡು ಇರ್ಬೇಕು. ಅದು ಲೌಕಿಕವೇ. ಅಲೌಕಿಕದಲ್ಲಿ ಹೇಳಿ. ಮೋಹ ಇಟ್ಕೋಬೇಕು ಅಷ್ಟೇ. ಮೋಹ ಇಲ್ದೆ ಇರೋದು ಅಷ್ಟು ಬೇಗ ಸಾಧ್ಯವಿಲ್ಲ. ಹೇಳಕ್ ತುಂಬಾ ಚಂದ. ಎಲ್ಲಿ ನಿಮ್ ಮಕ್ಳ ಮೇಲೆ ನಿಮ್ಗೆ ಮೋಹ ಇಲ್ವಾ? ಅಲ್ಲೆಲ್ಲೋ ಆಸ್ಟ್ರೇಲಿಯಾ ಇರೋ ಹುಡುಗಿ ಮನೇನ ಹೋಗ್ ಕಾಯ್ತೀರಾ, ಮೋಹ ಇಲ್ಲ ಅಂತ ಹೇಳ್ತೀರಾ. ಈಗ ತಾನು ಈ ಕ್ಲಾಸಲ್ಲೇ ಸಿಕ್ಕಾಕೊಟ್ರಿ ನನ್ನ ಹತ್ರ ಅಲ್ವಾ? ಮೋಹ ಮಕ್ಕಳು ಅನ್ನೋದ್ರಿಂದಾನೇ ಮೋಹ ಅಷ್ಟು ಬೇಗ ಬಿಡಲ್ಲ ಅದು. ಈಗ ನನಗ್ ಮಕ್ಕಳು ಇಲ್ಲ, ನಾ ಹೇಳ್ಬಲ್ಲೆ. ಮಕ್ಕಳು ಹೆತ್ತಿರೋರು ಅಷ್ಟು ಈಸಿಯಾಗಿ ಹೇಳಕ್ಕಾಗಲ್ಲ. ಬಿಕಾಸ್ ಆ ಮೋಹ ಅವ್ರನ್ನ ಹಿಡಿದು ಆಡ್ಸುತ್ತೆ ಅಲ್ವಾ? ಏನ್ ಮಾಡೋದು ಸಂಬಂಧ ಕಡ್ಕೊಳ್ಳೋದು ಅಂದ್ರೆ? ಯಶೋದಾ ಮಾಮಿ ಏನ್ ಮಾಡೋದು? ಬೇಕಾ ಏನಾದ್ರೂ ನಿರ್ಲಿಪ್ತ ಭಾವನೆಯನ್ನ ಹೊಂದಿರ್ಬೇಕು, ಯಾವ್ದ್ರ ಸ್ಥಿತಪ್ರಜ್ಞರಾಗಿರ್ಬೇಕು. ಏನಾದ್ರೂ ಇದು ದೇವ್ರು ಕೊಟ್ಟಿದ್ದು ಅಂತ ಸುಮ್ನೆ ಇರ್ಬೇಕು ಅಷ್ಟೇ. ಅಲ್ಲ, ಮನೋನಿಗ್ರಹ ಇರ್ಬೇಕು ಸರ್. ಯಾರಾದ್ರೂ ಸತ್ಸಂಗದಲ್ಲಿ ಪಾಲ್ಗೊಳ್ಳಿಲ್ಲ, ಅವ್ರಿಗೆ ಭಗವದ್ ವಿಚಾರದಲ್ಲಿ ಇಷ್ಟ ಇಲ್ಲ ಅಂದ್ರೆ ಅವ್ರನ್ನ ನಾವು ದೂಷಿಸ್ಬಾರ್ದು. ನಿನಗಿಷ್ಟ ಇಲ್ಲ, ನೀ ಮಾಡ್ತಾ ಇಲ್ಲ, ಮಟ್ತಾ ಇಲ್ಲ ಅಂತ. ಅವಾಗ ಏನಾಗುತ್ತೆ? ಅವ್ರಿಗೂ ಫ್ರಸ್ಟ್ರೇಷನ್. ಅವರು ಈ ಅಮ್ಮನ ಹತ್ರ ಬಂದು ಮಾತಾಡೋದನ್ನ ನಿಲ್ಲಿಸ್ಬಿಡ್ತಾರೆ. ಅಯ್ಯ ಹೋಗು, ನೀನ್ ಯಾವಾಗ್ಲೂ ಕಿಂದ್ರಿ ಬಾರಿಸ್ತಾ ಇರ್ತೀಯ, ಪಿಟೀಲ್ ಕುಯ್ತಾ ಇರ್ತೀಯ ಅಂತ ನಮ್ಮನ್ನು ಅವಾಯ್ಡ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬದಲಿಗೆ ಏನ್ ಮಾಡ್ಬೇಕು? ಅಪ್ಪ ಭಗವಂತ ಆತ್ಮಸ್ವರೂಪದಲ್ಲಿ ನಾನ್ ಬೇರೆ ಅಲ್ಲ, ನನ್ನ ಮಗ ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ, ಮಾಡದೇ ಇರೋರು ಬೇರೆ ಅಲ್ಲ, ಅವ್ರ ಪರವಾಗಿಯೇ ನಾ ಮಾಡ್ತಾ ಇದ್ದೀನಿ ಅಂತ ಹೇಳಿ ನೀವು ನಿಮ್ಮ ಉಪಾಸನೆ ಮಾರ್ಗವನ್ನ ನಿರ್ಹೇತುಕವಾಗಿ
ಕಡಿವಾಣ ಇಲ್ದೆ ಅದನ್ನ ಸ್ಟಾಪ್ ಮಾಡದೆ ನೀವು ಕಂಟಿನ್ಯೂ ಮಾಡಕ್ ಶುರು ಮಾಡಿದ್ರೆ ಒಂದಿಲ್ಲ ಒಂದು ದಿನ ಅವರು ನಿಮ್ಮ ದಾರಿಗೆ ಬಂದೇ ಬರ್ತಾರೆ. ಆಯ್ತಾ? ಮ್ಯೂಟ್ ಮಾಡ್ಕೊಳ್ಳಿ ಆಂಡಾಳ್ ಮಾಮಿ, ಪ್ರಭಾ ಮಾಮಿ ಮ್ಯೂಟ್ ಮಾಡ್ಕೊಳ್ಳಿ. ಎಕ್ಸ್ಪ್ಲನೇಷನ್ ಆದ್ಮೇಲೆ ಮುಂದುವರಿಸ್ತೀನಿ. ಸೊ ಒಂದಿಲ್ಲ ಒಂದು ದಿನ ಅವ್ರು ಏನ್ ಮಾಡ್ತಾರೆ, ನಿಮ್ಮ ದಾರಿಗೆ ಬರ್ತಾರೆ. ನಿಮ್ಮ ದಾರಿಗೆ ಬರ್ದಿದ್ರೂ ಪರವಾಗಿಲ್ಲ, ನಿಮ್ಮ ದಾರಿಗೆ ಅಡ್ಡವಾಗಿ ನಿಲ್ಲಲ್ಲ. ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲೆಲ್ಲ ಏನಾಗುತ್ತೆ, ಯಾರಿಗೋ ಒಬ್ರಿಗೆ ಇಂಟ್ರೆಸ್ಟ್ ಇರೋರ್ಗೆ ವಿಪರೀತ ದೇವತಾ ಸ್ವರೂಪವನ್ನ ಕೂತ್ಕೊಂಡು ಪೂಜೆ ಮಾಡೋದು ಅಥವಾ ಹಬ್ಬಗಳು ಮಾಡೋದು ಅಥವಾ ಇನ್ನೇನೋ ಮಾಡೋದು ಅದೆಲ್ಲ ಮಾಡ್ತಾ ಇರ್ತಾರೆ. ಇಂಟ್ರೆಸ್ಟ್ ಇಲ್ದೆ ಇರೋರು ಮಾಡ್ತಾ ಇರಲ್ಲ. ಈ ತಾಯಂದ್ರೆ ಏನ್ ಮಾಡ್ತಾರೆ, ಮಾಡ್ತಾ ಇರೋರ್ನ ಕಾನ್ಸಂಟ್ರೇಟ್ ಮಾಡಲ್ಲ. ಮಾಡದೇ ಇರೋನ್ ಹೋಗಿ ನೋಡಿ ನಿಮ್ಮ ಅಣ್ಣ ಮಾಡ್ತಾ ಇದ್ದಾನೆ, ಹಿಂಗೇನಾಗಿದೆ ಮಾಡಕ್ಕೆ, ಅವ್ರು ಮಾಡ್ತಾ ಇದಾರೆ, ಇವ್ರು ಮಾಡ್ತಾ ಇದಾರೆ. ಅವಾಗ ಇವ್ರು ಮಾಡೋದು ಮಾಡಲ್ಲ. ಮಾಡ್ತಾರಾ? ಫಸ್ಟ್ರೇಷನ್ ಲೆವೆಲ್ ಹೆಚ್ಚಾಗಿ, ನಿಂಗ್ ಬೇಕು ಅಂದ್ರೆ ನೀನ್ ಮಾಡು, ನನ್ ತಲೆ ತಿನ್ಬೇಡ ನೀನು ಅಂತಾರೆ ಅಲ್ವಾ? ಅದೆಲ್ಲ ಸತ್ಸಂಗದ ಪಾತ್ರ ಏನು ಅಂದ್ರೆ, ನಿಮ್ಮ ಶುದ್ಧ ಸತ್ವಮಯವಾದ ಒಂದು ಸಾತ್ವಿಕ ಗುಣದಿಂದಲೇ ಒಂದಿಲ್ಲ ಒಂದು ದಿನ ಅವರು ತನ್ನಷ್ಟಕ್ಕೆ ತಾನೇ ಆಸೆ ಬರ್ಬೇಕು ಮನಸ್ಸಲ್ಲಿ, ನೀವು ಫೋರ್ಸ್ ಮಾಡಿ ಬರೋದಲ್ಲ ಅಲ್ವಾ? ನಾನ್ ನಮ್ಮ ಮಾವನ್ ಮನೆಗ್ ಹೋಗಿದ್ದೆ. ನಮ್ಮ ಮಾವನ ಹೆಂಡತಿಗೆ ನನ್ನನ್ ಕಂಡ್ರೆ ತುಂಬಾ ಇಷ್ಟ. ನಮ್ಮ 4ನೇ ಸೋದರ ಮಾವನ ಹೆಂಡತಿಗೆ, ಊರಲ್ಲಿರೋರು. ಈಗ ನಮ್ ಜೊತೆ ಅಮೆರಿಕಾಗ ಅವರು ಬಂದಿದ್ರು, ಅವ್ರ ಅಲ್ಲೇ ಇದಾರೆ ಇನ್ನೊಮ್ಮೆ. ನಮ್ಮ ಮಾವನ ಮಗನಿಗೆ ಅವ್ರು ಬೋಧನೆ ಮಾಡ್ತಾ ಇದ್ರು. ನೋಡು ವಿವೇಕ ಹೆಂಗೆ ದಿನಾ ಬೆಳಗಾಗೆದ್ದು ಸಾಲಿಗ್ರಾಮಕ್ಕೆ ಆರಾಧನೆ ಮಾಡ್ತಾನೆ, ಎಲ್ಲ ಮಾಡ್ತಾನೆ, ನೀನ್ ಏನು ಮಾಡಲ್ವಲ್ಲೋ ಅಂತ ಬೈತಾ ಇದ್ರು. ತಕ್ಷಣ ಹೋಗಿ ನಾನು ಆತರ ಬೈಬೇಡಿ ನೀವು ಅಂತ ಹೇಳಿದೆ. ಯಾಕೆ? ನೀ ಮಾಡ್ತಾ ಇರೋದೆಲ್ಲ ಚೆನ್ನಾಗಿದೆಯಲ್ಲ. ನಾ ಹೇಳ್ದೆ, ನಾ ಮಾಡ್ತಾ ಇರೋದೆಲ್ಲ ಅವ್ನು ಮಾಡ್ತಾ ಇಲ್ಲ, ಅವ್ನು ಮಾಡೋದ್ನೆಲ್ಲ ನಾ ಮಾಡ್ತಾ ಇದ್ದೀನಾ? ವಿಚಾರಿಸ್ಕೊಳ್ಳಿ. ಅವನ್ ಮಾಡೋದ್ನ ಯಾರ್ ಬೇಕಾದ್ರೂ ಮಾಡ್ಬೋದು, ಅದಲ್ಲ. ಅವನೊಂದ್ ಕಂಪನಿಗ್ ಮ್ಯಾನೇಜರ್ ಆಗಿದ್ದಾನೆ, ಒಂದು ಕಂಪನಿ ನಿರ್ವಹಿಸ್ತಾ ಇದ್ದಾನೆ, ಲಕ್ಷಗಟ್ಲೆ ಸಂಬಳ ತಗೋತಾ ಇದ್ದಾನೆ ತಿಂಗಳಿಗೆ. ಪ್ಲಸ್ ಏನೇನೋ ಜವಾಬ್ದಾರಿಗಳು ಅವನಿಗೆ ಕಂಪನಿ ಸಲುವಾಗಿ ಒಡ್ಡಿದ್ದಾರೆ, ಅದನ್ನೆಲ್ಲ ನಿಭಾಯಿಸ್ತಾ ಇದ್ದಾರೆ. ನಾ ಮಾಡ್ತಾ ಇದ್ದೀನಾ? ನಾನ್ ಒಂದು ಮಾಡೋ ಆರಾಧನೆ, ಹಬ್ಬ ಹರಿದಿನಗಳು, ಪೂಜಾ ವಿಧಾನಗಳು ಅದೆಲ್ಲ ಅವ್ನ್ ಮಾಡ್ತಾ ಇಲ್ಲ. ಸರಿ, ಅವನೇನಂತಾನೆ, ಅವನಿಗೇನ್ ಮಾಡಕ್ಕೆ ಕುತ್ಕೊಂಡು ಮನೇಲಿ ಆರಾಮಾಗಿ ಫ್ರೀ ಆಗಿದ್ದಾನೆ, ಮಾಡ್ತಾನೆ. ನನಗಾದ್ರೆ ಜವಾಬ್ದಾರಿ ಇದೆ. ಇದ್ರಿಂದ ಅವನು ಮಾಡೋದು ಇಂಪ್ರೂವ್ ಆಗಲ್ಲ, ಮಾಡೋದು ಇಲ್ಲ, ನನ್ನನ್ನು ನೀವು ಬಯಸ್ದಂಗಾಗುತ್ತೆ. ನೀವು ಇನ್ನೊಬ್ರನ್ನ ದೂಷಣೆ ಮಾಡೋ ಬದ್ಲು ನೀವ್ ಮಾಡಿ. ಅವನಿಗೆ ಬೇಕು ಅಂದ್ರೆ ಓಹೋ ಅಮ್ಮ ಮಾಡ್ತಾ ಇದಾರೆ ಅಂತ ನಿಮ್ಮ ದಾರಿಗೆ ಬರ್ತಾನೆ. ಇಲ್ದಿದ್ರೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ನನ್ನ ಮಗನಿಗೆ ಮಾಡಕ್ ಆಗ್ತಾ ಇಲ್ಲ, ಅವನ ಪರವಾಗಿ ನಾ ಮಾಡ್ತಾ ಇದ್ದೀನಿ, ನಾನ್ ಬೇರೆ ಅಲ್ಲ, ನನ್ನ ಮಗ ಬೇರೆ ಅಲ್ಲ, ನನ್ನನ್ ಮಧ್ಯಕ್ ತರಬೇಡಿ. ವಿವೇಕು ಮಾಡೋದರ ಅಮಿತು ಮಾಡ್ಬೇಕು ಅಂದ್ರೆ ಅಮಿತು ಮಾಡೋದ್ನೆಲ್ಲ ವಿವೇಕುನು ಮಾಡ್ಬೇಕು. ನಾವ್ ಮಾಡೋದ್ ಮಾಡ್ತಾ ಇದ್ದೀನಾ? ಅಲ್ವಾ? ಇಂತಿದ್ದ ಕಾರ್ಯಗಳನ್ನ ಇನ್ನಿಂತ ಮಾರ್ಗಗಳಲ್ಲಿ ಇಂತಿಂತ ವ್ಯಕ್ತಿಗಳು ಮಾಡ್ಬೇಕು ಅನ್ನೋದು ಪ್ರೀ ಡಿಸೈಡೆಡ್ ಬೈ ಭಗವಂತ. ಅದ್ ಯಾರಿಂದಲೂ ಚೇಂಜ್ ಮಾಡಕ್ಕೆ ಸಾಧ್ಯವಿಲ್ಲ. ಹಂಗಿರುವಾಗ ನನ್ನ ನೀವು ಎಕ್ಸಾಂಪಲ್ ಕೊಟ್ಟು ಅವನನ್ನ ಮಾಡು ಅಂದ್ರೆ ಮಾಡೋದ್ನು ಮಾಡಲ್ಲ ಅಲ್ವಾ? ಕೋಪ ಬರುತ್ತವ್ರಿಗೆ. ಇಷ್ಟೇ ಹೇಳ್ಬೇಕಾಗಿರೋದು, ಭಗವಂತನಲ್ಲಿ ಕೇಳ್ಕೋಬೇಕಾಗಿರೋದು. ಸತ್ಸಂಗ ಅನ್ನೋದು ನನ್ನಿಂದ ಮೊದ್ಲು ಇನಿಶಿಯೇಟ್ ಆಗ್ಬೇಕೆ ಹೊರತು ಇನ್ನೊಬ್ರಿಂದ ನಾ ಪಡ್ಕೊಳಕ್ಕೆ ಪ್ರಯತ್ನ ಪಡ್ಕೊಡ್ದು. ನಾವೆಲ್ಲ ಮಾಡೋದದೇ. ನಾವೇನು ಮಾಡಲ್ಲ, ಇನ್ನೊಬ್ರು ಮಾಡ್ಲಿ ಅವರಿಂದ ನಾನ್ ಸತ್ಸಂಗ ಪಡಿಬೇಕು ಅಂತ ಅಪೇಕ್ಷಿಸೋದು. ನೀವು ನಿಮಗೆ ಸತ್ಸಂಗಿಗಳು, ನಿಮಗಿಷ್ಟ ಆಯ್ತಾ ನೀವು ಮಾಡಿ, ಬೇರೆಯವ್ರನ್ನ ಫೋರ್ಸ್ ಮಾಡ್ಬೇಡಿ. ಬೇಕು ಅಂದ್ರೆ ಶುದ್ಧ ಸತ್ವಮಯವಾಗಿದ್ರೆ ಅವರೇ ಬರ್ತಾರೆ. ಸಂಬಂಧವನ್ನ ಕಡ್ಕೊಳ್ಳೋದು ಅನ್ನೋದಿದೆ, ಗೊತ್ತಾಯ್ತಾ? ನಿಮ್ಮಲ್ಲಿ ನೀವು ವೆನ್ ಯು ಆರ್ ಸೆಟ್ ವಿತ್ ಇನ್ ಯುವರ್ ಸೆಲ್ಫ್, ಅದು ಸಾರಸತ್ವವಾಗಿದ್ರೆ ಅವರೇ ಬರ್ತಾರೆ, ನಾವು ಫೋರ್ಸ್ ಮಾಡ್ಬೇಕಿಲ್ಲ. ಭಾಗವತ ಕ್ಲಾಸು ತಪ್ಪಿಸ್ಕೋಬೇಡಿ, ಬನ್ನಿ ಅಟೆಂಡ್ ಮಾಡಿ, ಎಲ್ಲ ಕ್ಲಾಸಲ್ಲೂ ಹೇಳ್ತೀನಿ ಅಲ್ವಾ? ನಾವು ಹೋಗಿ ನಿಮ್ಮ ಮನೇಲಿ ಚೆಕ್ ಮಾಡಿ ಹೇಳ್ಕೊಂಡ್ ಬರ್ತೀನಾ? ಶುದ್ಧ ಸತ್ವ ಸ್ವರೂಪವಾಗಿದ್ರೆ ತಾನಾಗಿಯೇ ಭಗವಂತ ನಿಮ್ಮನ್ನ ಬರಮಾಡ್ಕೋತಾನೆ. ಅವನ ವಿಚಾರಧಾರೆಗಳನ್ನ ನಿಮ್ಮ ಕರ್ಣಪುಟಾರಿಕೆಯಲ್ಲಿ ಹರಿಸ್ತಾನೆ. ಇಲ್ವಾ? ಬೇಡ ಬಿಟ್ಟಾಕಿ, ನಾವೇನ್ ಮಾಡಕ್ಕಾಗತ್ತೆ? ಅವ್ರಿಗದ್ರಲ್ಲಿ ಆಸಕ್ತಿ ಇಲ್ಲ. ಆದ್ರೆ ಆಸಕ್ತಿ ಇಲ್ದೇ ಇರೋರ್ನು ಕನ್ಸಿಡರ್ ಮಾಡೋದೇ ಸಂಬಂಧ ಕಡ್ಕೊಳ್ಳೋದು. ನೋಡಿ, ಅಪೋಸಿಟ್ ಹಾಗೆ ಅಲ್ವಾ ಸರ್ ಕ್ಲಾಸಿಗೆ ಸೇರಿರೋದು? ನಮ್ಮ ಇಷ್ಟದಿಂದಾನೇ ಕ್ಲಾಸಿಗೆ ಸೇರಿರೋದಲ್ವಾ? ಹಾಗೆ ಕರೆಕ್ಟ್, ಇಷ್ಟದಿಂದಾನೇ ಸೇರಿರೋದು. ಮನೆಯಲ್ಲಿ ಆ ತರ ಹರಿನಾಮ ಸಂಕೀರ್ತನೆಯನ್ನ ಮಾಡದೇ ಇರೋರ ಪರವಾಗಿ ನಾ ಮಾಡ್ತಾ ಇದ್ದೀನಿ ಅನ್ಕೊಳ್ಳಿ. ಅವಾಗ ನೋಡಿ, ಸಂಬಂಧ ಕಡಿಯೋದು ಅಂದ್ರೆ ಅದರಿಂದ ಬರುವಂತಹ ವೆಂಜನ್ಸ್
ನೆಗೆಟಿವ್ ಥಾಟ್ಸ್ ಹೊರಟೋಗುತ್ತೆ. ಅದೇ ಸಂಬಂಧ ಕಡ್ಕೊಳ್ಳೋದು. ಇವ್ರು ಮಾಡ್ತಾ ಇಲ್ಲ, ಅವ್ರು ನಮ್ಮ ಯಜಮಾನ್ರು ದೇವ್ರ ಮನೆ ಪಕ್ಕನೂ ತಿರುಗ್ ನೋಡೋವ್ರಲ್ಲ, ಬೇಡ ನೀವ್ ತಿರುಗ್ ನೋಡ್ತಾ ಇದೀರಲ್ಲ ಸಾಕು. ಇಬ್ರಿಬ್ರು ತಿರುಗ್ ನೋಡಿದ್ರೆ ಭಗವಂತನ್ಗೆ ಕಷ್ಟ. ಒಬ್ರನ್ನ ಹಂಗಿಟ್ಟಿರ್ತಾನೆ, ಒಬ್ರನ್ನ ಹಿಂಗಿಟ್ಟಿರ್ತಾನೆ, ನೋಡಿಬೇಕಾದ್ರೆ ಎಲ್ಲರ ಮನೇಲೂ ಅದಿರುತ್ತೆ. ನಾನು ಮುಂಚೆ ಎಲ್ಲ ಗೊತ್ತಿಲ್ದೆ ಭಾಗವತ ಸರಿಯಾಗಿ ಇನ್ನೂ ಅರ್ಥ ಆಗಿರ್ಲಿಲ್ಲ ನನಗೆ. ಅಪ್ಪ ಅದ್ ಮಾಡಲ್ಲ ಇದ್ ಮಾಡಲ್ಲ ಅಂತ ಇದ್ದೆ ಅಮ್ಮನ ಹತ್ರ ಹೋಗಿ. ನಮ್ಮಮ್ಮ ಹೇಳ್ಕೊಡೋರು, ಅಪ್ಪ ಅದ್ ಮಾಡಲ್ಲ ಇದ್ ಮಾಡಲ್ಲ ಅನ್ನೋ ಬದ್ಲು ಅಪ್ಪ ಮಾಡೋದ್ ನೀನ್ ಮಾಡ್ತೀಯಾ ಅಂತ ನೋಡು, ಆಯ್ತಾ? ಅಪ್ಪ ಅದನ್ ಮಾಡ್ತಾ ಇರೋದಕ್ಕೆ ನೀ ಇದನ್ ಮಾಡ್ತಾ ಇದೀಯಾ. ಅಪ್ಪ ಅದನ್ ಮಾಡ್ಲಿಲ್ಲ ಅಂದ್ರೆ ನೀನ್ ಅಪ್ಪನ್ ಕೆಲ್ಸ ಮಾಡ್ಬೇಕಿತ್ತು, ನಿಮ್ಮಪ್ಪ ನಿನ್ ಕೆಲ್ಸ ಮಾಡ್ಬೇಕಿತ್ತು. ಆದ್ರೆ ನಮ್ಮನೇಲಿ ಭಗವತ್ ಸಂಕಲ್ಪ ಏನಾಗಿದೆ, ಅಪ್ಪನ ಕೆಲ್ಸ ಅಪ್ಪ, ಅಮ್ಮನ ಕೆಲ್ಸ ಅಮ್ಮ, ನಿನ್ನ ಕೆಲ್ಸ ನಿಂದು. ಹಂಗಾಗಿ ಡೋಂಟ್ ಎವರ್ ಎಕ್ಸ್ಪೆಕ್ಟ್ ಹಿಮ್ ಟು ಡೂ. ಕಪಿಲರು ಅದನ್ನೇ ಹೇಳ್ತಾರೆ. ಸಂಬಂಧವನ್ನ ಕಡ್ಕೊಳ್ಳೋದು ಅಂದ್ರೆ ಅವರನ್ನ ಬಿಡೋದಲ್ಲ, ಅವರ ಪರವಾಗಿ ಅದರಿಂದ ಬರುವಂತಹ ಸುಖ ದುಃಖ ಲಾಭಾದಿಗಳನ್ನ ನಾನು ಅನುಭವಿಸಲ್ಲ, ಪರವಾಗಿ ಅವ್ರು ಬೇರೆ ಅಲ್ಲ ನಾನು ಬೇರೆ ಅಲ್ಲ ಅಂತ ಹೇಳಿ ನಿಮ್ಮ ಉಪಾಸನಾ ಮಾರ್ಗವನ್ನ ನೀವು ಇನ್ನೊಂದಷ್ಟು ಬಲಿಷ್ಠ ಪಡಿಸ್ಕೊಳ್ಳೋದು ಅಲ್ವಾ? ಇದರಿಂದಾಗಿ ನಿಮಗೆ ಯಾರ ಮೇಲೂ ವೈಷಮ್ಯ ಉಂಟಾಗಲ್ಲ. ಉಂಟಾಗುತ್ತಾ? ಯಾರ ಮೇಲಾದ್ರೂ ಬೇಜಾರು ಉಂಟಾಗುತ್ತಾ? ದೊಡ್ಡ ಮಗನ ಮೇಲೆ ಭಾರಿ ಬೇಜಾರು ಯಶೋಧ ಮಾಮಿಗೆ, ಎರಡನೇ ಮಗನ ಮೇಲೆ ಭಾರಿ ಖುಷಿ, ಅವನ್ ಪೂಜೆ ಮಾಡ್ತಾ ನೀನ್ ಮಾಡಲ್ಲ ಅನ್ಸುತ್ತಾ ಯಶೋಧ ಮಾಮಿ? ಯಾರ್ ಮಾಡಿದ್ರು ನನಗೊಂದು ಎಲ್ಲಾರ ಪರವಾಗೂ ನಾ ಮಾಡಾಗಿದೆ, ಕಡೆ ಪಕ್ಷ ಸರ್ ನೀವ್ ಮಾಡಿದ್ರು ಪರವಾಗಿಲ್ಲ ನಾ ಮಾಡಾಗಿದೆ ಬಿಟ್ಟಾಕಿ ಅಂತೀರ ಅಲ್ವಾ? ಈಗ ನೋಡಿ ಬ್ರಹ್ಮೋತ್ಸವದಲ್ಲಿ ಜಮ್ ಜಮ್ ಜಾಮ್ ಜಾಮ್ ಅಂತ ಹೋಗ್ ಕೂತಿದ್ದಾರೆ. ನಾವೆಲ್ಲ ಬ್ರಹ್ಮೋತ್ಸವ ಅಟೆಂಡ್ ಮಾಡಾಯ್ತು ಅಲ್ವಾ? ಯಾಕೆ ಹೇಳಿ? ತಿರುಮಲೆಯಲ್ಲಿ ಬ್ರಹ್ಮೋತ್ಸವ ಅಂದ್ರೇನೆ ನಮ್ಗಿಲ್ ಕೈಕಾಲ್ ನಡುಕುತ್ತೆ. ಅದ್ ಹೆಂಗ್ ಯಾವ ಧೈರ್ಯದ ಮೇಲೆ ಇವ್ರು ಹೋಗ್ ಕೂತಿದಾರೋ ಅನ್ಕೊಂಡೆ ಮನಸ್ಸಲ್ಲಿ. ತುಂಬಾ ಕ್ರೌಡ್ ಜಾಸ್ತಿ ಅಲ್ವಾ? ವಿಪರೀತ ಕ್ರೌಡ್ ತಾನೆ. ಇವತ್ ಯಾವ್ದು ಗರುಡೋತ್ಸವನ? ಏನ್ ಉತ್ಸವ ಇವತ್ತು? ಏನ್ ಉತ್ಸವ ಇವತ್ತು? ನೆಟ್ವರ್ಕ್ ಇಲ್ಲ ಅನ್ಸುತ್ತೆ. ಇವತ್ತು ಷಷ್ಠಿ ಸರ್, ನಿನ್ನೆ ಲಲಿತಾ ಪಂಚಮಿ, ಇವತ್ತು ಷಷ್ಠಿ. ಏನೋ ಇವರು ಬೇರೆ ಸ್ಮಾರಕರೆಲ್ಲ ಸರಸ್ವತಿ ಹಬ್ಬ ಮಾಡ್ತಾರೇನೋ ಇವತ್ತು. ಅದ್ ಸರಿ, ಇಲ್ಲಿ ಬ್ರಹ್ಮೋತ್ಸವದಲ್ಲಿ ಏನೋ ಗೊತ್ತಿಲ್ಲ ತಿರುಮಲೆಯಲ್ಲಿ. ಬ್ರಹ್ಮೋತ್ಸವದಲ್ಲಿ ಮೊನ್ನೆ ಧ್ವಜಾರೋಹಣ ಆಯ್ತು, ನಿನ್ನೆ ಗರುಡ ವಾಹನನೋ ನಾಗವಾಹನನೋ ಇರ್ಬೋದು. ಇದು ಫಸ್ಟ್ ಶುರು ಆಗೋದು ಹಂಸವಾಹನ, ಆಮೇಲೆ ಶೇಷವಾಹನ ಅನ್ಸುತ್ತೆ. ಹಂಸಾರ್ಪಣ ನೋಡಿದೆ, ಆಮೇಲೆ 2 ದಿನ ಧ್ವಜಾರೋಹಣ ನೋಡಿದೆ, ಆಮೇಲೆ 3-4 ನೋಡ್ಲಿಲ್ಲ. ಹಂಗಾದ್ರೆ ಗರುಡ ಸಹ ನಾಗೋತ್ಸವ ಇರ್ಬೋದು. ಅದೇ ಈ ಸ್ವಾಮಿ ವೇದಾಂತ ದೇಶಿಕೃತಿ ನಕ್ಷತ್ರ ಅಕ್ಟೋಬರ್ 3 ಅನ್ಸುತ್ತೆ. ದೇಶಿಕೃತಿ ನಕ್ಷತ್ರ 2-3 ಓಕೆ. ದೇಶಿಕೃತಿ ನಕ್ಷತ್ರ 2 ಈಗಾಗಲೇ ಶುರುವಾಗಿದೆ. ಕಾಂಚೀಪುರದಲ್ಲೂ ಸ್ವಾಮಿ ವೇದಾಂತ ದೇಶಿಕರ ಉತ್ಸವ ಶುರುವಾಗಿದೆ. ಪುರಟಾಶಿ ಶನಿಕಿழமை ಈ ಸಲ ನಮ್ಗೆಲ್ಲ ಸ್ವಲ್ಪ ಲೇಟ್ ಬಂದಿದೆ. ಯಾಕಂದ್ರೆ ತಂಬಿಟ್ಟು ದೇವರಿಗೆ ಹಚ್ತೀವಲ್ವಾ? ನಿಮ್ಮಲ್ಲಿ ಇದೆಯೋ ಇಲ್ವೋ ವಾಡಿಕೆ ನಮಗ್ ಗೊತ್ತಿಲ್ಲ, ಅವ್ರವ್ರ ಮನೆಗ್ ಬಂದಿರುತ್ತೆ. ಪುರಟಾಶಿ ಶನಿಕಿழமை ಮೊದಲ ಶನಿಕಿழமை, ಇಲ್ಲೇನ ಕಡ್ಸಿ ಶನಿಕಿழமை. ಮಧ್ಯದಲ್ಲಿ 2 ಶನಿವಾರಗಳು ಹಚ್ಚಲ್ಲ, ಯಾಕಂದ್ರೆ ಭಗವಂತ ಕೊಡಿ ಏರಿರ್ತಾರೆ. ಅಲ್ಲಿ ಬ್ರಹ್ಮೋತ್ಸವ ನಡೆಯುವಾಗ ಮನೇಲಿ ಹಚ್ಬಾರ್ದು, ಅಲ್ಲಿ ಬೇಕಾದ್ರೆ ಹಚ್ಬೋದು ಹೋಗಿ ತಿರುಮಲೆಯಲ್ಲಿ. ಮನೇಲಿ ಹಚ್ಚೋಂಗಿಲ್ಲ. ಮನೇಲಿ ಹಚ್ಚೋರು ನಾವೆಲ್ಲ ಪ್ರತಿ ವರ್ಷ ಮಾಡ್ತೀವಲ್ವಾ? ಶ್ರಾವಣ ಬಂತು ಅಂದ್ರೇನೆ ಪುರಟಾಶಿ ಶನಿಕಿழமை ತುಂಬಾ ಇಂಪಾರ್ಟೆಂಟ್. ತಂಬಿಟ್ಟು ಮಾಡಿ ಬೆಟ್ಟ ಕಟ್ಟಿ, ಆ ಬೆಟ್ಟದ ಮಧ್ಯದಲ್ಲಿ ತುಪ್ಪ ಹಾಕಿ, ಪದ್ಮಾವತಿಗೆ 1 ಬತ್ತಿ, ಶ್ರೀನಿವಾಸರಿಗೆ 1 ಬತ್ತಿ ಅಂತ 2 ಬತ್ತಿಯನ್ನ ಹಾಕಿ ದೇವರು ತಿರುಪತಿಯಿಂದ ತಿರುಮಲೆ ಏರ್ತಾರೆ. ಕೊಲುವೈ ಉಣ್ಣಾಡು ಭಗವಂತುಡು ಅಂತ ಹೇಳ್ತೀವಲ್ವಾ? ಏರೋ ಅಂತಹ ಪರಿಯದು. ಅದು ಆ ದೀಪನ ನಾವು ಶಾಂತಿ ಮಾಡಲ್ಲ, ಚೆನ್ನಾಗ್ 1/4 kg ಅಥವಾ ಅರ್ಧ kg ತುಪ್ಪ ಅನ್ನೋದ್ರಲ್ಲಿ ಸುರಿದು ಬಿಟ್ಟು ಬತ್ತಿ ಹಾಕ್ಬಿಟ್ಟು ಅದನ್ನ ಹಚ್ತೀವಿ ಆ ತಂಬಿಟ್ಟು ಮಧ್ಯದಲ್ಲಿ. ಅದು ಏನಾಗುತ್ತೆ, ಅದು ಚೆನ್ನಾಗ್ ಉರಿಯಕ್ ಶುರು ಆಗುತ್ತೆ. ಮುಣಕು 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 ಅಂತ ಉರಿದು ಬೆಳಗ್ಗೆಯಿಂದ ಸುಮಾರು ಸಂಜೆವರೆಗೂ ಉರಿಯುತ್ತೆ, ನಿಧಾನಕ್ಕೆ ಉರಿಯುತ್ತೆ. ತುಪ್ಪ ಎಲ್ಲ ಎಳ್ಕೊಳ್ಳುತ್ತೆ. ಈ ತಂಬಿಟ್ಟು ತುಪ್ಪ ಎಳ್ಕೊಳ್ಳುತ್ತೆ, ಗಾಳಿಗೂ ಎವಾಪ್ರೇಟ್ ಆಗುತ್ತೆ. ಕೊನೆಗೆ ಅದಾಗದೇ ಶಾಂತವಾಗುತ್ತೆ. ಅವಾಗ ಮಹಾಮಂಗಳಾರತಿ ಮಾಡ್ತೀವಿ. ಭಗವಂತ ಕೊಡಿ ಏರಿದ್ರು, ನಮ್ಮನೆಯಿಂದ ಕೊಡಿ ಏರಿದ್ರು ಭಗವಂತ ಅಂತ. ಆ ತಂಬಿಟ್ಟನ್ನ 16 ಜನಕ್ಕೆ ಕೊಡ್ತೀವಿ. ಅದ್ರಲ್ಲೂ ಇದು
ಬತ್ತಿ ಹೋಗಿರೋ ಜಾಗ ತುಂಬಾ ಟೇಸ್ಟ್ ಆಗಿರುತ್ತೆ. ಯಾಕೆ ಹೇಳಿ? ಕ್ರಿಸ್ಪ್ ಆಗಿ ಅದು ಚೆನ್ನಾಗಿ ಬೆಂದು ಹುರಿದಿರುತ್ತೆ. ಅದಕ್ಕೆ ಹಸಿ ಹಿಟ್ಟಲ್ಲೇ ಮಾಡೋದು. 2 ಪಾವು ಅಕ್ಕಿನ ಚೆನ್ನಾಗಿ ತೊಳೆದು ಒಂದ್ 20 ನಿಮಿಷ ನೆನೆಸ್ತೀವಿ. ಅದಾದ್ಮೇಲೆ ಅದನ್ನ ಒಂದು ಪಂಚೆ ಬಟ್ಟೆ ಮೇಲೆ ಒಣಗ ಹಾಕೊಂಡು ಪುಡಿ ಮಾಡ್ಕೋತೀವಿ. ಅದಕ್ಕೆ ತೆಂಗಿನಕಾಯಿ, ಬೆಲ್ಲ ಅದು ಸೇರಿಸ್ಬಿಟ್ಟು ಒಂದಷ್ಟು ಡ್ರೈ ಫ್ರೂಟ್ಸ್ ಬೇಕು ಅಂದ್ರೆ ಹಾಕೋಬಹುದು. ಅದನ್ನ ಬೆಟ್ಟ ಕಟ್ಟೋ ತರ ಕಟ್ತೀವಿ. ನೀರ್ ಹಾಕ್ಬಾರ್ದು ಅದಕ್ಕೆ. ನೀರ್ ಹಾಕಿದ್ರೆ ಕೆಟ್ಟೋಗುತ್ತೆ. ಈ ರೀತಿ ಮಾಡಿ ಹೊರಟಾಶಿ ಶನಿಕಿழமை ಅದು ತಂಬಿಟ್ಟು ದೀಪವನ್ನ ಮನೆಯಲ್ಲಿ ದೇವರಿಗೆ ಹಚ್ಬೇಕು. ನೀವು ಮಾಡ್ಕೊಂಡು ಹೋಗಿದ್ರೆ ನೀವು ಬೇಕಾದ್ರೆ ತಿರುಮಲೆಯಲ್ಲಿ ಹಚ್ಬೋದು. ಮಾಡ್ಕೊಂಡು ಹೋಗಿದ್ದೀರಾ ಏನಾದ್ರೂ ಯಶೋಧ ಮಾಮಿ? ಗೊತ್ತಿಲ್ವೇನೋ ನಿಮ್ಗೆ. ನಮ್ಮೂರ್ ಕಡೆ ಎಲ್ಲ ಕಲ್ಕುಂಟೆ ಕಡೆ ಮಾಡ್ತಾರೆ. ಅಷ್ಟಗ್ರಾಮದ ಕಡೆ ಎಲ್ಲ ಐ ಡೋಂಟ್ ನೋ ವೆದರ್ ದೇ ಡೂ ಇಟ್ ಆರ್ ನಾಟ್. ಐ ಆಮ್ ನಾಟ್ ಶೋರ್. ಯಾಕಂದ್ರೆ ಕೆಲವೊಂದೆಲ್ಲ ನಿಮ್ಮಲ್ಲಿ ಇಲ್ಲ ನಾವು ಮಾಡೋ ಅಂತ ಸಂಪ್ರದಾಯಗಳು. ನಾನು ಮುಂದಿನ ಶನಿವಾರ ಮಾಡ್ಬೇಕು. ದೇಶಿಕರ ತಿರುನಕ್ಷತ್ರ ಆದ್ಮೇಲೆ ನಮ್ಮ ಮನೇಲಿ ನಾನು ಅದನ್ನ ಮಾಡ್ಬೇಕು. ವೆಂಕಟೇಶಾಯ ಮಂಗಳಂ ಅಂತ ಆವಾಗ್ಲೇ ಹೋಗಿ 4 ಮನೆಗಳಲ್ಲಿ ಭಿಕ್ಷೆಯನ್ನ ಬೇಡಿ ಇವರುಗಳು ಯಾರೋ ವಟು ಬ್ರಾಹ್ಮಣರು ತರ್ತಾರೆ ಅಕ್ಕಿಯನ್ನ. ಆ ಅಕ್ಕಿಲೇ ಮಾಡ್ಬೇಕು ಅಂತ ಪ್ರತೀತಿ. ಇವಾಗ ಅದೆಲ್ಲ ಹೋಯ್ತು. ಸದ್ಯ ಮನೇಲಿ ಅಕ್ಕಿಲ್ ಮಾಡಿದ್ರು ಸಾಕಾಗಿದೆ. ನೋಡಿ, ಕಾಲಶಃ ಕಾಲಕ್ರಮೇಣ ಕೆಲವೊಂದು ಪ್ರಾಂತ್ಯಗಳಲ್ಲಿ ಕೆಲವೊಂದು ಉಳ್ಕೊಳ್ಳುತ್ತೆ, ಕೆಲವೊಂದು ನಶ್ವರವಾಗುತ್ತೆ. ಆದ್ರೆ ಸಾಧು ಸಮಾಗಮ ಅನ್ನೋದು ಎಲ್ಲರಿಗೂ ಅದರ ಪುಣ್ಯ ಸೇರುತ್ತೆ. ಹಾಗಾಗಿ ಇಂಥವರು ಭಕ್ತಿಯನ್ನ ಮಾಡುವುದಿಲ್ಲ, ಇಂಥವರು ಭಕ್ತಿಯನ್ನ ಮಾಡ್ತಾರೆ ಅನ್ನೋದು ಏನೂ ಇಲ್ಲ. ಪರಮಾತ್ಮ ಎಲ್ಲರಲ್ಲೂ ಒಬ್ರಲ್ಲಿ ಒಂದನ್ನ ಮಾಡಿಸಿದ್ರೆ ಇನ್ನೊಬ್ರಲ್ಲಿ ಇನ್ನೊಂದನ್ನ ಮಾಡಿಸ್ದೇ ಇರಕ್ಕೆ ಕಾರಣ ಇರುತ್ತೆ. ಅವರವರಿಗೆ ಅದು ತಿಳಿದಾಗ ಅವರು ಅದನ್ನ ಮಾಡ್ಕೊಂಡು ಸತ್ಸಂಗವಾಗಿ ಪ್ರಸಂಗವಾಗಿ ಪರಿಣಮಿಸಕ್ಕೆ ಅವರು ಕಾರಣವಾಗ್ತಾರೆ. ಸೊ ಇದೇ ಅಮ್ಮ ಮೊದಲ ಘಟ್ಟದಲ್ಲಿ ಪರಮಾತ್ಮನ ನಿರ್ಹೇತುಕವಾದ ಕೃಪೆಗೆ ಸಕಲ ಆತ್ಮಗಳು ಕೊಟ್ಟಿದೆ. ಸಕಲ ಆತ್ಮಕ್ಕೂ ಅವನ ಕೃಪೆಯನ್ನೇ ಮಾಡ್ತಾನೆ ಹೊರತು, ಅನುಗ್ರಹವನ್ನೇ ಮಾಡ್ತಾನೆ ಹೊರತು ದುರ್ಗ್ರಹ ಆಗ್ಲಿ ನಿರ್ಗ್ರಹವನ್ನ ಮಾಡುವುದಿಲ್ಲ ಅನ್ನೋ ಅಚಲವಾದ ನಂಬಿಕೆ ಅದನ್ನ ನೀನು ಅವನಲ್ಲಿ ಬೆಳೆಸ್ಕೊಂಡಾಗ ಆ ಸಂಘ ಪಾತ್ರ ಅನ್ನೋದು ನಿನಗ್ ಗೊತ್ತಿಲ್ದೇನೆ ಸಿಗಕ್ಕೆ ಶುರು ಆಗುತ್ತೆ. ವಿಶ್ವ ಪ್ರಯತ್ನ ಪಟ್ಟು ನಾ ಭಾಗವತ ಕಲಿತೀನಿ ಅಂದ್ರೆ ಕಲಿಯಲ್ಲ. ಸರಳವಾದಂತಹ ಆಸೆಯನ್ನ ಭಗವಂತನ ಮೇಲೆ ಇಟ್ಕೊಂಡ್ರೆ ಭಾಗವತ ನಿಮ್ಮ ಮನೆ ಬಾಗಿಲಿನ ಪಡ 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 ಅಂತ ಒಡೆದು ನಿಮ್ಮ ಒಳಗಡೆ ಬರುತ್ತೆ ಅಲ್ವಾ? ಮನೆ ಬಾಗಿಲೇನೋ ಮನಸ್ಸಿನ ಬಾಗಿಲನ್ನು ಅದೇ ತೆಕ್ಕೊಂಡು ಒಳಗಡೆ ಪ್ರವೇಶಿಸುತ್ತೆ. ಭಕ್ತಿಗೆ ಸರಳ ಹೃದಯ ಬೇಕೇ ಹೊರತು ಕಠಿಣ ಸಾಧನೆ ಬೇಕಿಲ್ಲ. ಬೇಕಾ? ಸರ್ ನನಗೆ ಬರ್ತಾ ಇಲ್ಲ ಈ ರಾಗ, ತಪ್ಪಾಗ್ತಾ ಇದೆ ಅಂತ ಅನುರಾಧ ಆಂಟಿ ಹೇಳಿದ್ರು. ನಾನು ಅದಕ್ಕೇನ್ ಹೇಳಿದೆ? ತಪ್ಪು ಅಂತ ಹೇಳ್ಬೇಡಿ, ತಪ್ಪಲ್ಲ. ಒಂದು ವಿಧದಲ್ಲಿ ಹೇಳ್ಕೊಡೋದು ಹಂಗೆ ಹೇಳಿ ಅಷ್ಟೇನೆ, ಅದು ತಪ್ಪಲ್ಲ. ಅಕಸ್ಮಾತ್ ನಿಮ್ಮ ವಿಧದಲ್ಲೇ ನೀವ್ ಹೇಳಿದ್ರು ತಪ್ಪು ಹೇಳ್ತಾ ಇಲ್ಲ. ಯಾಕೆ ಹೇಳಿ? ಬರ್ತಾ ಇರೋದು ಯಾರೋ ವಿಚಾರ ಅಲ್ಲ, ಪರಮ ಪುರುಷನ ವಿಚಾರ. ಅದ್ರಲ್ಲಿ ತಪ್ಪು ಆಗಕ್ಕೆ ಸಾಧ್ಯವಿಲ್ಲ. ಭಗವನ್ ನಾಮ ಸ್ಮರಣೆಯನ್ನ, ಭಗವತ್ ಚಿಂತನೆಯನ್ನ, ಭಗವತ್ ಕಥಾ ಶ್ರವಣವನ್ನ, ಭಗವದ್ ಗುಣಗಳನ್ನ ಡಿಸ್ಕಸ್ ಮಾಡುವಾಗ ತಪ್ಪು ಸರಿ ಅನ್ನೋ ಜಡ್ಜ್ಮೆಂಟೇ ಇರಲ್ಲ. ನೀವ್ ಏನ್ ಮಾಡಿದ್ರು ಅದು ಸರಿನೇ. ಯಾಕಂದ್ರೆ ಪರಮ ಭಾಗವತ ಶ್ರೇಷ್ಠರ ತಿರುವಾಕ್ ಅಂತ ಹೇಳ್ತೀವಿ. ಅಮೃತೋಪಮೇಯವಾದ ಶಬ್ದಗಳಿಂದ ಬರುವಂತಹ ಪರಮಾತ್ಮನ ಚರಿತ್ರೆ ನಿಜವಾಗ್ಲೂ ಅಮೃತವಾಗಿಯೇ ಇರುತ್ತೆ. ಇಟ್ ಇಸ್ ಗೋಯಿಂಗ್ ಟು ಕ್ಲೆನ್ಸ್ ಅವರ್ ಇನ್ನರ್ ಸೋಲ್ ಅಂಡ್ ಆಲ್ಸೋ ಅವರ್ ಮೆಂಟಲ್ ಮೈಂಡ್ ಅಂತ ಇಲ್ಲಿ ದೇವಹೂತಿ ಹೇಳ್ತಾರೆ. ದೇವಹೂತಿ ಅತ್ಯಂತ ಪರಮ ಶಾಂತ ಚಿತ್ತಳಾಗಿ ಮತ್ತೆ ಮಗನಲ್ಲಿ ಭಿನ್ನವಿಸ್ಕೋತಾಳೆ. ಕನಕಮಾಮಿ ಶೊಲಂಗೋ ದೇವಹೂತಿರುವಾಚ ಕಾಚಿತ್ವಯುಚ್ಚಿತ್ತಾ ಭಕ್ತಿ ಕೀದೃಶಿ ಮಮ ಗೋಚರಾ ಯಯಾ ಪದಂ ತೇ ನಿರ್ವಾಣಂ ಅಂಜಸಾನ್ವಾಷ್ಣವಾ ಅಹಂ. ಅಹಂ ಆದ್ಮೇಲೆ ಕ್ವೆಶ್ಚನ್ ಮಾರ್ಕ್ ಹಾಕೊಳ್ಳಿ, ಅದು ಕ್ವೆಶ್ಚನ್ ಕೇಳೋದು. ಅಂಜಸಾನ್ವಾಷ್ಣವಾ ಅಹಂ ಯೋ ಯೋಗೋ ಭಗವದ್ಧಾಣೋ. ಅದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಯೋ ಯೋಗೋ ಭಗವದ್ ಬಾಣೋ. ಓಕೆ. ನಿರ್ವಾಣಾತ್ಮಸ್ವಯೋಧಿತಃ
कीदृशः कति चाङ्गानि ಯತಸ್ತತ್ವಾವಬೋಧನಂ. ಅವಬೋಧನಂ ಅನ್ನೋರ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಮತ್ತೆ 29ನೇ ಶ್ಲೋಕಕ್ಕೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಧ್ಯಾನ ಶ್ಲೋಕ ಅಂತ ಅದನ್ನ ಬರ್ಕೊಳ್ಳಿ. ಯೋ ಯೋಗೋ ಭಗವದ್ಬಾಣೋ ನಿರ್ವಾಣಾತ್ಮಸ್ವಯೋದಿತಃ ಕೀದೃಶಃ ಕತಿ ಚಾಂಗಾನಿ ಯತಸ್ತತ್ವಾವಬೋಧನಂ. ಅವಬೋಧನಂ ಅಂಡರ್ಲೈನ್ ಹೇಳಿ. ಕನಕಮಾಮಿ ನೀವು ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಖಚಿತ್ವಯುಚ್ಚಾತಿತಾ ಭಕ್ತಿಃ ಕೀದೃಶಿ ಮಮ ಗೋಚರ ಯಯಾ ಪದಂ ತೇ ನಿರ್ವಾಣಂ ಅಂಜಸನ್ವಾಶನ್ವಾಹಂ ಯೋ ಯೋಗೋ ಭಗವದ್ಗುಣೋ ನಿರ್ವಾಣಮಾತ್ಮಸ್ವಯೋದಿತಃ ಕೀದೃಶ ಕತಿ ಚಾಂಗನಿ ಯತಸ್ತತ್ವಬೋಧನಂ. ಕಾಚಿತ್ವಯುಚ್ಚಿತಾ ಭಕ್ತಿಃ ಕೀದೃಶಿ ಮಮ ಗೋಚರ ಯಯಾ ಪದಂ ತೇ ನಿರ್ವಾಣಂ ಅಂಜಸಾನ್ವಾಶ್ವನಾವಾಹಂ ಯೋ ಯೋಗೋ ಭಗವದ್ಗಣೋ ನಿರ್ವಾಣಮಾತ್ಮಸ್ವಯೋದಿತಃ ಕೀದೃಶ ಕತಿ ಚಾಂಗಾನಿ ಯತಸ್ತತ್ವಾವಬೋಧನಂ. ತದೇತನ್ಮೇ ವಿಜಾನೀಹ ಯತಾಹಂ ಮಂದಧೀರ್ಹರೇ. ಮಂದಧೀರ್ಹರೇ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಸುಖಂ ಬುದ್ಧ್ಯೇಯ ದುರ್ಬೋಧಂ ಯೋಷಾ ಭಗವದನುಗ್ರಹಾತ್. ಮೈತ್ರೇಯ ಉವಾಚ ವಿದಿತ್ವಾರ್ಥಂ ಕಪಿಲೋ ಮಾತುರಿತ್ಥಂ ಜಾತಸ್ನೇಹೋ ಯತ್ರ ತನ್ವಾಭಿಜಾತಃ ತತ್ವಾಂ ಮಾಯಂ ಯತ್ ಪ್ರವದಂತಿ ಸಾಂಖ್ಯಂ. ಸಾಂಖ್ಯಂ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಪ್ರೋವಾಚ ವೈ ಭಕ್ತಿ ವಿತಾನ ಯೋಗಂ. ಭಕ್ತಿ ಅನ್ನೋದು ಯಾವ ರೀತಿ ಸಂಖ್ಯಾಶಾಸ್ತ್ರದಲ್ಲಿ ನಂಬರ್ ಸಿಸ್ಟಮ್ ಅಂತ ಹೇಳೋದು. ಸಂಖ್ಯೆಗಳ ಮೂಲಕ ನಾನು ನಿನಗೆ ಬೋಧನೆಯನ್ನ ಮಾಡ್ತೀನಿ. ಅಮ್ಮ ಒಂದು ಸಂಖ್ಯೆಯನ್ನೇ ಇಟ್ಕೊಂಡು ಆ ಸಂಖ್ಯೆಗಳ ಲೆಕ್ಕಾಚಾರವನ್ನ ಮಾಡ್ಕೊಂಡು ಸಂಖ್ಯೆ ಅನ್ನೋದು ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ಪರಿಣಾಮವನ್ನ ಬೀರುತ್ತೆ ನಂಬರ್ ಸಿಸ್ಟಮ್ ಅನ್ನೋದು ಅದಕ್ಕೆ ಮುಂಚೆ ಗೊತ್ತಿರ್ಲಿಲ್ಲ. 4,000 ದಿವ್ಯ ಪ್ರಬಂಧ ಅಂತ ಹೇಳ್ತೀವಿ ಅಲ್ವಾ. ಅದಾದ್ಮೇಲೆ 18,000 ಶ್ಲೋಕಗಳು ಭಾಗವತದಲ್ಲಿ ಅಂತ ಹೇಳ್ತೀವಿ. 24,000 ಶ್ಲೋಕಗಳು ವಾಲ್ಮೀಕಿ ರಾಮಾಯಣದಲ್ಲಿ ಅಂತ ಹೇಳ್ತೀವಿ. ಇದೆಲ್ಲ ಸಂಖ್ಯೆ ಇಲ್ದೆ ನಡೆಯುತ್ತಾ? 18 ಪರ್ವಗಳು, ಸುಮಾರು 750 ಶ್ಲೋಕಗಳು ಮಹಾಭಾರತದಲ್ಲಿ ಅಂತ ಹೇಳ್ತೀವಿ. ಎಷ್ಟವರು ಇಡೀ ಭಾಗವತದಲ್ಲಿ ನೀವು ಎಷ್ಟವರ್ ಸ್ಪೆಂಡ್ ಮಾಡ್ತೀರಾ ಕ್ಲಾಸ್ ಅಲ್ಲಿ? ಶನಿವಾರ 2 ಅವರು ಅಂತ ಹೇಳ್ತೀರಾ. ಈ ರೀತಿ ಸಂಖ್ಯೆ ಇಲ್ದೆ, ಮೆಷರ್ಮೆಂಟ್ ಇಲ್ದೆ ಏನೂ ಇಲ್ಲ. ನಿಮ್ ವಯಸ್ಸೆಷ್ಟು ಅಂದ್ರೆ ಒಂದು ಮೆಷರ್ಮೆಂಟ್ ಹೇಳ್ತೀರಾ. ಎಷ್ಟು ದಿನಗಳ ಕಾಲದಿಂದ ನೀವು ಭಾಗವತ ಕಲಿತಾ ಇದ್ದೀರಾ, ಒಂದು ಮೆಷರ್ಮೆಂಟ್ ಹೇಳ್ತೀರಾ. ಸಂಖ್ಯೆ ಇಲ್ದೆ ಏನೂ ಇಲ್ಲ. ಆ ಸಂಖ್ಯೆಯಿಂದಲೇ ಉಪಾಸನಾ ಮಾರ್ಗವನ್ನ ಕೈ ಹಿಡಿಬಹುದು ಅನ್ನೋದನ್ನ ನಾನು ನಿನಗೆ ಬೋಧನೆ ಮಾಡ್ತೀನಿ ಅಂತ ಕಪಿಲರು ಹೇಳ್ತಾರೆ ಅಂತ ಮೈತ್ರೇಯರು ನಮಗೆ ಹೇಳ್ತಾ ಇದ್ದಾರೆ. ತದೇತನ್ಮೇ ವಿಜಾನೀಹಿ ಯತಾಹಂ ಮಂದಧೀರ್ಹರೇ ಸುಖಂ ಬುದ್ಧಧ್ಯೇಯ ದುರ್ಬೋಧಂ ಯೋಷಾ ಭವದನುಗ್ರಹಾತ್ ವಿದಿತ್ವಾರ್ಥ ಕಪಿಲೋ ಮಾತುರಿತ್ಯಂ ಜಾತಸ್ನೇಹೋ ಯತಸ್ತನ್ವಾಭಿಜಾತಃ ತತ್ವಾನ್ಮಾಯಂ ಯಪ್ರವದಂತಿ ಸಾಂಖ್ಯಂ ಪ್ರೋವಾಚ ವೈ ಭಕ್ತಿವಿತಾನ ಯೋಗಂ.
तदेतन्मे विजानीहि यताहं मन्दधीर्हरे सुखं बुद्धोऽध्येय दुर्बोधं योषा भवदनुग्रहात् विदित्वार्थकपिलो मातुरित्तं जातं स्नेहो यतस्त्रन्वाभिजातः तत्त्वामान्यं यत्प्रवदन्ति साङ्ख्यं प्रोवाच वै भक्तिवितानयोगम्. ಶ್ರೀ ಭಗವಾನುವಾಚ. ಸರಿಯಾಗಿ ನಾಲ್ಕು ಡಿವೈಡ್ ಮಾಡ್ಕೊಳ್ಳಿ ಕನಕಮಾಮಿ. ಎಲ್ಲೋ ನಿಲ್ಸ್ಕೊಂಡು ಎಲ್ಲೋ ತಗೊಳ್ಬಾರ್ದು. ಪ್ರಥಮ Correct. ಪಾದ, ದ್ವಿತೀಯ ಪಾದ, ತೃತೀಯ ಪಾದ, ಚತುರ್ಥ ಪಾದ. ಕರೆಕ್ಟ್ ಆಗಿ 4ಕ್ಕೆ ನಿಲ್ಸ್ಕೋಬೇಕು, 4 ತಗೋಬೇಕು. ಆಯ್ತಾ? ಆ ಎಲ್ಲರೂ ಒಂದು ಕೇಳಿಸ್ಕೊಳ್ಳಿ. ಆ ಡಿವಿಷನ್ ಮಾಡ್ಕೊಳ್ಳೋದು ಸರಿಯಾಗಿರ್ಬೇಕು. ಎಲ್ಲಂದ್ರೆ ಅಲ್ಲಿ ಸಂಸ್ಕೃತದಲ್ಲಿ ಡಿವೈಡ್ ಮಾಡಿದ್ರೆ ಏನಾಗೋಗುತ್ತೆ, ಮೀನಿಂಗ್ ಚೇಂಜ್ ಆಗೋಗುತ್ತೆ. ಮೀನಿಂಗು ಆಭಾಸವಾಗಿ ಹೋಗುತ್ತೆ. ಜಸ್ಟ್ ಆಪೋಸಿಟ್ ಮೀನಿಂಗ್ ಬಂದ್ಬಿಡುತ್ತೆ ಒಂದೊಂದ್ಸಲ. ಸೊ ದ ಸ್ಪ್ಲಿಟ್ಟಿಂಗ್ ಆಫ್ ಪಾದ ಅಂದ್ರೆ ಶ್ಲೋಕ. ಈಗ ಶ್ಲೋಕದ ಒಂದು ಲೈನ್ಗೆ ಒಂದು ಪಾದ ಅಂತ ಹೇಳ್ತೀವಿ, ಸೆಕೆಂಡ್ ಲೈನ್ಗೆ ಸೆಕೆಂಡ್ ಪಾದ ಅಂತ ಹೇಳ್ತೀವಿ. ಮೊದಲ ಪಾದ ಅಂದ್ರೆ ಫಸ್ಟ್ ಲೈನ್, ಅದರಲ್ಲಿ ಸ್ಪ್ಲಿಟ್ ಮಾಡ್ಕೋಬೇಕು. ಅರ್ಥದ ಪ್ರಕಾರ ಕರೆಕ್ಟ್ ಆಗಿ ಹಾಫ್ ಸ್ಪ್ಲಿಟ್ ಆಗುತ್ತೆ, ಅಥವಾ ಒಂದೊಂದ್ಸಲ ಹಾಫ್ಗಿಂತ ಒಂಚೂರು ಹೆಚ್ಚು ಕಡಿಮೆ ಸ್ಪ್ಲಿಟ್ ಆಗುತ್ತೆ. ಬಟ್ ಇನ್ Sanskrit, if you don't split it according to what is suggested, the meaning will become completely opposite. ಆಯ್ತಾ? ಸೊ ಹಂಗಾಗಿ ಆ ಸ್ಪ್ಲಿಟ್ಟಿಂಗ್ ತುಂಬಾ ಕರೆಕ್ಟ್ ಆಗಿರ್ಬೇಕು. ಇದಕ್ಕೆ ಚತುರ್ಥ ಪಾದ ಒಂದು ಪದ್ಧತಿ ಅಂತ ಹೇಳೋದು. ಚತುರ್ವಿಧ ಪಾದ ಪದ್ಧತಿ, 4 ಪಾದಗಳಲ್ಲಿ ಡಿವೈಡ್ ಮಾಡ್ಕೊಳ್ಳೋದು. Usually all Sanskrit shloka will be in 2 padas, but you divide it into 4 padas. ಒಂದನೇ ಪಾದವನ್ನ ಫಸ್ಟ್ ಕ್ವಾರ್ಟರ್, ಸೆಕೆಂಡ್ ಕ್ವಾರ್ಟರ್ ಅಂತ ಡಿವೈಡ್ ಮಾಡ್ಕೋತೀರಾ. ಎರಡನೇ ಪಾದವನ್ನ ಮತ್ತೆ ಥರ್ಡ್ ಕ್ವಾರ್ಟರ್, ಫೋರ್ತ್ ಕ್ವಾರ್ಟರ್ ಅಂತ ಡಿವೈಡ್ ಮಾಡ್ಕೋತೀರಾ. ದಟ್ ಇಸ್ ಹೌ. ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಭೂತ ಹೃದ್ಭಾವೋ ಭೂತಾತ್ಮ ಭೂತ ಭಾವನಃ. ಎರಡೇ ಪಾದ ಇರೋದು, ಬಟ್ ಇದನ್ನ ಮೀನಿಂಗ್ ಫುಲ್ ಆಗಕ್ಕೆ ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಒಂದು ಪಾದ ಫಸ್ಟ್ ಕ್ವಾರ್ಟರ್, ಸೆಕೆಂಡ್ ಕ್ವಾರ್ಟರ್ ಭೂತ ಭವ್ಯ ಭವತ್ ಪ್ರಭು. ಇದು ಎರಡು ಸೇರಿದ್ರೆ ಒಂದು ಪಾದ, ಆದ್ರೆ ಫಸ್ಟ್ ಕ್ವಾರ್ಟರ್ ಪಾದ, ಸೆಕೆಂಡ್ ಕ್ವಾರ್ಟರ್ ಪಾದ, ಥರ್ಡ್ ಕ್ವಾರ್ಟರ್ ಭವತ್ ಪ್ರಭು ಮತ್ತೆ ಹೋಯ್ತು. ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು. ಯಾರಾದ್ರೂ ನೆಕ್ಸ್ಟ್ ಲೈನ್ ಹೇಳಿ, ಎಲ್ಲ ಮರ್ತೇ ಹೋಗುತ್ತೆ ನೋಡಿ. ಭೂತ ಕೃದ್ಭೂತ ಭೃದ್ಭಾವೋ ಭೂತ ಕೃದ್ಭೂತ ಭೃದ್ಭಾವೋ ಥರ್ಡ್ ಕ್ವಾರ್ಟರು, ಭೂತಾತ್ಮ ಭೂತ ಪಾವನ ಭೂತಾತ್ಮ ಭೂತ ಭಾವನ ಫೋರ್ತ್ ಕ್ವಾರ್ಟರ್ ಅಲ್ಲಿ ಬಂದು ನಿಲ್ತೀರಾ. ಈ ತರ ಡಿವಿಷನ್ ಮಾತ್ರ ಕರೆಕ್ಟ್ ಆಗಿರ್ಬೇಕು. ಈಗ ಈ ಲೈನ್ಗಳಲ್ಲಿ ಡಿವಿಷನ್ ಹೆಂಗೆ ಅಂದ್ರೆ, ಮೈತ್ರೇಯ ವಾಚ ಶ್ಲೋಕ ಇದೆಯಲ್ವಾ, ಈ ತರ ಆದ್ರೆ ಫುಲ್ ಲೈನೇ ಡಿವೈಡ್ ಮಾಡ್ಕೋಬೇಕು. ಅದ್ರಲ್ಲಿ ಮಧ್ಯದಲ್ಲಿ ಡಿವಿಷನ್ ಸ್ಪ್ಲಿಟ್ಟಿಂಗ್ ಎಲ್ಲ ಬರಲ್ಲ. ಶುರು ಮಾಡಿದ್ರೆ ಎಂಡ್ ತನಕ ಹೇಳಲೇಬೇಕು. ಆ ರೀತಿ ಮಾಡ್ಕೊಂಡ್ರೆ ಮೀನಿಂಗ್ ಫುಲ್ ಆಗಿ ನೀವು ರೆಂಡರ್ ಮಾಡ್ಬೋದು. ಇಲ್ದಿದ್ರೆ ಎಲ್ಲೋ ನಿಲ್ಸ್ಕೊಳ್ಳೋದು, ಎಲ್ಲೋ ತೆಕ್ಕೊಳ್ಳೋದು, ಎಲ್ಲೋ ನಿಲ್ಸ್ಕೊಳ್ಳೋದು, ಎಲ್ಲೋ ತೆಕ್ಕೊಳ್ಳೋದು, ಹಂಗಾಗ್ಬಿಡುತ್ತೆ. ಈಗ ಇದು ಇಲ್ಲಿಂದ ಓದೋಣ. ಶ್ರೀ ಭಗವಾನುವಾಚ. ದೇವಾನಾಂ ಗುಣಲಿಂಗಾನಾಂ ಆನುಶ್ರವಿಕ ಕರ್ಮಣಾಂ ಸತ್ವ ಏವೈಕ ಮನಸೋ ವೃತ್ತಿಃ ಸ್ವಾಭಾವಿಕೀ ತುಯಾ ಅನಿಮಿತ್ತಾ ಭಾಗವತೀ ಭಕ್ತಿಃ ಸಿದ್ಧೇರ್ಗರೀಯಸಿ ಜರಯತ್ಯಾಶು ಯಾ ಕೋಶಂ ನಿಗೀರ್ಣ ಮನಲೋ ಯಥಾ. ಆಂಡ್ರಾಯ್ಡ್ ಮಾಮಿ ಮ್ಯೂಟ್ ಮಾಡ್ಕೊಳ್ಳಿ. ಹೇಳ ಸರ್. ಓಕೆ. ದೇವಾನಾಂ ಗುಣಲಿಂಗಾನಾಂ ಅನುಶ್ರವಿಕಾಕ ಕರ್ಮಣಾಂ ಸತ್ವ ಏವೈಕ ಮನಸೋ ವೃತ್ತಿ ಸ್ವಾಭಾವಿಕೀತುಯಾ ಅನಿಮಿತ್ತ ಭಗವತಿ ಭಕ್ತಿ ಸಿದ್ಧೋರ್ಗರೀಯಸಿ
ಜರಯತ್ಯಾಶು ಯಾಕೇಶಂ ನಿಗೀರ್ಣಮನಲೋ ಯಥಾ ದೇವಾನಾಂ ಗುಣಲಿಂಗಾನಾಂ ಅನುಶ್ರವಿಕ ಕರ್ಮಣಾಂ ಸತ್ವಯೇವೈಕಮನಸೋ ವೃತ್ತಿ ಸ್ವಾಭಾವಿಕೀ ತುಯಾ ಅನಿಮಿತ್ತ ಭಗವತಿ ಭಕ್ತಿ ಸಿದ್ಧೇರ್ಗರೀಯಸಿ ಜರಯತ್ಯಾಶು ಯಾಕೋಶಂ ನಿಗೀರ್ಣಮನಲೋ ಯಥಾ. ಈಗ ನೋಡಿ, ಇಲ್ಲಿ ಛಂದಸ್ಸು ಮಾರುತ್ತೆ. ಇಲ್ಲಿ ನೀವ್ ಶುರು ಮಾಡಿದ್ರೆ ಪೂರ್ತಿ ಲೈನ್, ಡಿವಿಷನ್ ಎಲ್ಲೂ ಇರಲ್ಲ. ಬಿಕಾಸ್ ಮೀನಿಂಗ್ ಚೇಂಜ್ ಆಗ್ಬಿಡುತ್ತೆ ಡಿವೈಡ್ ಮಾಡಿದ್ರೆ. ನೈಕಾತ್ಮತಾಂ ಮೇ ಸ್ಪೃಹಯಂತಿ ಕೇಚಿನ್ ಮತ್ವಾದ ಸೇವಾಭಿರತಾ ಮದೀಹಾಃ ಏನ್ಯೋನ್ಯತೋ ಭಾಗವತಃ ಪ್ರಸಂಜ್ಯ ಸಭಾಜಯಂತೆ ಮಮ ಪೌರುಷಾಣಿ. ಹೇಳಿ. ನೈಕಾತ್ಮತಾಂ ಮೇ ಸ್ಪೃಹಯಂತಿ ಕೇಚಿನ್ ಮಪ್ತಾದ ಸೇವಾಭಿರತಾ ಮದೀಹಃ ಯೋನ್ಯತೋ ಭಾಗವತಃ ಪ್ರಜಸ್ಯ ಸಭಾಜಯಂತೆ ಮಮ ಪೌರುಷಾಣಿ. ನೈಕಾತ್ಮತಾಂ ಮೇ ಸ್ಪೃಹಯಂತಿ ಕೇಚಿನ್ ಮತ್ಪಾದ ಸೇವಾಭಿರತಾ ಮದೀಹಃ ಯೋನ್ಯತೋ ಭಾಗವತಃ ಪ್ರಸಜ್ಯ ಸಭಾಜಯಂತೆ ಮಮ ಪೌರುಷಾಣಿ. 35ನೇ ಶ್ಲೋಕ ಸ್ಟಾರ್ ಮಾರ್ಕ್ ಹಾಕೊಳ್ಳಿ. 2ನೇ ಲೈನು 3ನೇ ಲೈನು ಪೂರ್ತಿ ಅಂಡರ್ಲೈನ್ ಮಾಡ್ಕೊಳ್ಳಿ. ಪಶ್ಯಂತಿ ತೇ ಮೇ ರುಚಿರಾಣ್ಯಂಭಸಂತಃ ಪ್ರಸನ್ನ ವಕ್ತ್ರಾರುಣಲೋಚನಾನಿ ರೂಪಾಣಿ ದಿವ್ಯಾನಿ ವರಪ್ರದಾನಿ ಸಾಕಂ ವಾಚಂ ಸ್ಪೃಹಣೀಯಾಂ ವದಂತಿ. ಪಶ್ಯಂತಿ ತೇ ಮೇ ರುಚಿರಣ್ಯಂಬಸಂತಃ ಪ್ರಸನ್ನವಕ್ತ್ರಾರುಣಲೋಚನಾನಿ ರೂಪಾಣಿ ದಿವ್ಯಾನಿ ವರಪ್ರದಾನಿ ಸಾಕಂ ವಾಚಂ ಸ್ಪೃಹಣೀಯಾಂ ವದಂತಿ. ಪಶ್ಯಂತಿ ತೇ ಮೇ ರುಚಿರಣ್ಯಂಬಸಂತಃ ಪ್ರಸನ್ನವಕ್ತಾರಣಲೋಚನಾನಿ ರೂಪಾಣಿ ದಿವ್ಯಾನಿ ವರಪ್ರದಾನಿ ಸಾಕಂ ವಾಚಂ ಸ್ಪೃಹಣೀಯಾಂ ವದಂತಿ. ನೆಕ್ಸ್ಟ್ ಶ್ಲೋಕದಲ್ಲಿ ಸೆಕೆಂಡ್ ಲೈನು ಪೂರ್ತಿ ಅಂಡರ್ಲೈನ್ ಮಾಡ್ಕೊಳ್ಳಿ. ತೈರ್ದರ್ಶನೀಯಾ ವಯವೈರುದಾರ ವಿಲಾಸ ಹಾಸೇಕ್ಷಿತ ವಾಮಸೂಕೈಃ ಹೃತಾತ್ಮನೋ ಹೃತ ಪ್ರಾಣಾಂಶ್ಚ ಭಕ್ತಿಃ ಅನಿಚ್ಛತೋ ಮೇ ಗತಿಮನ್ವಿಪ್ರಯುಂಕ್ತೆ. ತೈದರ್ಶನೀಯ ವಯವೈರುದಾರ ವಿಲಾಸಃ ಸೋಕ್ಷಿತ ವಾಮಸೂಕ್ತೈಃ ಹೃತ್ಯಾತ್ಮನೋ ಪ್ರಣಾಂಶ್ಚ ಭಕ್ತಿಃ ಅನಿಚ್ಛತೋ ಮೇ ಗತಿಮನ್ವಿಂ ಪ್ರಯುಂಕ್ತೆ. ತೈದರ್ಶನೀಯ ವಯವೈರುಧಾರ ವಿಲಾಸಹಾರೋಕ್ಷಿತ ವಾಮಸೂಕ್ತೈಃ ಹೃತ್ತಾತ್ಮನೋ ಹೃತ್ ಪ್ರಣಾಂಶ್ಚ ಭಕ್ತಿಃ ಅನಿಚ್ಛತೋ ಮೇ ಗತಿಮನ್ವಿ ಪ್ರಯುಂಕ್ತೆ. ಕಸ್ತೂರಿ ಮಾಮಿ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಕನಕ ಮಾಮಿ ಮ್ಯೂಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಶ್ಲೋಕ
37ನೇ ಶ್ಲೋಕದಲ್ಲಿ 3rd ಲೈನ್ ಇದೆಯಲ್ವಾ, ಪೂರ್ತಿ ಅಂಡರ್ಲೈನ್ ಮಾಡ್ಕೊಳ್ಳಿ. ಶ್ರಿಯಂ ಭಗವತೀಂ ವಾತ್ಸ್ಪೃಹಯಂತಿ ಭದ್ರಾಂ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ನಿರೂಪಕ ಧರ್ಮ ಅಂತ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ. 3rd ಲೈನ್ ಅಂಡರ್ಲೈನ್ ಮಾಡ್ಕೊಂಡು ಪಕ್ಕದಲ್ಲಿ ನಿರೂಪಕ ಧರ್ಮ ಅನ್ನೋದನ್ನ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ. ನಿರೂಪಕ ಧರ್ಮ ಅಂದ್ರೆ ಏನು? ಆಲ್ರೆಡಿ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಯು. ಸ್ವರೂಪ ನಿರೂಪಕ ಧರ್ಮ ಅಂತ ಹೇಳಿ. ವಾಟ್ ಡು ಯು ಮೀನ್ ಬೈ ನಿರೂಪಕ ಧರ್ಮ? ನಿರೂಪಣೆ ಮಾಡೋದು ಅಂತ ಹೇಳ್ತೀವಲ್ವಾ. ನಿರೂಪಣೆ ಅಂದ್ರೆ ಅಥೆಂಟಿಸಿಟಿ. ಯು ಆರ್ ಗಿವಿಂಗ್ ಅಥೆಂಟಿಸಿಟಿ. ಯಾರಾದ್ರೂ ಏನಾದ್ರು ಹೇಳಿದ್ರೆ ಯಾರು ಹೇಳಿದ್ರು ನಿನಗೆ ಅಂತ ಕೇಳ್ತಾರಲ್ವಾ. 10ನೇ ಶತಮಾನದಲ್ಲಿ ಈ ಚೋಳರ ಕಾಲದಲ್ಲಿ ಈ ವಿಗ್ರಹ ಕೆತ್ತಲ್ಪಟ್ಟಿದೆ. ಹೌ ಡು ಯು ನೋ? ಆರ್ ಯು ಫ್ರಮ್ 10th century ಅಂತ ಕೇಳ್ತೀವಿ PhD ನಲ್ಲಿ. ಯು ಕೆನಾಟ್ ಕ್ಲೇಮ್. ಆಳ್ವಾರುಗಳು ಕಲಿಯುಗದ 1ನೇ ಸೆಂಚುರಿಲಿ ಇದ್ದವರು. ಹೆಂಗ್ ಗೊತ್ತು? ಪುಸ್ತಕ ರೆಫರೆನ್ಸ್. ಈ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ, ಕಾಳಿದಾಸನಿಂದ ಬರೆಯಲ್ಪಟ್ಟಿದೆ, ಭರ್ತೃಹರಿಯಿಂದ ಬರೆಯಲ್ಪಟ್ಟಿದೆ. ಈ ಒಂದು ದೇವಸ್ಥಾನದಲ್ಲಿ ಬೇಲೂರಲ್ಲಿರುವಂತಹ ದರ್ಪಣ ಸುಂದರಿ ಅಥವಾ ಸುಖಭಾಷಿಣಿ, ಅದನ್ನ DVG ಗುಂಡಪ್ಪನವರು ಅವರ ಅಂತಃಪುರ ಗೀತೆಗಳಲ್ಲಿ 12ನೇ ಶತಮಾನದ ಪಲ್ಲವರಾಯರ ಕಾಲದಲ್ಲಿ ಕಟ್ಟದು ಅಂತ ಹೇಳಲ್ಪಟ್ಟಿದೆ ಅಂತ ನಾ ಹೇಳ್ತಾ ಇದ್ದೀನಿ ಅನ್ಬಿಟ್ರೆ ಸೇಫು. ನಾನೇ ಹೇಳ್ತಾ ಇದ್ದೀನಿ ಅಂದ್ರೆ ಓಹೋ 12ನೇ ಶತಮಾನದಲ್ಲಿ ಇದೆಯಾ ಅಂತ ಬಂದ್ಬಿಡುತ್ತೆ ಅಲ್ವಾ. ಅದು ಶಿಲಾಶಾಸನಗಳಲ್ಲಿ ಬರೆದಿರುತ್ತಲ್ಲ ಸರ್, ಅದನ್ನ ನೋಡಿ ಅವ್ರು ಬರೆದಿರ್ತಾರೆ. ಶಿಲಾಶಾಸನಗಳು ಬರ್ದಿರೋದನ್ನೇ ಬುಕ್ಕಲ್ಲಿ ಬರ್ದಿರೋದು ಅಲ್ವಾ. ಮ್ಯಾನಿಸ್ಕ್ರಿಪ್ಟ್ಸ್ ಅಂತ ಅದನ್ನ ಹೇಳ್ತೀವಿ. ಪಾಲಿ ಭಾಷೆಯಲ್ಲಿ, ಸಂಸ್ಕೃತದಲ್ಲಿ, ಪ್ರಾಕೃತದಲ್ಲಿ ಬರ್ದಿರ್ತಾರೆ. ಅದನ್ನ ನಮಗೆ ಬರೆದು ಕೊಡ್ತಾರೆ ಇವರು. ಅದೇ ಅಥೆಂಟಿಸಿಟಿ. అథెంటిక్ ప్రూఫ్ ఎవరో నలుగురు నా దగ్గర చేరుకోవాల భాగవతానికి. అథెంటిసిటీ ఏమి? అనురాధ ఆంటీని పోయి అడుగుతారు, వాళ్ళు ఎవరో మీకు నేర్పిస్తారంటే ఆ భాగవతము, చెప్పండి వాళ్ళు ఎలా నేర్పిస్తారు. ఒక ಅಥೆಂಟಿಸಿಟಿ ಅಲ್ವಾ, ನಿರೂಪಕ ಅಂತ. ಇಲ್ಲಿ ಭಗವಂತನಿಗೆ ಏನು ನಿರೂಪಕ ಧರ್ಮ? ಶ್ರಿಯಾಂ ಭಗವತೀಂ ವಾಸ್ಪೃಹಯಂತಿ ಭದ್ರಾಂ. ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೀನಿ ನಿಮಗೆ, ಬಟ್ ಇನ್ನೂ ಒಂದ್ಸಲ ಹೇಳ್ಬೇಕು ಅಂತಾನೆ ಪರ್ಪಸ್ ಆಗಿ ಹೇಳ್ತಾ ಇದ್ದೀನಿ. ವಾಟ್ ಡು ಯು ಮೀನ್ ಬೈ ನಿರೂಪಕ ಧರ್ಮ ಫಾರ್ ಭಗವಂತ? నిరూపక ధర్మం ఏమి భగవంతుడిని? ಅನ್ಮ್ಯೂಟ್ ಮಾಡ್ಕೊಳ್ಳಿ ಕನಕಮಾಮಿ. ಅವರು ಬುಕ್ ಅಲ್ಲಿ ಬರೆದಿರ್ತಾರಲ್ಲ ಸರ್, ಅದೇ ಇರ್ಬೇಕು ನಿರೂಪಕ ಧರ್ಮ. ಶಾಸ್ತ್ರಗಳಲ್ಲಿ ಬರೆದಿರಲ್ವಾ? ಭಗವಂತ ನೋಡು ಬುಕ್ ಸೀಮಿತವಾಗಿದಾನ, ಅವ್ರು ಬರೆದಿರೋದನ್ನ ಅವ್ರು ಬರೆದಿರ್ತಾರಲ್ವಾ, ಅದನ್ನ ಹೇಳಿದ್ ನಾನು. ಸಂಪೂರ್ಣವಾಗಿ ಭಗವಂತನ ಬಗ್ಗೆನೇ ಯೋಚಿಸ್ತಾ ಇರ್ತಾನೆ. ಆದ್ರಿಂದ ಅತೀಂದ್ರಿಯ ಯೋಗದಿಂದ ಮಾಡ್ತಾನೆ. ಇನ್ನೂ ಅರ್ಥ ಬರ್ಬೋದು. ಅಲ್ಲ, ಶ್ರಿಯಂ ಭಗವತೀ ವಾಸ್ಪೃಹಯಂತಿ ಭದ್ರಾಂ ಅಂತ ಇದೆ. ಏನರ್ಥ? ಭಗವಂತನ ನಿರೂಪಕ ಧರ್ಮ. ಬ್ರಹ್ಮೋತ್ಸವಕ್ಕೆ ಹೋಗಿ ಕೂತಿದ್ದೀರಲ್ಲ, ಅಲ್ಲಿ ಒಂದ್ ನಿರೂಪಕ ಧರ್ಮ ಇದೆ, ಅದನ್ನೇ ಹೇಳಿದ್ರೆ ಮುಗ್ದಾಯ್ತು ಆನ್ಸರ್. ಶ್ರೀಯಂ ಅಂದ್ರೆ ವೈಭವ ಅಂತ ಆಗುತ್ತೆ. ಈ ಸಾರತ್ರ ಏನಕ್ಕಾದ್ರೂ ಬ್ರಹ್ಮೋತ್ಸವ ಅಂತ ಹೇಳಿದ್ವು ಅಂತ ಯಶೋಧ ಮಾಮಿ ಬೈಕೋತಾ ಇದ್ದಾರೆ. ಅದನ್ನೇ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಹೇಳ, ಪ್ರತಿ ಒಂದು ದೇವಸ್ಥಾನದಲ್ಲೂ ಮೊದಲು ಪ್ರಾಕಾರದ ಒಳಗಡೆ ಹೋಗ್ತೀರಾ, ಪ್ರಾಕಾರದಲ್ಲಿ ತಾಯಾರ್ನ ಸೇವೆ ಮಾಡ್ತೀರಾ, ಅಲ್ಲಿಂದ ಮತ್ತೆ ಮುಂದಕ್ಕೆ ಹೋಗ್ತೀರಾ. ಗರ್ಭಗೃಹದಲ್ಲಿ ಭಗವಂತನ್ ನೋಡಕ್ ಮುಂಚೆ ಮಡಪಳ್ಳಿ ನಾಚಿಯಾರ್ ದೇವರ ಪ್ರಸಾದ ಮಾಡೋ ಉಗ್ರಾಣ, ಅಲ್ಲಿ ಒಬ್ಳು ಇರ್ತಾಳೆ, ಅವಳನ್ನ ಸೇವೆ ಮಾಡ್ತೀರಾ. ಅಲ್ಲಿಂದ ಮುಂದಕ್ಕೆ ಹೋಗ್ತೀರಾ. ಮುಂದೆ ಹೋದ್ರೆ ಅಲ್ಲಿ ಮಲಯಾಳಂ ನಾಚಿಯಾರ್, ಈ ಮಲೆಗೆ ಅಧಿಪತಿಯಾದವಳು, ಈ ಬೆಟ್ಟಕ್ಕೆ ಅಧಿಪತಿಯಾದವಳು ಅಂತ ಇರ್ತಾಳೆ, ಅವಳನ್ನ ಸೇವೆ ಮಾಡ್ತೀರ. ಅಲ್ಲಿಂದ ಮುಂದಕ್ಕೆ ಪ್ರಾಕಾರ ಸುತ್ಕೊಂಡು ಈ ಕಡೆ ಬಂದ್ರೆ ಆಂಡಾಳ್ತಾಗ ಗೊತ್ತೇ ಇದೆ, ಆಂಡಾಳ್ ಅಲ್ವಾ. ಹೊರಗಡೆ ತಾಯಾರ್ ಸೇವೆ, ಇಲ್ಲಿ ಒಳಗಡೆ ಅಂತರಂಗದಲ್ಲಿ ಆಂಡಾಳ್ ಸೇವೆ. ಆಮೇಲೆ ದೇವ್ರ ಹತ್ರ ಹೋಗಿ ನಿಂತ್ಕೋತೀರ. ನಿಂತ್ಕೊಂಡ್ರೆ ಮೊದಲು ವಕ್ಷಸ್ಥಳದಲ್ಲಿ ಮಹಾಲಕ್ಷ್ಮಿಯನ್ನ ನೋಡ್ತೀರಾ.
ಆಮೇಲೆ ಉತ್ಸವರಲ್ಲಿ ಉಭಯನಾಚಿಮಾರುಗಳನ್ನ ನೋಡ್ತೀರಾ, ಆಮೇಲೆ ಭಗವಂತನನ್ನ ನೋಡ್ತೀರಾ. ಎಷ್ಟು ಭಗವಂತ? ಅವನು ಒಂಟಿ ಒಬ್ಬನೇ ಅಲ್ವಾ? ಎಲ್ಲಾ ಉಪಸನ್ನಿಧಿಗಳು ಎಲ್ಲಾ ನೀವ್ ಕವರ್ ಮಾಡ್ಕೊಂಡು ಹೋದ್ರು ಅವನೊಬ್ಬನೇ ಅಲ್ಲಿ. ಆದ್ರೆ ಎಷ್ಟು ಜನ ತಾಯಾರುಗಳು? ಮೊದಲು ಆ ಪ್ರದೇಶಕ್ಕೆ ಅಧಿಪತಿಯಾದವಳು, ಆಮೇಲೆ ಆ ಉಗ್ರಾಣಕ್ಕೆ ಮಡಪಳ್ಳಿ ಭಗವಂತನ ಪ್ರಸಾದಕ್ಕೆ ಅಧಿಪತಿಯಾದವಳು, ಅದಾದ್ಮೇಲೆ ಆ ಕಿಚನ್ಗೆ, ಅದಾದ್ಮೇಲೆ ಅಲ್ಲಿಂದ ಮುಂದಕ್ಕೆ ಬಂದ್ರೆ ಆ ಕ್ಷೇತ್ರಕ್ಕೆ ಅಧಿಪತಿಯಾದವಳು, ಅದಾದ್ಮೇಲೆ ಅವನ ಅಂತರಂಗಕ್ಕೆ ಅಧಿಪತಿಯಾದವಳು ಅಂಡಾಳ್, ಅದಾದ್ಮೇಲೆ ಮೇಲಕ್ಕೆ ಹೋದ್ರೆ ವರದರಾಜನ ವಕ್ಷಸ್ಥಳದಲ್ಲಿ ಪೆರುಂದೇವಿ ತಾಯಿಯಾರು, ಅದಾದ್ಮೇಲೆ ಉಭಯನಾಚಿಮಾರುಗಳು. ಎಷ್ಟು ಜನ? 5-6 ಜನ ಅಲ್ವಾ? ಎಷ್ಟು ಭಗವಂತ? ಒಂದೇ ಭಗವಂತ. ಭಗವಂತ ಅಂತ ಅನ್ನಿಸ್ಕೊಳಕ್ಕೆ ಆ ಸ್ವರೂಪಕ್ಕೆ ನಿರೂಪಕ ಧರ್ಮ ಯಾರು ಗೊತ್ತಾ? ಆ ಮಹಾಲಕ್ಷ್ಮಿ. ಶ್ರಿಯಂ ಭಗವತೀಂ ವಾಚಸ್ಪೃಹಯಂತಿ ಭದ್ರಾಂ. ಆ ಶ್ರೀ ಅನ್ನೋಗಳನ್ನ, ಆ ಮಹಾಲಕ್ಷ್ಮಿಯನ್ನ ಮುಂದಿಟ್ಟುಕೊಂಡು ಶರಣಾಗತಿ ಮಾಡುವವರನ್ನ ಭಗವಂತ ಎಂದಿಗೂ ಕೈ ಬಿಡುವುದಿಲ್ಲ. ಯಾಕಂದ್ರೆ ಅದಕ್ಕೆ ಅಲ್ವಾ ಸರ್ ಅದಕ್ಕೆ ಅಲ್ವಾ ದೇವಿಗೆ ಪುರುಷ ಕಾರಣಿ ಅಂತ ಹೇಳೋದು. ಫಸ್ಟ್ ದೇವಿನ ನೋಡಿ ಆಮೇಲೆ ದೇವ್ರನ್ನ ನೋಡ್ಬೇಕು ಅಂತ ಹೇಳ್ತಾರೆ. ನಾವು ಫಸ್ಟ್ ದೇವ್ರನ್ನ ನೋಡ್ಬಿಡ್ತೀವಿ. ನಾವೆಲ್ಲ ಏನ್ ಮಾಡ್ತೀವಿ? ಹೋಗ್ಬಿಟ್ಟು ಸೀದಾ ದೇವ್ರು ನೋಡ್ತೀವಿ. ಮಾಡಬಾರ್ದು. ನೀಳಾದೇವಿ ಕ್ಯಾರೆಕ್ಟರ್ ಎಲ್ಲಿ ಬರುತ್ತೆ ಸರ್ ಇದ್ರಲ್ಲಿ, ವಿಷ್ಣುನಲ್ಲಿ? ನೀಳಾದೇವಿ ಕ್ಯಾರೆಕ್ಟರು ನಮ್ಮ ಭಾಗವತದಲ್ಲೇ ಬರುತ್ತೆ. ಆಕೆನೆ ನೀಳಾದೇವಿನೇ ಕೃಷ್ಣನ ಸೋದರ ಮಾವನ ಮಗಳು, ಭದ್ರ ಅಂತ ಅವಳು. 7 ವೃಷಭಗಳನ್ನ ಅವನು ಏನ್ ಮಾಡ್ತಾನೆ? ಅದರ ಮದವನ್ನ ಇಳಿಸಿ, ಅಹಂಕಾರವನ್ನ ಇಳಿಸಿ ಆ ನೀಳಾದೇವಿಯನ್ನ ಮದುವೆ ಆಗ್ತಾನೆ. 7 ವೃಷಭಗಳು, 7 ಕಾಳಮಾಡು. ಅದನ್ನ ಆ 7ಕ್ಕೂ ತತ್ವ ಇದೆ, ಅದನ್ನ ಅಲ್ಲಿ ಹೇಳ್ತೀನಿ ನಾನು. ಕೃಷ್ಣಾವತಾರದಲ್ಲಿ ಬರುತ್ತೆ ಅದು, ಆಯ್ತಾ? ತನ್ನ ಸೋದರ ಮಾವನ ಮಗಳು ಭದ್ರೆ, ಅವಳೇ 7ನೇ ಹೆಂಡತಿ, ಸುಲಕ್ಷಣೆ ಕೊನೆಯವಳು ಅಲ್ವಾ? ರುಕ್ಮಿಣಿ, ಸತ್ಯಭಾಮ, ಭದ್ರಾ, ಕಾಳಿಂದಿ ಅಂತ ಎಲ್ಲ ಬರ್ತಾರಲ್ಲ. ನಾಗ್ನಿಜಿತಿ, ಭದ್ರ, ಲಕ್ಷ್ಮಣ ಅಂತ ಹೇಳ್ತೀವಿ. ಅದ್ರಲ್ಲಿ ಆ ಭದ್ರೆ ಅನ್ನೋವಳೆ ನೀಳಾದೇವಿ. ಅವಳ ಕತೆ ಬರುತ್ತೆ, ತುಂಬಾ ಚೆನ್ನಾಗಿದೆ ಅವಳ ಕತೆ. ಸೊ ಪಂಚಸ್ವರೂಪದಲ್ಲಿ ದೇವಿಯರಿದ್ದಾರೆ, ಭಗವಂತ ಒಬ್ಬನೇ ಇದ್ದಾನೆ ಅಲ್ವಾ? ಯಾವುದೇ ಕ್ಷೇತ್ರಕ್ಕೆ ಹೋಗಿ, ಶಿವಕ್ಷೇತ್ರದಲ್ಲೂ ಹಂಗೆ. ಫಸ್ಟ್ ಯಾರು? ಈಗ ಏಕಾಮ್ರನಾಥ, ಕಾಂಚೀಪುರಂ ಏಕಾಮ್ರನಾಥ ಟೆಂಪಲ್ ತಗೊಳ್ಳಿ. ಒಳಗಡೆ ಹೋಗ್ತಿದ್ದಂಗೆ ಅಭಿತ ಕುಚಲಾಂಬ ನಿಂತಿದ್ದಾಳೆ. ಅದಾದ್ಮೇಲೆ ಪ್ರಾಕಾರಕ್ಕೆ ಹೋಗ್ತಿದ್ದಂಗೆ ಪ್ರಾಕಾರವನ್ನ ಮೇಂಟೈನ್ ಮಾಡೋ ಒಂದು ದೇವಿ ಇರ್ತಾಳೆ. ಆ ದೇವಿಗೆ ಹೆಸರೇ ಪ್ರಾಕಾರ ನಾಯಕಿ ಅಂತ. ಪ್ರಕಾರ ನಾಯಕಿ ಅಂತ ಹೇಳ್ತಾರೆ. ಅಲ್ಲಿಂದ ಬೃಹನ್ನಾಯಕಿ ಸನ್ನಿಧಿ ಅಂತ ಇದೆ. ಆ ಬೃಹನ್ನಾಯಕಿ ಎಲ್ಲ ಪಾರ್ವತಿನೇ, ಎಲ್ಲ ಅಂಬಾಳದ. ಅಲ್ಲಿಂದ ಬಂದ್ರೆ ಜಗನ್ಮೋಹಿನಿ ಅಂತ ಒಂದು ಸನ್ನಿಧಿ. ಯಾರು? ಗಂಗೆ, ಜಗತ್ತನ್ನೇ ಮೋಹಿಸುವವಳು ಅಂತ ಅರ್ಥ. ಅಲ್ಲಿಂದ ಒಳಗಡೆ ಹೋಗ್ತಿದ್ದಂಗೆ ಏಕಾಂಬರೇಶ್ವರನ ಹೆಂಡತಿಯಾದಂತಹ ಬಂಗಾರು ಕಾಮಾಕ್ಷಿ ಅಲ್ವಾ? ಬಂಗಾರು ಕಾಮಾಕ್ಷಿಯನ್ನು ನೋಡ್ಕೊಂಡು ಒಳಗಡೆ ಹೋದ್ರೆ ಕೊನೆಯಲ್ಲಿ ಒಬ್ಬನೇ, ಯಾರವನು? ಏಕಾಂಬರೇಶ್ವರ ಅಲ್ವಾ? ಇವನ ಮದುವೆ ಮೀನಾಕ್ಷಿ ಸನ್ನಿಧಾನದಲ್ಲೂ ಹಂಗೆ. ಮೀನಾಕ್ಷಿ ಸುಂದರೇಶ್ವರ ಸೊಕ್ಕನಾಥನನ್ನ ನೋಡ್ಬೇಕು ಅಂತ ನೀ ಹೋಗ್ತಿದ್ದಂಗೆ ಮೊದಲು ಬರೋವಳು ಶಿವಗಾಮ ಸುಂದರಿ. ಅಲ್ಲಿಂದ ಮುಂದೆ ಹೋಗ್ತಿದ್ದಂಗೆ ಯಾರೋ? ಸುಗಂಧಿ ಕುಂತಳಾಂಬ. ಅಲ್ಲಿಂದ ಪ್ರಕಾರ ನಾಯಕಿ. ಶೈವ ವೈಷ್ಣವ ಆಗಮ ಹೆಚ್ಚು ಕಮ್ಮಿ ಒಂದೇ, ಟ್ರೆಡಿಷನ್ ಬೇರೆ, ಆಗಮ ಇಸ್ ಸೇಮ್. ಅಲ್ಲಿಂದ ಮುಂದಕ್ಕೆ ಹೋದ್ರೆ ಅಲ್ಲಿ ಶಿವನಿಗೆ ಯಾಕೆ ಮಡಪಳ್ಳಿ ನಾಚಿಯಾರಿಲ್ಲ ಅಂದ್ರೆ ಶಿವನಿಗೆ ಏನು ನೈವೇದ್ಯ ಇಲ್ಲ, ಅವನ ಅಭಿಷೇಕ ಪ್ರಿಯ. ನೀರಾಕು ನೀರಾಕು ನೀರಾಕು, ಅದಕ್ಕೆ ಗಂಗಾದೇವಿ ನಿಂತಿರ್ತಾಳೆ. ಅಲ್ಲಿಂದ ನಾವು ಬಂದ್ರೆ ಮಧುರೆ ಮೀನಾಕ್ಷಿ ಅಲ್ವಾ? ಮೀನಲೋಚನಿ ಪಾಶಮೋಚನಿ, ಮೀನಿನ ತರ ಕಣ್ಣುಗಳನ್ನ ಇಟ್ಕೊಂಡು ನಮ್ಮ ಪಾಶಗಳನ್ನ ಹೋಗಲಾಡ್ಸೋಳು ಅಲ್ವಾ? ಮಧುರೆ ಮೀನಾಕ್ಷಿ. ಅಲ್ಲಿಂದ ಹೋದ್ರೆ ಒಬ್ಬನೇ ನಾಯಕ, ನಡುನಾಯಕ. ಯಾರೋ? ಸೊಕ್ಕನಾಥನ್, ಸುಂದರೇಶ್ವರನ್ ಅಂತ ಹೇಳ್ತೀವಿ, ಅಲ್ಲಿದ್ದಾನೆ. ಸೊ ಇಲ್ಲಿ ಪರಮಾತ್ಮ ಇದ್ದಾನೆ ಅನ್ನಕ್ಕೆ 5 ಜಾಗದಲ್ಲಿ ದೇವಿಯರಿರ್ತಾರೆ. ಅದು ನಿರೂಪಕ ಧರ್ಮ, ಸ್ವರೂಪ ನಿರೂಪಕ ಧರ್ಮ. ಅಮ್ಮ, ನಿನ್ನಲ್ಲಿ ಭಕ್ತಿ ಬೆಳಿಬೇಕಾದ್ರೆ 5 ಜಾಗಗಳಲ್ಲಿ ಆ ದೇವಿ ನಿನಗೆ ಅನುಗ್ರಹವನ್ನ ಮಾಡಿ ಪರಮಾತ್ಮನ ಇರುವಿಕೆ ನಿನ್ನ ಆತ್ಮದಲ್ಲಿ ಮೂಡಿಸ್ತಾರೆ. ಈಗ ತಿರುಚಾನೂರ್ಗೆ ಹೋಗಿದ್ದೀರಾ ಅಲ್ವಾ? ತಿರುಮಲೆಗೆ ಹೋಗಿದ್ದೀರಾ ಅಲ್ವಾ ಮಾಮಿ? ಯಶೋಧ ಮಾಮಿ, ಅಲ್ಲೇನ್ ನಿರೂಪಕ ಧರ್ಮ? ಕೆಳಗಡೆನೆ ತಿರುಚಾನೂರ್, ಅಲಮೇಲ್ ಮಂಗಾಪುರದಲ್ಲಿ ಅಲಮೇಲ್ ಮಂಗ
ಆಕೆ ನೋಡಿದ್ರಿ ಅಲ್ವಾ? ಅಲ್ಲಿಂದ ಮೇಲೆ ತಿರುಮಲೆಯನ್ನ ಹತ್ತಿದೀರ. ತಿರುಮಲೆಯಲ್ಲಿ ಎಲ್ಲಿ ಮೊದಲು ಮಡಪಳ್ಳಿ ನಾಚಿಯಾರ್, ಅಲ್ಲಿಂದ ನೀವು ಪ್ರದಕ್ಷಿಣೆಯಾಗಿ ಬಂದ್ರೆ ಅಲ್ಲಿ ಇನ್ನೊಂದು ಕಡೆ ವಕುಳ ಮಾಲಿಕ ಅಲ್ವಾ? ವಕುಳ ದೇವಿ ಶ್ರೀನಿವಾಸನಿಗೆ ತಾಯಿ, ಅವಳಿದ್ದಾಳೆ. ಅಲ್ಲಿಂದ ಮುಂದಕ್ಕೆ ಬಂದ್ರೆ ವಿಮಾನ ನಾಚಿಯಾರ್, ಅಲ್ಲಿ ವಿಮಾನಕ್ಕೆ ಒಂದು ನಾಚಿಯಾರ್ ಇದ್ದಾಳೆ. ಆನಂದ ನಿಲಯ ವಿಮಾನ ಅಲ್ವಾ ಶ್ರೀನಿವಾಸರು ನಿಂತಿರೋದು? ಆನಂದ ನಿಲಯ ವಿಮಾನಕ್ಕೆ ಒಂದು ನಾಚಿಯಾರ್ ಇದ್ದಾಳೆ. ಆಮೇಲೆ ಒಳಗಡೆ ಹೋದ್ರೆ ಭಗವಂತ ಏನೋ ಶ್ರೀನಿವಾಸ ನಿಂತಿದ್ದಾನೆ, ಆದ್ರೆ ಅವನಿಗೆ ಹೆಸರಿಲ್ಲ. ಅವನ ಹೆಸರು ನೋಡಿ ಶ್ರೀನಿವಾಸ. ಶ್ರೀಗೆ ನಿವಾಸನಾಗಿದ್ದಾನ ಅವನು. ನಿವಾಸ ಅಂದ್ರೆ ಮನೆ ಅಲ್ವಾ? ಯಾರಿಗ್ ಮನೆ? ಶ್ರೀಗೆ ಮನೆಯಾಗಿದ್ದಾನೆ. ವಕ್ಷಸ್ಥಳದಲ್ಲಿ ಎರಡು ಕಡೆನೂ ಮಹಾಲಕ್ಷ್ಮಿ ಪದ್ಮಾವತಿ ಶೋಭಿಸ್ತಾ ಇದ್ದಾರೆ ಅಲ್ವಾ? ಸೊ ಹಂಗಾಗಿ ಪರಮಾತ್ಮನ ಇರುವಿಕೆ ಆ ಭಗವತಿಯಾದಂತಹ ಮಹಾಲಕ್ಷ್ಮಿಯೋ ಪಾರ್ವತಿನೋ ಸರಸ್ವತಿನೋ ವಾಗ್ದೇವಿನೋ ಆಯಾ ಇರುವಿಕೆಗಳು ಅಲ್ಲಲ್ಲಿ ಇದೆ. ಶೃಂಗೇರಿಯಲ್ಲಿ ನೋಡಿದೀರಾ? ಚಂದ್ರಮೌಳೇಶ್ವರನ ಪೂಜೆಯಾದ್ರೂ ಒಂದು ಸಮಯ ಮಾಡಲ್ಲ ಜಗದ್ಗುರುಗಳು, ಆದ್ರೆ ಶೃಂಗೇರಿ ಶಾರದಾಂಬಾ ಪೂಜೆಯನ್ನ ನಿಲ್ಲಿಸೋದೇ ಇಲ್ಲ. ಶಕ್ತ್ಯಾತ್ಮಕ ಸ್ವರೂಪಿಣಿಯಾದಂತಹ ಶೃಂಗೇರಿ ಶಾರದಾಂಬೆನೇ ಅಲ್ಲಿ ಮುಖ್ಯ ಅಧಿದೇವತೆಯಾಗಿ ಇದ್ದಾಳೆ. ಆಕ್ಚುಲಿ ಅವಳು ಮುಖ್ಯ ಅಲ್ಲ, ಅವಳು ಬಂದು ಸೇರಿರೋವಳು. ಯಾರು ಮುಖ್ಯ ಅಲ್ಲಿ? ನರಸಿಂಹವನ ಅಂತ ಇದೆ ಒಳಗಡೆ, ಅಲ್ಲಿ ಚಂದ್ರಮೌಳೇಶ್ವರ ಅವರೇ ಮುಖ್ಯವಾದ ದೈವ. ಚಂದ್ರಮೌಳೇಶ್ವರನಿಗೆ ಷೋಡಶ ಕಾಲದಲ್ಲಿ ಪೂಜೆ ನಡೆಯುತ್ತಲ್ಲಿ. ಒಂದು ವೇಳೆ ಸ್ವಾಮಿಗಳಿಗೆ ಜ್ವರ ಗಿರ ಬಂದು ಏನಾದ್ರೂ ಆಗಿ ಅವ್ರ ಪರವಾಗಿ ಯಾರೋ ನಡೆಸ್ತಾರೆ, ಅಕಸ್ಮಾತ್ ನಡೀಲಿಲ್ಲ ಅಂದ್ರೂ ಪರವಾಗಿಲ್ಲ ಚಂದ್ರಮೌಳೇಶ್ವರನ ಸನ್ನಿಧಿಯಲ್ಲಿ. ಆದ್ರೆ ಶೃಂಗೇರಿ ಶಾರದಾಂಬೆಗ್ ಬಿಡ್ತಾರ? ಶೃಂಗೇರಿ ಶಾರದಾಂಬೆ ಅಂತಾನೆ ನೀವೆಲ್ಲ ಶೃಂಗೇರಿಗೆ ಹೋಗೋದು. ಚಂದ್ರಮೌಳೇಶ್ವರ ನೋಡಕ್ ಶೃಂಗೇರಿಗೆ ಹೋಗ್ತೀನಿ ಯಾರಾದ್ರೂ ಹೇಳಿರೋರು ಇದಾರ? అనురాధ ఆంటీని కేಳಿ అసలు మాకు ఆ సంగతియే తెలీదు సార్. చంద్రమౌళేశ్వరుడు అని ఒకడు ఉంటాడు, వాళ్ళని చూసే శృంగేరికి పోవాలా అని సంగతియే మీ నోట్ల నుండి కొత్తగా ఏమో అడుగుతా ఉంటాం మేము. ఇప్పుడు నుంచి నేను అనుకుని ఉండేది శృంగేరి అంటే శారద, శారద అంటే శృంగేరి అంటే ಅಲ್ವಾ? ಅದೇ ನಿರೂಪಕ ಧರ್ಮ. ಒಂದು ಮನೆಗೆ ಗೃಹಿಣಿ ಎಷ್ಟು ಮುಖ್ಯವೋ, ಒಂದು ಭಗವತ್ ಸಾನ್ನಿಧ್ಯಕ್ಕೆ ತಾಯಾರ್ ಅಥವಾ ಅಂಬಾಳ್ ಎಷ್ಟು ಮುಖ್ಯವೋ, ಆ ರೀತಿ ಅಮ್ಮ ಒಂದು ಸತ್ಸಂಗಕ್ಕೆ ನೀನು ನಿನ್ನ ಆತ್ಮಸ್ವರೂಪವೆಂಬ ಸ್ತ್ರೀ ಧರ್ಮ ತುಂಬಾ ಮುಖ್ಯ. ಆತ್ಮಸ್ವರೂಪವೇ ಸ್ತ್ರೀ ಧರ್ಮ ಅಂತ ಹೇಳಲ್ಪಟ್ಟಿದೆ. ಸ್ತ್ರೀಗಳು ಆತ್ಮಸ್ವರೂಪದಿಂದ ವ್ಯಕ್ತಪಟ್ಟಿದ್ದಾರೆ. ಸ್ತ್ರೀಗಳಿಗೆ ಸ್ವತಂತ್ರ ಇಲ್ಲ ಅಂತ ಹೊಡ್ಕೋತಾರಲ್ಲ, ಸ್ವತಂತ್ರ ಇದೆಯಾ ಇಲ್ವಾ? ಇದೆಯಾ ಇಲ್ವಾ ಈಗ ಹೇಳಿ? ನಿಮ್ಮ ಸನಾತನ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ ಸ್ತ್ರೀಗಳನ್ನ ಶೋಷಣೀಯವಾಗಿ ಕಾಣ್ತಾರೆ, ಪರಮ ಭೋಗ ವಸ್ತುಗಳಾಗಿ ಕಾಣ್ತಾರೆ. ಅವ್ರಿಗೆ ಸ್ವತಂತ್ರ ಇಲ್ಲ, ಅವರೇ ಸ್ವತಂತ್ರಿಗಳು. ಅವರಿಲ್ದೆ ಇನ್ನೇನು ಭಕ್ತಿ ಮಾರ್ಗವೇ ಇಲ್ಲ. ಸರ್ ಎಷ್ಟೇ ಇದ್ರೂನುವೇನೆ ಇವಾಗ ಪುಸ್ತಕದಲ್ಲಿ ಎಲ್ಲ ಇದೆ, ನೀವು ಹೇಳ್ತೀರಾ, ಒಪ್ಕೊಳ್ತೀವಿ. ಆದ್ರೂನು ಮನೆಯಲ್ಲಿ ಈ ಗಂಡಸ್ರುಗಳದೇ ಸ್ಟ್ಯಾಂಡ್ ಆಗೋದಲ್ವಾ? ಯೂಶಲ ಒಂದಷ್ಟು ವಿಷಯಗಳ ಜಾಸ್ತಿ ಆಗೋದು ಅವ್ರದೇನೆ. ಅದ್ರಿಂದ ಏನಿಲ್ಲ, ಅಷ್ಟೇ ಹೆಂಗಸು ಮಾಮಿದೇ ಸ್ಟ್ಯಾಂಡ್ ಆಗೋದು, ಮಾಮ ಕೊನೆಯಲ್ಲಿ ಎಸ್ ಅನ್ನೋದಷ್ಟೇ ಅಲ್ವಾ? ಒಂದ್ ಲೆವೆಲ್ ವರ್ಗೂ ಗಂಡಸ್ರದು, ಅದಾದ್ಮೇಲೆ ಗಂಡಸ್ರು ಬಿಟ್ಕೊಡ್ತಾರೆ ಹೆಂಗಸ್ರಿಗೆ. ಯಾಕಂದ್ರೆ ಹೆಂಗಸರು ಸಂಭಾಳಿಸೋ ತರ ಗಂಡಸರುಗಳೇ ಸಂಭಾಳ್ಸಕ್ಕಾಗಲ್ಲ. ಅವರು ಹೊರಗಡೆನೂ ಹೋಗಿ ದುಡಿತಾರೆ, ಮನೇಲೂ ಮಾಡ್ತಾರೆ, ನೆಂಟ್ರಿಷ್ಟ್ರನ್ನು ಸಂಭಾಳಿಸ್ತಾರೆ, ಬೇಕಾಗಿರೋರು ಬೇಡದೇ ಇರೋರ್ನು ಕೈಯಲ್ಲಿ ಹತೋಟಿಗೆ ತಗೋತಾರೆ. ಗಂಡಸಗಾಗುತ್ತಾ ಅದೆಲ್ಲ ಮಾಡಕ್ಕೆ? ಯಾರಾದ್ರೂ ಒಂದು 4 ಜನ ಮನೇಲಿ ಆಳಿದ್ರೆ ಆಳನ್ನ ಕಂಟ್ರೋಲ್ ತಗೊಳ್ಳೋದು ಹೆಂಗಸು, ಗಂಡಸಲ್ಲ. ಇವ್ರೇನ್ ಕೇಳಿದಷ್ಟು ದುಡ್ಡು ಕೊಟ್ಬಿಟ್ಟು ಏನಾದ್ರು ಮಾಡ್ಕೊ ಹೋಗಂತ ಬಿಟ್ಬಿಡ್ತಾರೆ. ಅವ್ರು ಕಳ್ತನ ಮಾಡೋದು ಇವ್ರಿಗೆ ಗೊತ್ತಾಗಲ್ಲ, ಅವ್ರು ಸರಿಯಾಗಿ ಕೆಲಸ ಮಾಡದೇ ಇರೋದು ಗೊತ್ತಾಗಲ್ಲ. ದುಡ್ಡನ್ನು ಬಿಡಲ್ಲ, ವಹಿವಾಟನ್ನು ಹಿಡ್ಕೋತಾರೆ, ಅವರನ್ನು ಕಂಟ್ರೋಲ್ ಅಲ್ಲಿ ಇಡ್ತಾರೆ, ಅವ್ರು ಬಗ್ಗೋ ತರ ಮಾಡ್ತಾರೆ, ಅವ್ರಿಗೆ ಹೆದರಿಕೆನೂ ಇಟ್ಟಿರ್ತಾರೆ. ಏನ್ ಹೇಳ್ತೀರಾ ನಿಮ್ ಮನೇಲಿ ಮಾಮಂದ್ರಿಗೆ? ಹೆಂಗಸರ ವಿಚಾರಕ್ಕೆಲ್ಲ ನೀವು ಬರ್ಬೇಡಿ, ಅಡಿಗೆ ಮನೆ ವಿಚಾರ ಎಲ್ಲ ನಿಮ್ಗೆ ಗೊತ್ತಾಗಲ್ಲ, ಆಳಿನ ವಿಚಾರ ಕಾಳಿನ ವಿಚಾರ ಎಲ್ಲ ನೀವು ಬರ್ಬೇಡಿ, ಬಿಟ್ಟಾಕಿ ನಾನ್ ನೋಡ್ಕೋತೀನಿ ಅಂತ. ಕೆಲವ್ರ ಮನೆಗೆ ಗಂಡಸರು ಪವರ್ಫುಲ್ ಆಗಿರ್ತಾರೆ ಸರ್, ತುಂಬಾ ಜೋರಾಗಿರ್ತಾರೆ, ಚಾನ್ಸೇ ಕೊಡಲ್ಲ ಲೇಡೀಸ್ಗೆ. ದುಡ್ಡು ಮೇಂಟೆನೆನ್ಸ್ ಇಂದ ಹಿಡಿದು ಎಲ್ಲಾನು ಲೆಕ್ಕಾಚಾರವಾಗಿ ಗಂಡಸ್ರೇ ಮಾಡ್ತಾರೆ. ಹೆಂಗಸ್ರಿಗೆ ಬುದ್ಧಿ ಕಮ್ಮಿ ಅಂತ ಅವ್ರ ಮನಸ್ಸಲ್ಲಿ ಬಂದ್ಬಿಟ್ಟಿರುತ್ತೆ. ಇರ್ತಾರೆ ಕೆಲವ್ರ ಮನೆಗಳಲ್ಲಿ ಗಂಡಸ್ರದೇ ಅಪ್ಪರ್ ಹ್ಯಾಂಡ್ ಇರುತ್ತೆ, ನೋಡಿದೀನಿ. ಒಂದು ವಯಸ್ಸಾದ್ಮೇಲೆ
ಹೆಂಗಸ್ರೆ ಮುಂಗೈ ಆಗ್ತಾರೆ. ಅವ್ರು ಯಾವಾಗ ಕುಗ್ತಾರೋ ಅವಾಗ ಇವ್ರದೇ ಆಸರೆ ಬೇಕಾಗುತ್ತೆ. ಒಂದು ತಿಳ್ಕೊಳ್ಳಿ, ಹೆಂಗಸಿಲ್ದೆ ಇರೋ ಮನೆ ಸ್ಮಶಾನಕ್ಕೆ ಸಮ. ಗೊತ್ತಾಯ್ತಾ? ಹೆಂಗಸಿಲ್ದೆ ಇರೋ ಮನೆ ಸ್ಮಶಾನಕ್ಕೆ ಸಮ. ಅವ್ರು ಏನಾದ್ರೂ ಇಂಪಾರ್ಟೆನ್ಸ್ ಕೊಡ್ಲಿ ಬಿಡ್ಲಿ, ಫೈನಾನ್ಷಿಯಲ್ ಇದು ಅವರೇ ಇಟ್ಕೊಳ್ಳಿ ಮಾಡ್ಲಿ, ಏನಾದ್ರೂ ಆಗ್ಲಿ, ಆ ಗಂಡಸು ಕಾಲಕ್ಕೆ ಮನೆಗೆ ಬರ್ಬೇಕು ಅಂದ್ರೆ ಹೆಂಗಸು ಕಾರಣ. ಮದುವೆ ಇಲ್ದೆ ಸ್ತ್ರೀಲೋಲಂಪಟನಾಗಿ ಎಲ್ಲೋ ಅವನ ಪಾಡ್ಗವನು ಯಾವ್ದೋ ಇದು ಬೀದಿಗ್ ಬಿಟ್ಟಿರೋ ಯಾವ್ದೋ ಕುರಿ ತರ ಅವನ ಪಾಡ್ಗವನು ಓಡಾಡ್ತಾನೆ ಇದ್ರೆ ಮನೆಯಲ್ಲಿ ಯಾರು ಅದ್ಬಸ್ತಿಲ್ಲ. ಒಂದು ತಾಯಿ ಹತೋಟಿ ಇರ್ಬೇಕು, ಒಂದು ವಯಸ್ಸಾದ್ಮೇಲೆ ಹೆಂಡತಿ ಹತೋಟಿ. ಅವನ ಕೆಟ್ಟ ಚಟದಿಂದ ಅವನೆಲ್ಲೋ ಹೊಕ್ಕೊಳ್ಳಿ ಬಂದ್ಕೊಳ್ಳಿ, ಆದ್ರೆ ಹೆಂಡತಿ ಇದ್ದಾಳೆ ಅಂದ್ರೆ ಅದಾಗಲ್ಲ. ಬ್ಯಾಚುಲರ್ ಲೈಫ್ ಇಸ್ ಗಾನ್. ಬ್ಯಾಚುಲರ್ ಲೈಫ್ ಅಂದ್ರೇನೆ ಹತೋಟಿ ಇಲ್ದೇ ಇರೋ ಲೈಫ್ ಅದು ಅಲ್ವಾ? ನಾನೀಗ ಗೃಹಸ್ಥಾಶ್ರಮ ಧರ್ಮ ಏನದೋ ಕರೆಕ್ಟ್ ಆಗಿ ಎಲ್ಲ ಹತೋಟಿಗೆ. ಅವ್ರು ನಿಮಗ್ ಇಂಪಾರ್ಟೆನ್ಸ್ ಮನೇಲಿ ಕೊಡ್ತಾರೋ ಇಲ್ವೋ, ಆದ್ರೆ ಅವರ ಲೈಫ್ಗೆ ಒಂದು ಇಂಪಾರ್ಟೆನ್ಸ್ ಸೇರುತ್ತೆ, ಆಡಪ್ ಆಗುತ್ತೆ. ಸೊ ಈ ಭಕ್ತಿ ಮಾರ್ಗದಲ್ಲಿ ಆತ್ಮಸ್ವರೂಪವಾದಂತಹ ಹೆಂಗಸರು ಅಷ್ಟು ಕಾರಣವಾಗ್ತಾರೆ. ಅಮ್ಮ, ನೀವೆಲ್ಲ ನಿರೂಪಕ ಧರ್ಮಿಗಳಾಗಿದ್ದೀರಾ. ಆ ನಿರೂಪಣೆಯಿಂದಲೇ ಭಗವಂತನೇ ಇಂಪಾರ್ಟೆನ್ಸ್ ಕೊಟ್ಟಿದಾನಂತೆ. ಅವ್ರಿವ್ರು ಕೊಡೋದಿರ್ಲಿ, ನಿಮ್ಗೆ ಯಾಕೆ ಬೇಕು ಅವ್ರಿವ್ರ ಇಂಪಾರ್ಟೆನ್ಸ್? ಭಗವಂತನೇ ಕೊಟ್ಟಿಲ್ವಾ? ನೋಡಿ, ಕಂಚಿ ವರದರಾಜನ್ ಹೋಗ್ ನೋಡಿ. ಮೊದಲ್ ಪೆರುಂದೇವಿ ತಾಯಾರ್, ಆಮೇಲೆ ನೋಡಿದ್ರೆ ಮಲಯಾಳಂ ನಾಚಿಯಾರ್, ಆಮೇಲೆ ನೋಡಿದ್ರೆ ಉಭಯ ನಾಚಿಮಾರ್ಗಳ್, ಈ ಕಡೆ ನೋಡಿದ್ರೆ ಆಂಡಾಳ್. ಎಷ್ಟು ಜನ ವರದರಾಜರು? ಒಬ್ಬನೇ ಪಾಪ, ಒಂಟಿಗ ಅವನೊಬ್ಬನೇ ನಿಂತಿದ್ದಾನೆ. ತಿರುಮಲೆಯಪ್ಪ ಅವನೊಬ್ಬನೇ ಇದ್ದಾನೆ. ರಂಗನಾಥರನ್ನ ಹೋಗಿ ನೋಡಿ, ಅವನೊಬ್ಬನೇ ಮಲಗಿದ್ದಾನೆ ಅಲ್ವಾ? ನಾರ್ತ್ ಫೇಸ್ ಇಂದ ಹೋದ್ರೆ ಮೊದಲು 3ನೇ ಪ್ರಾಕಾರದಲ್ಲಿ ರಂಗನಾಯಕಿ ತಾಯಾರ್, ಅಲ್ಲಿಂದ 3ನೇ ಪ್ರಾಕಾರವನ್ನು ಹಾಯುವಾಗ ಉಳ್ಳ ಆಂಡಾಳ್, ಆಮೇಲೆ ಬೆಳಿ ಆಂಡಾಳ್, 2 ಆಂಡಾಳ್ ಸನ್ನಿಧಿ. ಅಲ್ಲಿಂದ ನೀವು ನಾರ್ತ್ ಇಂದ ಈಸ್ಟ್ ಕಡೆ ಬರೋವಾಗ್ಲೇನೆ ಯಾರು? ಮಡಪಳ್ಳಿ ನಾಚಿಯಾರ್, ಉಗ್ರಾಣ ದೇವಿ. ಅಲ್ಲಿಂದ ಪ್ರಣವಾಕಾರ ವಿಮಾನಕ್ಕೆ ಒಂದು ದೇವಿ ಇದ್ದಾಳೆ, ವಿಮಾನ ಗೋಪುರ ನಾಚಿಯಾರ್ ಅಂತ. ಅಲ್ಲಿಂದ ಒಳಗಡೆ ಸುತ್ಕೊಂಡು ಹೋದ್ರೆ ಈ ರಂಗನಾಯಕಿ ನಾಚಿಯಾರ್ ತರಾನೇ ಯಾರು? ಚೇರಪುಲ ನಾಯಕಿ ನಾಚಿಯಾರ್, ಕುಲಶೇಖರ ಪೆರುಮಾಳ್ ಅವರ ಹೆಂಡತಿ, ಮಗಳು, ಕುಲಶೇಖರ ಆಳ್ವಾರ್ ಮಗಳು ಚೇರಪುರ ನಾಯಕಿ ಅಂತ ಹೇಳ್ತೀವಿ. ಅಲ್ಲಿಂದ ಒಳಗಡೆ ಹೋದ್ರೆ ವಕ್ಷಸ್ಥಳದಲ್ಲಿ ರಂಗನಾಯಕಿ ಶ್ರೀರಂಗನಾಚಿಯಾರ್. ಮಲಗಿರೋರು ಒಬ್ರೆ, ಯಾರೋ? ರಂಗನಾಥ, ಅವನೊಬ್ಬನೇ. ಎಲ್ಲಾರು ಎಷ್ಟು ನಾಚಿಯಾರುಗಳು ನಮಸ್ಕಾರ ಮಾಡ್ತೀರಾ? ಇದೇ ನಿರೂಪಕ ಧರ್ಮ ಅಂತ ಹೇಳೋದು. ಇದೆಲ್ಲ ಏನು ಅನ್ಕೊಂಡಿದೀರಾ? ಇವರೆಲ್ಲ ನಾವೇ. ರೆಪ್ರೆಸೆಂಟೇಷನ್ ಆಫ್ ಎವ್ರಿ ಜೀವಾತ್ಮ ಇಸ್ ಇನ್ ದ ಫಾರ್ಮ್ ಆಫ್ ಸ್ತ್ರೀ ಅಂತ ಇಲ್ಲಿ ಹೇಳ್ತಾರೆ. ಕಸ್ತೂರಿ ಮಾಮಿ ಹೇಳಿ. ಅಥೋ ವಿಭೂತಿಂ ಮಮ ಮಾಯ ವಿನಸ್ತಾಂ ಐಶ್ವರ್ಯಮಷ್ಟಾಂಗಮನುಪ್ರವೃತ್ತಂ ಶ್ರಿಯಂ ಭಗವತೀಂ ವಾ ಸ್ಪೃಹಯಂತಿ ಭದ್ರಾಂ. ಆ ಲೈನನ್ನ 2 times ಅಂತ ಬರ್ಕೊಳ್ಳಿ, ಇನ್ನೊಂದ್ಸಲ ಹೇಳ್ಬೇಕದನ್ನ. ಶ್ರಿಯಂ ಭಗವತೀಂ ವಾ ಸ್ಪೃಹಯಂತಿ ಭದ್ರಾಂ ಪರಸ್ನ್ಯಮೇತೇಷ್ಣುವತೆ ತು ಲೋಕೆ. ಹೇಳಿ. ಅಥೋ ವಿಭೂತಿಂ ಮಮ ಮಯಾ ವಿಸ್ತಾನಂ ಐಶ್ವರ್ಯಮಷ್ಟಾಂಗಮನುಪ್ರವೃತ್ತಂ ಶ್ರಿಯಂ ಭಗವತೀಂ ವಾ ಸೃಹಯಂತಿ ಭದ್ರಾಂ ಶ್ರಿಯಂ ಭಗವತೀಂ ವಾ ಸೃಹಯಂತಿ ಭದ್ರಾಂ ಪರಸ್ಯ ಮೇತೆ ಅಶ್ನುವತೆ ತು ಲೋಕೆ. ಅಥೋ ವಿಭೂತಿಂ ಮಮ ಮಯ ವಿಸ್ತಾನಂ ಐಶ್ವರ್ಯಮಷ್ಟಾಂಗಮನುಪ್ರವೃತ್ತಂ ಶ್ರಿಯಂ ಭಗವತೀಂ ವಾ ಸೃಹಯಂತಿ ಭದ್ರಾಂ ಶ್ರಿಯಂ ಭಗವತೀಂ ವಾ ಸೃಹಯಂತಿ ಭದ್ರಾಂ ಪರಸ್ಯ ಮೇತೆ ಅಶ್ನುವತೆ ತು ಲೋಕೆ. ಅಂಡಾಳ್ ಮಮ್ಮಿ ಮ್ಯೂಟ್ ಮಾಡ್ಕೊಳ್ಳಿ. ಅಂಡಾಳ್ ಮಮ್ಮಿ ಮ್ಯೂಟ್ ಮಾಡ್ಕೊಳ್ಳಿ. ಅಂಡಾಳ್ ಮಮ್ಮಿ ಮರ್ತ್ ಹೋಗ್ತಾರೆ, ಅನ್ಮ್ಯೂಟ್ ಆಗ್ತಾರೆ ಮತ್ ಮರಿತಾರೆ. ನ ಕರ್ಹಿ ಚಿನ್ಮತ್ ಪರಾಃ ಶಾಂತರೂಪೇ ನಮ್ಷ್ಯಂತಿ ನೋ ಮೇ ನಿಮಿಷೋ ಲೇಡಿಹೇತಿಃ ಯೇಷಾಮಹಂ ಪ್ರಿಯ
ಆತ್ಮ ಸುತಶ್ಚ ಯೇಷಾಮಹಂ ಅಂಡರ್ಲೈನ್ ಮಾಡ್ಕೊಳ್ಳಿ ಸಪರೇಟ್. ಪ್ರಿಯ ಸಪರೇಟ್ ಅಂಡರ್ಲೈನ್, ಆತ್ಮ ಸಪರೇಟ್ ಅಂಡರ್ಲೈನ್, ಸುತಶ್ಚ ಸಪರೇಟ್ ಅಂಡರ್ಲೈನ್, ಸಖಾ ಗುರುಹು ಸುಹೃದೋ ದೈವ ವಿಷ್ಠಂ. ಸಖಾ ಸಪರೇಟ್ ಅಂಡರ್ಲೈನ್, ಗುರುಹು ಸಪರೇಟ್ ಅಂಡರ್ಲೈನ್, ಸುಹೃದೋ ಸಪರೇಟ್ ಅಂಡರ್ಲೈನ್, ದೈವಂ ಸಪರೇಟ್ ಅಂಡರ್ಲೈನ್, ಇಷ್ಟಂ ಸಪರೇಟ್ ಅಂಡರ್ಲೈನ್. ಭಗವಂತನಾದ ನಾನು ನನ್ನನ್ನ ನಿರೂಪಕ ಧರ್ಮವಾಗಿ ಆ ಸ್ತ್ರೀ ಸ್ವರೂಪದ ಆತ್ಮಗಳು ಯಾವಾಗ ಉಪಾಸನೆ ಮಾಡ್ತಾರೋ ಅವರಿಗೆ ಯೇಷಾಮಹಂ ಎಲ್ಲವೂ ನಾನೇ ಆಗ್ತೀನಿ, ಪ್ರಿಯ ಪ್ರಿಯನೂ ನಾನೇ ಆಗ್ತೀನಿ, ಆತ್ಮ ಅವರ ಆತ್ಮವೂ ನಾನೇ ಆಗಿದ್ದೀನಿ, ಸುತಶ್ಚ ಅವರ ಹೊಟ್ಟೆಯಲ್ಲಿ ಹುಟ್ಟಿರುವಂತಹ ಮಗನೂ ನಾನೇ ಆಗಿದ್ದೀನಿ, ಸಖ ಫ್ರೆಂಡು ನಾನೇ ಆಗಿದ್ದೀನಿ, ಗುರುಹು ಆಚಾರ್ಯನೂ ನಾನೇ ಆಗಿದ್ದೀನಿ, ಸುಹೃದೋ ನನ್ಬನ್ ವೆಲ್ವಿಷರು ನಾನೇ ಆಗಿದ್ದೀನಿ, ದೈವಂ ಭಗವಂತನೂ ನಾನೇ ಆಗಿ, ಇಷ್ಟಂ ಇಷ್ಟ ದೈವವೂ ನಾನೇ ಆಗಿದ್ದೀನಿ, ಸಕಲವೂ ಅವರಿಗೆ ನಾನೇ ಆಗ್ತೀನಿ. ಆ ರೀತಿ ಆದಂತಹ ಒಂದು ಭಕ್ತಿ ನನಗೂ ಅವ್ರಿಗೂ 9 ವಿಧವಾದ ಸಂಬಂಧಗಳು ಏರ್ಪಡುತ್ತೆ. ಆ 9 ವಿಧವಾದ ಸಂಬಂಧ ಏನು ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಟ್ಸ್ ಬರೆಸ್ತೀನಿ. ಆಯ್ತಾ? ಹೇಳಿ ಕಸ್ತೂರಿ ಮಾಮಿ. ನ ಕರ್ಹಿ ಚಿನ್ಮತ್ಪರಾ ಶಾಂತರೂಪೇ ನಕ್ಷಂತಿ ನೋಮಿ ನಿಮಿಷೋ ಲೇಡಿಹೇತಿಃ ಯೇಷಾಮಹಂ ಪ್ರಿಯ ಆತ್ಮಾ ಸುತಶ್ಚ ಸಖಾ ಗುರುಃ ಸುಹೃದೋ ದೈವಮಿಷ್ಟಂ. ನ ಕರ್ಹಿ ಚಿನ್ಮತ್ಪರಾ ಶಾಂತರೂಪೇ ನಕ್ಷಂತಿ ನೋಮಿ ನಿಮಿಷೋ ಲೇಡಿಹೇತಿಃ ಯೇಷಾಮಹಂ ಪ್ರಿಯ ಆತ್ಮಸುತಕ್ಷ ಸಖಾ ಗುರುಃ ಸುಹೃದೋ ದೈವಮಿಷ್ಟಂ. ಇಮಂ ಲೋಕಂ ಕಥೈವಾಯಂ ಉಮಾತ್ಮಾನಂ ಉಭಯಾನಿನಂ ಆತ್ಮಾನಮನು ಯೇ ಚೇಹ ಯೇ ರಾಯಃ ಪಶವೋ ಗೃಹಾಃ ವಿಸೃಜ್ಯ ಸರ್ವಾನಸ್ನ್ಯಾಶ್ಚ ಮಾಮೇವಂ ವಿಶ್ವತೋ ಮುಖಂ ಭಜಂತ್ಯನನ್ಯಯಾ ಭಕ್ತ್ಯಾ ತಾನ್ ಮೃತ್ಯೋ ರತಿಪಾರಯೇ. ಇಮಂ ಲೋಕಂ ತಥೈವ ವಾಂ ಆತ್ಮಾನಮು ಭಯಾಯಿನಾಂ ಆತ್ಮಾನಮನುಯೇ ಚೇಹೇ ಯೇ ರಾಯಃ ಪಶವೋ ಗೃಹಃ ವಿಸೃಜಕ್ ಸರ್ವಾನಾಶ್ಚ ಮಮೇವಂ ವಿಶ್ವತೋ ಮುಖಂ ಭಜಂತನನ್ಯಯ ಭಕ್ತ್ಯಾ ತಾನ್ ಮೃತ್ಯೋ ರತಿಪಾರಯೇ. ಇಮಂ ಲೋಕಂ ತಥೈವಾಮು ಆತ್ಮಾನಮು ಭಯಾಯಿನಂ ಆತ್ಮಾನಮನುಯೇ ಚೇಹೇ ಯೇ ರಾಯಃ ಪಶವೋ ಗೃಹಃ ವಿಸೃಜ್ಯ ಸರ್ವಾನುನಾಶ್ಚ ಮಮೇವಂ ವಿಶ್ವತೋ ಮುಖಂ ಭಜಂತನನ್ಯಯಾ ಭಕ್ತ್ಯಾ ತಾನ್ ಮೃತ್ಯೋ ರತಿಪಾರಯೇ. ನಾನ್ಯತ್ರ ಮದ್ಭಗವತಃ ಪ್ರಧಾನ ಪುರುಷೇಶ್ವರಾತ್ ಆತ್ಮನಃ ಸರ್ವಭೂತಾನಾಂ ಭಯಂ ತೀವ್ರಂ ನಿವರ್ತತೆ ಮದ್ಭಯಾತ್ವಾತಿವಾತೋಯಂ ಸೂರ್ಯಸ್ತಪತಿ ಮದ್ಭಯಾತ್ ವರ್ಷತೀಂದ್ರೋ ದಹತ್ಯಗ್ನಿಃ ಮೃತ್ಯುಶ್ಚರತಿ ಮದ್ಭಯಾತ್. 42nd ಶ್ಲೋಕನ ಸ್ಟಾರ್ ಮಾರ್ಕ್ ಹಾಕೊಂಡು ಧ್ಯಾನ ಶ್ಲೋಕ ಅಂತ ಬರ್ಕೊಳ್ಳಿ. 4 ಲೈನು ಅಂಡರ್ಲೈನ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಬಿಟ್ಟು ಪರತತ್ವ ನಿರ್ಣಯ ಅಂತ ಬರ್ಕೊಳ್ಳಿ. ಬ್ರಾಕೆಟ್ ಅಲ್ಲಿ ಅಮಾನುಷ ತತ್ವ ಅಂತ ಬರ್ಕೊಳ್ಳಿ. 2 ಬ್ರಾಕೆಟ್, ಒಂದ್ ಸೈಡ್ ಅಲ್ಲಿ ಪರತತ್ವ ನಿರ್ಣಯ, ಇನ್ನೊಂದು ಸೈಡ್ ಅಲ್ಲಿ ಅಮಾನುಷ ತತ್ವ ಅಂತ ಬರ್ಕೊಳ್ಳಿ. 4 ಲೈನು ಅದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಮದ್ಭಯಾದ್ವಾತಿವಾತೋಹಂ ಯಾರ ಭಯದಿಂದ ವಾಯುವು ಬೀಸ್ತಾ ಇದ್ದಾನೋ, ಸೂರ್ಯಸ್ತಪತಿ ಮದ್ಭಯಾತ್ ಸೂರ್ಯ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಯಾರ ಭಯದಿಂದ ಮುಳುಗ್ತಾ ಇದ್ದಾನೋ
ವರ್ಷತೀಂದ್ರೋ ದಹತ್ಯಗ್ನಿಃ. ಕಾಲ ಕಾಲಕ್ಕೆ ವರ್ಷ ವರುಣ ಇಂದ್ರಾದಿಗಳು ವರ್ಷಗಳನ್ನು, ಪರ್ಜನ್ಯನು ಪರ್ಜನ್ಯ ದೇವನು ಯಾವ ರೀತಿ ವರ್ಷವನ್ನು ಮಾಡ್ತಾ ಇದ್ದಾನೋ ಯಾರ ಭಯದಿಂದ, ಸೂರ್ಯ ಅಗ್ನಿಯನ್ನು ಸೂರ್ಯ ದಗ 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 ಅಂತ ಯಾವಾಗ್ಲೂ ಉರಿತಾ ಇದ್ದಾನೋ ಅಂತಹ ಭಯರಹಿತನಾದಂತಹ ಅಂತ ಭಯಕ್ಕೆ ಬಿಭೇಷತ್ವಂ ಅಂತ ಹೇಳ್ತೀವಲ್ವಾ, ಅಂತ ಎಲ್ಲರಿಗೂ ಭಯವನ್ನ ಪಡಿಸುವಂತಹ ಆ ಭಯರಹಿತನಾದ ಮೂರ್ತಿಯಾದ ಪರಮಾತ್ಮನನ್ನ ನೀನು ಭಜಿಸುವಂತವಳಾಗೋ. ಮೃತ್ಯುಶ್ಚರತಿ ಮದ್ಭಯಾತ್. ಮೃತ್ಯುದೇವತೆ, ಕಾಲಕ್ಕೆ ಕಾಲನಾದ ಕಾಲರೂಪಿಯಾದ ರುದ್ರನೇ, ಯಮನೇ ಇವನನ್ನ ನೋಡಿ ಹೆದರ್ಕೋತಾನೆ. ಆ ರೀತಿಯಾದಂತಹ ಪರಮಾತ್ಮನನ್ನ ನೀನು ಸ್ಮರಿಸುವಂತವಳಾಗು ಅಂತ ಹೇಳಿ ಪರತತ್ವ ನಿರ್ಣಯ ಅಮಾನುಷ ತತ್ವವನ್ನ ಇಲ್ಲಿ ಕಪಿಲರು ಹೇಳ್ತಾ ಇದ್ದಾರೆ. ಚಪ್ಪಂಡ ಕಸ್ತೂರಿ ಮಾಮಿ. ಮದ್ಭಯಾತ್ವಾತಿ ನಾಣ್ಯತ್ರ ನುಡಿ ಚಪ್ಪಾರ. ನಾನ್ಯತ್ರ ಮದ್ಭಗವತಃ ಪ್ರಧಾನ ಪುರುಷೇಶ್ವರಾತ್ ಆತ್ಮನಃ ಸರ್ವಭೂತಾನಾಂ ಭಯಂ ತೀವ್ರಂ ನಿವರ್ತತೆ. ಮದ್ಭಯತ್ತಾತ್ವಿವಯೋವತೋಯಂ ಸೂರ್ಯಸ್ತಪತಿ ಮದ್ಭಯಾತ್ ವರ್ಷತೀತ್ರೋ ದಹತಗ್ನಿ ಮೃತ್ಯುಶ್ಚರತಿ ಮದ್ಭಯಾತ್. ನಾನ್ಯತ್ರ ಮದ್ಭಗವತಃ ಪ್ರಧಾನ ಪುರುಷೇಶ್ವರಾತ್ ಆತ್ಮನಃ ಸರ್ವಭೂತಾನಾಂ ಭಯಂ ತೀವ್ರಂ ನಿವರ್ತತೆ. ಮದ್ಭಯಾತ್ತಾತ್ವಿವತೋಯಂ ಸೂರ್ಯಸ್ತಪತಿ ಮದ್ಭಯಾತ್ ವರ್ಷತೀತ್ರೋ ದಹತಗ್ನಿಃ ಮೃತ್ಯುಶ್ಚರತಿ ಮದ್ಭಯಾತ್. ಜ್ಞಾನ ವೈರಾಗ್ಯ, ಇದು ಲಾಸ್ಟ್ 43rd and 44th ಶ್ಲೋಕ. ಅದು ಎರಡೆರಡು ಸಲ ಹೇಳ್ಬೇಕು, 2 times ಅಂತ ಹಾಕೊಳ್ಳಿ. ಆಮೇಲೆ ಮನೋಮಯ್ಯರ್ಪಿತಂ ಸ್ಥಿರಂ ಅಂತ ಲಾಸ್ಟ್ ಲೈನ್ ಇದೆಯಲ್ವಾ, ಅದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಆಮೇಲೆ 3rd ಶ್ಲೋಕ ಮುಗಿಯುವಾಗ ಕ್ವೆಶ್ಚನ್ ಮಾರ್ಕ್ ಹಾಕೊಳ್ಳಿ. ಕುತೋ ಭಯಂ, ಯಾವ ಭಯ ಅಲ್ವಾ, ನನಗೆ ಯಾವ ತರ ಭಯನೂ ಇಲ್ಲ. ಪರಮಾತ್ಮನನ್ನ ಮನದಂಗಳದಲ್ಲಿ ಇಟ್ಕೊಂಡಿರೋವರಿಗೆ ಭಯ ಅನ್ನೋದು ಒಂದು ಮಾಯೆ, ಇಲ್ಯೂಷನ್. ಯಾವ ಭಯವೂ ಇರುವುದಿಲ್ಲ. ಭಯಕ್ಕೆ ಕನೆಕ್ಟ್ ಮಾಡ್ತಾರೆ. ಈ ಭಯಕ್ಕೆ ಏನು ಕನೆಕ್ಟ್ ಮಾಡ್ತಾರೆ ಅಂತ ಮುಂದಿನ ಕ್ಲಾಸ್ ನೋಡೋಣ, ಆಯ್ತಾ. ಜ್ಞಾನ ವೈರಾಗ್ಯ ಯುಕ್ತೇನ ಭಕ್ತಿ ಯೋಗೇನ ಯೋಗಿನಃ ಕ್ಷೇಮಾಯ ಪಾದ ಮೂಲಂ ಮೇ ಪ್ರವಿಶಂತ್ಯ ಕುತೋ ಭಯಂ. ಏತಾವಾನೇವ ಲೋಕೇಸ್ಮಿನ್ ಪುಂಸಾಂ ನಿಶ್ರೇಯಸೋದಯಃ ತೀವ್ರೇಣ ಭಕ್ತಿ ಯೋಗೇನ ಮನೋಮಯ್ಯರ್ಪಿತಂ ಸ್ಥಿರಂ. ಜ್ಞಾನ ವೈರಾಗ್ಯ ಯುಕ್ತೇನ ಭಕ್ತಿ ಯೋಗೇನ ಯೋಗಿನಃ ಕ್ಷೇಮಾಯ ಪಾದಮೂಲಂ ಮೇ ಪ್ರವಿಶಂತ್ಯ ಕುತೋ ಭಯಂ. ಏತಾವಾನೇವ ಲೋಕೇಸ್ಮಿನ್ ಪುಂಸಾಂ ನಿಶ್ರೇಯಸೋದಯಃ ತೀವ್ರೇಣ ಭಕ್ತಿ ಯೋಗೇನ ಮನೋಮಯ್ಯರ್ಪಿತಂ ಸ್ಥಿರಂ. ಓಂ ನಮೋ ಭಗವತೆ ವಾಸುದೇವಾಯ. ಸರ್ವತ್ರ ಗೋವಿಂದ ನಾಮ ಸಂಕೀರ್ತನಂ. ಗೋವಿಂದ ಗೋವಿಂದ. 2 times చెప్పి పుండలీకం చెప్పి అంత్యం చేయండి కస్తూరి మామి. ఓకే సార్. జ్ఞాన వైరాగ్య యుక్తేన భక్తి యోగేన యోగినః క్షేమయా పాదమూలం మే ప్రవిశంత్య కుతో భయం. ఏతనావేన లోకేస్మిన్ పుంసాం నిశ్రేయసోదయః త్రివేణ భక్తి యోగేన మనోమయ్యర్పితం స్థిరం. జ్ఞాన వైరాగ్య యుక్తేన భక్తి యోగేన యోగినః క్షేమయా పాదమూలం మే ప్రవిశంత్య కుతో భయం. ఏతవానేవ లోకేస్మిన్ పుంసాం నిశ్రేయసోదయః త్రివేణ భక్తి
भक्तियोगेन मनोमय्यर्पितं स्थिरम्। ॐ नमो भगवते वासुदेवाय। गोपिका जीवनस्मरणं गोविन्द गोविन्द। పుండలీకం కరెక్ట్ గా చెప్పండా? ఓం నమో భగవతే వాసుదేవాయ. మళ్ళీ ఏం సార్ మర్చిపోయినాను. అది మర్చిపోయాక ఎప్పుడు చెప్తాను కదా, చెప్పండి. ఎవరు హెల్ప్ చేయొద్దండా, మర్చిపోకుండా చెప్పాలా, లేకపోతే 6 గంటలైనా సరే నేను ఇలాగే కూర్చుంటుంటాను, మీరు కూర్చుని ఉన్నారా? చెప్పండి ఇప్పుడు. సార్ జ్ఞాపకం వస్తలేదు సార్ నాకు వర్డ్ ఒకటి. గోపికా జీవన స్మరణ గోవిందం, దాని ముందు ఏమో ఒకటి వస్తుంది సార్. గోపికా జీవన స్మరణము స్టార్టింగ్ లో చెప్పే పుండలీకము, ఎండింగ్ లో దాని ముందు ఏమీ లేదు, వెనకలోనూ ఏమీ లేదు, ఫుల్ వేరే. సర్వత్ర గోవింద నామ సంకీర్తనం గోవింద గోవింద. చెప్పండి కరెక్ట్ గా. ఓం నమో భగవతే వాసుదేవాయ. సర్వత్ర గోవింద నామ సంకీర్తనం గోవింద. గోపికా జీవన స్మరణం. అది లేదా, అది లేదు. సర్వత్ర గోవింద నామ సంకీర్తనం గోవింద గోవింద. చెప్పండి. గోపికా. ఓం నమో భగవతే వాసుదేవాయ. సర్వత్ర గోవింద సంకీర్తనామం గోవింద నామ సంకీర్తనం సర్వత్ర గోవింద సంకీర్తనామం గోవింద నామ సంకీర్తనం. సర్వత్ర గోవింద నామ సంకీర్తం గోవింద గోవింద. సారీ గోవింద, నువ్వు ಗೆಲ್ಲಿಸ್ತೀವಿ. ಪುಂಡಲೀಕ ಎಲ್ರೂ ದಯವಿಟ್ಟು ಗಮನ ಇಟ್ಟು ಕಲ್ತ್ಕೊಂಡು ಹೇಳಿ. ಓಕೆ, ಪುಂಡಲೀಕ ನೀವು ಹೇಳೋವಾಗ್ಲೇ ಈ ಸಾರಿ ಏನ್ ಚಂದಕ್ಕೆ ಹೇಳ್ಕೊಟ್ಟಿದ್ದಾರೆ ಕ್ಲಾಸು ಅಂತ ಎಲ್ರು ಅನ್ಕೋತಾರೆ. ಈ ಲಕ್ಷಣಕ್ಕ ಹೇಳ್ಕೊಟ್ಟಿರೋದು ಇವ್ರ ಭಾಗವತ ಅಂತ ಅನ್ಕೋತಾರೆ ನಿಮ್ ಪುಂಡಲೀಕ ಕೇಳೋವಾಗ್ಲೆ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಸಂಪ್ರದಾಯದಲ್ಲಿ ಅಷ್ಟು ಇದು ಇಂಪಾರ್ಟೆಂಟ್ ಇಲ್ಲ. ಭಜನ ಮಂಡಳಿ ಸಂಪ್ರದಾಯ ಅಂತ ಒಂದಿದೆ. ಏಕನಾಥ್, ತುಕಾರಾಮ್, ಕಬೀರ್ ದಾಸ್, ಮತ್ತೆ ಸೂರ್ದಾಸ್, ಭಜನ ಪ್ಯಾಂಥೋ ಅಂತ ಹೇಳ್ತೀವಿ. ಮೀರಾಬಾಯ್, అన్ని మరాఠీ అభంగాలు చెప్తారు కదా. ఇది పండరాపురంలో వార్ఖరి, పంಡರಿಪುರ್ ವಾರ್ಖರಿ ವಿಠಲ್ ಜಿ ಕಾ ಸಂಪ್ರದಾಯ ಅಂತ ಹೇಳ್ತೀವಿ. ಅಲ್ಲಿ ಎಲ್ಲಾರು ಪುಂಡಲೀಕ ಹೇಳಲೇಬೇಕು. ವಿತೌಟ್ ಪುಂಡಲೀಕ ಯು ಕೆನಾಟ್ ಎಂಟರ್ ಪಂಡ್ರಾಪುರ್ ಇನ್ ವಾರ್ಖರಿ. ಗೊತ್ತಾಯ್ತಾ? ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಒಂದು ಜೈ ಮಾತಾ ದಿ ಅನ್ನೋ ಒಂದು ವಾರ್ಖರಿ ಸಂಪ್ರದಾಯ ಇದೆ ಇನ್ ರಾಜಸ್ಥಾನ್. ಇಫ್ ಯು ಸಿ ಛತ್ತೀಸ್ಗಢ್, ನೌಗಢ್ ಅಲ್ಲೆಲ್ಲ ಹೋದ್ರೆ ಜೈ ಮಾತಾ ಜಿ ಅಂತ ಹೇಳಿ ದುರ್ಗೆಯನ್ನ ಉಪಾಸನೆ ಮಾಡಿ ಪುಂಡಲೀಕ ಹೇಳೋ ಒಂದು ಸಂಪ್ರದಾಯ ಇದೆ. ಅದೇ ತರ ಇಫ್ ಯು ಕಮ್ ಟು ಮಹಾರಾಷ್ಟ್ರ, ಜೈ ಬೋಲೋ ವಿಠಲ್ ಕಿ ಜೈ ಅಂತ ಜೈಕಾರ ಹಾಕ್ತಾರೆ. ವಿಠಲ್ ಸಂಪ್ರದಾಯದಲ್ಲಿ ಪುಂಡಲೀಕ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಭಾಗವತದಲ್ಲೂ ಆ ಪುಂಡಲೀಕ ತುಂಬಾ ಇಂಪಾರ್ಟೆಂಟ್. ದಯವಿಟ್ಟು ಕರೆಕ್ಟ್ ಆಗಿ ಎಲ್ಲಾರು ತಿಳ್ಕೊಂಡು ಅದನ್ನ ಹೇಳ್ಬೇಕು. ಸಿಕ್ಕಿದ ಕಡೆ ಗೋಪಿಕೆನ ಹಾಕು, ಸಿಕ್ಕಿದ ಕಡೆ ಗೋವಿಂದನ್ ಹಾಕು ಅಲ್ಲ, ಅಲ್ವಾ? ಶುರುವಿನಲ್ಲಿ ಗೋಪಿಕಾ ಜೀವನ ಸ್ಮರಣಂ, ಗೋಪಿಕೆಯರ ಜೀವನಾಧಾರವೇ ಗೋವಿಂದ ಗೋವಿಂದ. ನಂತರ సర్వత్ర గోవింద నామ సంకీర్తనం. నేను ఎక్కడో భాగవతాన్ని నేర్చుకొని పాడతానో అక్కడంతా గోవింద నామ సంకీర్తానికి గోవింద గోవిందము ఈ అర్థం వచ్చేలాగా పుండలీకము ಕಂಪೋಸ್ చేశారు పెద్దోళ్ళు, ಆಚಾರ್ಯ ವೇದವ್ಯಾಸರು ಮೊದಲುಗೊಂಡು ಅವರುಗಳು ಈ ರೀತಿನೇ ಕಂಪೋಸ್ ಮಾಡಿರೋದು. ಹಂಗಾಗಿ ಇನ್ ಆರ್ಡರ್ ಟು ಬೈಫರ್ಕೇಟ್ ಸ್ಕಂದ ಟು ಸ್ಕಂದ, ಕ್ಯಾಂಟೋ ಟು ಕ್ಯಾಂಟೋ, ಚಾಪ್ಟರ್ ಟು ಚಾಪ್ಟರ್, ಅಧ್ಯಾಯ ಟು ಅಧ್ಯಾಯ ಇದನ್ನ ಹೇಳಲೇಬೇಕು. ಗೊತ್ತಾಯ್ತಾ? ಅರ್ಥ ಆಯ್ತಾ? ಆತ್ಮವಿದ್ಯಾ ಪ್ರಕರಣದ ಇಂಟ್ರಡಕ್ಷನ್ ನಾನು ಇವತ್ತು ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ಲಾಸ್ ವಿ ಆರ್ ಲಿಟ್ರಲಿ ಸ್ಟೆಪಿಂಗ್ ಇನ್ ಟು ದ ಫಾರ್ಮ್ ಆಫ್ ಆತ್ಮವಿದ್ಯಾ ಪ್ರಕರಣ. ವೆರಿ 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 ಇಂಪಾರ್ಟೆಂಟ್. ಈಕ್ವೇಶನ್ಸ್ ಬರೆಸ್ತೀನಿ, ನೋಟ್ಸ್ ಬರೆಸ್ತೀನಿ, ಸಾಕಷ್ಟು ಎಕ್ಸ್ಪ್ಲನೇಷನ್ಸ್ ಇದೆ. ಯು ಮಟ್ ಲಿಸನ್ ಟು ದ ಎಕ್ಸ್ಪ್ಲನೇಷನ್. ಗೊತ್ತಾಯ್ತಾ? ನೋಟ್ಸು ಬರಿಬೇಕು, ಈಕ್ವೇಶನ್ ಮ್ಯಾಥಮೆಟಿಕಲ್ ಈಕ್ವೇಶನ್ಸ್ ಇರುತ್ತೆ ಅದನ್ನ ಬರ್ಕೋಬೇಕು. ఆ ఈక్వేషన్స్ ఆయా శ్లోకములో ఏమి సార్ ఈక్వేషన్ ఉంది
నేను చెప్పలేదు, భాగవతం చెప్తా ఉంది. ఆ ఈక్వేషన్ మూలకంగా మోక్షము ఎలా పొందేది? నంబర్ ఇస్ వెరీ ఇంపార్టెంట్. ఎక్కడ నంబర్ వస్తుంది, ఎలా నంబర్ వస్తుంది, ఆ నంబర్ కి ఏమి అర్థాలు ఉన్నాయి, అది ఎలా పరిణమిస్తుంది మా జీవితంలో, ಅದೆಲ್ಲ నెక్స్ట్ క్లాస్. ఆత్మవిద్యా ప్రకరణం 1, ಪ್ರಕರಣಂ 2, ಪ್ರಕರಣಂ 3 ಅಂಡ್ ಪ್ರಕರಣಂ 4 ಸೆಕ್ಟರ್ ಆಗಿ ಡಿವೈಡ್ ಮಾಡಲಾಗುತ್ತೆ. ಅದನ್ನ 4 ಕೈಯಾಳಬೇಕು. ಒಂದೇ ಅದು 4 ಡಿವಿಷನ್. ಒಂದೇ ಒಂದ್ ಸ್ಟ್ರೆಚ್ ಅಲ್ಲಿ ಹೇಳಿದ್ರೆ ಏನು ಅರ್ಥ ಆಗಲ್ಲ. ಇಟ್ ಹ್ಯಾಸ್ ಟು ಬಿ ಡಿವೈಡೆಡ್ ಇಂಟು 4 ಪಾರ್ಟ್ಸ್. ಓನ್ಲಿ ದೆನ್ ಯು ವಿಲ್ ಕಮ್ ಟು ನೋ. ಮೊದಲು ನೀವ್ಯಾರು ಅಂತ ಅರ್ಥ ಮಾಡ್ಕೋಬೇಕು. ಆಮೇಲೆ ನಿಮ್ಮೊಳಗಡೆ ಇರೋ ಪರಮಾತ್ಮ ಯಾರು ಅಂತ ಅರ್ಥ ಮಾಡ್ಕೋಬೇಕು. ನಂತರ ಈ ಪರಮಾತ್ಮ ಜೀವಾತ್ಮಗಳ ನಡುವೆ ಬುದ್ಧಿ, ಅಹಂಕಾರ, ಮನಸ್ಸು ಹಾಗೂ ಚಿತ್ತ ಅನ್ನೋದು ಹೆಂಗೆ ಕ್ಷೇತ್ರಜ್ಞದಲ್ಲಿ ವರ್ಕ್ ಆಗ್ತಾ ಇದೆ. ಹೂ ಇಸ್ ಕ್ಷೇತ್ರಜ್ಞ ಅಂತ ನೋಡಿದ್ಮೇಲೆ ಕ್ಷೇತ್ರಜ್ಞನಲ್ಲಿ ಹೆಂಗೆ ವರ್ಕ್ ಆಗ್ತಾ ಇದೆ ಅಂತ ನೋಡ್ಬೇಕು. ದೆನ್ ಈ ಮನಸ್ಸು, ಚಿತ್ತ, ಬುದ್ಧಿ, ಅಹಂಕಾರ ಯಾರ ರೂಪವನ್ನ ತಾಳಿ ಯಾರಲ್ಲಿ ಹೋಗಿ ಶರಣಾಗತಿ ಆಗ್ತಾ ಇದೆ ಅಂತ ನೀವು ತಿಳ್ಕೊಂಡ್ರೆ ದೇವನಿಗೆ ಆಹುತಿ ಆಗ್ತೀರಾ. ದಟ್ ಇಸ್ ಕಾಲ್ಡ್ ದೇವಹೂತಿ. ಗೊತ್ತಾಯ್ತಾ? ಆ ದೇವನಿಗೆ ಇಟ್ಸ್ ನಾಟ್ ದ ಮದರ್ ಆಫ್ ಕಪಿಲ ಇಸ್ ದೇವಹೂತಿ, ನೀವುಗಳು ದೇವಹೂತಿ. ಗೊತ್ತಾಯ್ತಾ? ಇಷ್ಟನ್ ತಿಳ್ಕೊಂಡ್ರೆ ಆ ಪರಮಾತ್ಮನಿಗೆ ನಾನು ಹೋಗಿ ಹೋಮಕುಂಡದಲ್ಲಿ ಹೆಂಗೆ ಸ್ವಾಹ ಸ್ವಧ ಅಂತ ಹೇಳಿ ತುಪ್ಪವನ್ನ ಅರ್ಜ್ಯವನ್ನ ಸಮರ್ಪಿಸ್ತೀವೋ ಆ ರೀತಿ ನೀವು ಪರಮಾತ್ಮನಲ್ಲಿ ಹೋಗಿ ಸಮರ್ಪಣೆ ಆಗ್ತೀರಾ. ದಟ್ ಇಸ್ ಕಾಲ್ಡ್ ದೇವಹೂತಿಯ ತತ್ವ ಏನು ಅಂತ ಇನ್ನು ಸಾಕಷ್ಟು ಕ್ಲಾಸ್ಗಳು ತಪ್ಪಿಸ್ಕೋಬಾರದು. ಐ ವಿಲ್ ಬಿ ಗಿವಿಂಗ್ ಕಾಂಪನ್ಸೇಷನ್ ಕ್ಲಾಸ್ ಮೇ ಬಿ ನೆಕ್ಸ್ಟ್ ಸ್ಯಾಟರ್ಡೆ ಆದ್ಮೇಲೆ ಆಫ್ಟರ್ ವಿಜಯದಶಮಿ. ಐ ಗಿವ್ ಬಿಕಾಸ್ ಐ ಹ್ಯಾವ್ ಟು ಗಿವ್ ಕಾಂಪನ್ಸೇಷನ್ ಕ್ಲಾಸ್ ಫಾರ್ ಹೋಲ್ ವೀಕ್. ಒಂದ್ ವಾರ ನಾನ್ ತಗೊಳ್ಳಿಲ್ಲ, ಆರಾಮಾಗಿ ಇದ್ಬಿಟ್ಟೆ. ಗೋಕುಲಾಷ್ಟಮಿ ಎಲ್ಲ ಇತ್ತಲ್ಲ ಅಂಡ್ ಮೈ ಟ್ರಾವೆಲಿಂಗ್ ಬ್ಯಾಕ್ ಟು ಇಂಡಿಯಾ ಎಲ್ಲ ಇದ್ದಿದ್ರಿಂದ ಫ್ರಮ್ ವೆಡ್ನೆಸ್ಡೇ ಟಿಲ್ ಸ್ಯಾಟರ್ಡೆ ಐ ಡಿಡ್ ನಾಟ್ ಟೇಕ್ ಫಾರ್ ಎನಿಬಡಿ. ಸೊ ಎಲ್ಲ ಮಂಡೇ ಬ್ಯಾಚ್ ಇಂದ ಹಿಡಿದು ಸ್ಯಾಟರ್ಡೆ ಬ್ಯಾಚ್ ವರೆಗೂ ಐ ಹ್ಯಾವ್ ಟು ಗಿವ್ ಕಾಂಪನ್ಸೇಷನ್ ಕ್ಲಾಸ್. ವಿಜಯದಶಮಿ ಮುಗ್ದೋಗ್ಲಿ, ಅದ್ಮೇಲೆ ಕೊಡೋಣ ಅಂತ ಸುಮ್ನೆ ಇದ್ದೀನಿ. ನೆಕ್ಸ್ಟ್ ಸ್ಯಾಟರ್ಡೆ ಆಸ್ ಯೂಶುವಲ್ ಕ್ಲಾಸ್ ಇರುತ್ತೆ. ಅದಾದ್ಮೇಲೆ ಡಿಸ್ಕಸ್ ಮಾಡಿ ಒನ್ ಕ್ಲಾಸ್ ಶುಡ್ ಬಿ ದ ಕಾಂಪನ್ಸೇಷನ್ ಕ್ಲಾಸ್. ಓಕೆ, ವೆಡ್ನೆಸ್ಡೇ ಮುಗ್ದೋಗುತ್ತೆ ಬೊಂಬೆ ಹಬ್ಬ. ಥರ್ಸ್ಡೇ ನಾನು ತಗೊಳಕ್ಕಾಗಲ್ಲ ಬಿಕಾಸ್ ನಮ್ಮ ಮನೇಲಿ ಕ್ಲಿಯರ್ ಮಾಡ್ಬೇಕು ನಾವು ಬೊಂಬೆ ಎಲ್ಲ ಇಟ್ಟಿರೋದ್ರಿಂದ. ಮೈ ಮದರ್ ಶಿ ಆಲ್ವೇಸ್ ವಾಂಟ್ಸ್ ಟು ಕ್ಲಿಯರ್ ಇಮಿಡಿಯೇಟ್ಲಿ ಆಫ್ಟರ್ ದ ಫೆಸ್ಟಿವಲ್. ನಾಟ್ ಇವನ್ ಒನ್ ಸಿಂಗಲ್ ಡೇ ಶಿ ವಿಲ್ ಸ್ಪೇರ್. ಯಾಕಂದ್ರೆ ನಮ್ಮ ಮನೇಲಿ ಮನೆ ಕೆಳಗಡೆ ಪ್ರಾಂತ್ಯ ಚಿಕ್ಕದಾದ್ರಿಂದ ತುಂಬಾ ವಸ್ತುಗಳಿದೆ. ಹಂಗಾಗಿ ಎಲ್ಲ ಕ್ಲಿಯರ್ ಆಗ್ಬಿಟ್ರೆ ಅವ್ರಿಗೆ ಮನಸ್ಸಿಗೆ ಸಮಾಧಾನ. ಅದಾದ್ಮೇಲೆ ಐ ಟೇಕ್ ಅಪ್ ಒನ್ ಮೋರ್ ಕಾಂಪನ್ಸೇಷನ್ ಕ್ಲಾಸ್ ಟು ಯು ಸೊ ದಟ್ ವಿ ಕ್ಯಾನ್ ಕವರ್ ಮೆನಿ ಥಿಂಗ್ಸ್. ಲೆಟ್ ಅಸ್ ಸಿ ಹೌ ಇಟ್ ಗೋಸ್. ಮುಗ್ಸಣ್ವಾ ಇವತ್ತು? ಓಕೆ, ಅರ್ಥ ಆಯ್ತಾ ಹೇಳಿದಷ್ಟು? ಆಯ್ತು ಸರ್. ಸಾರಿ ಸರ್, ಕನ್ಫ್ಯೂಸ್ ಆಯ್ತು ಸರ್ నాకు లాస్ట్ ನಲ್ಲಿ ನನ್ಗೆ. సారీ ఏమిటికి నేర్చుకోండా అంతే. సారీ ఏమొద్దు, నేను కూడా మిస్టేక్ చేస్తాను కదా. సారీ అడిగే లాగా అది తప్పు లేదు, పర్వాలేదు. నేను ఉండేదే నేర్పించేకి, మీరు ఉండేదే మిస్టేక్ చేసేకి. మీరు మిస్టేక్ చేయకుండా ఉంటే నా చైర్ భద్రంగా ఉండదు. చేయండి, పర్వాలేదు. మరి ఎప్పుడూ చేస్తా ఉంటే నాకు కోపం వస్తుంది. ఎప్పుడు చేసేలేదు సార్, కన్ఫ్యూజ్ అయిపోయింది. పర్వాలేదు, అట్లీస్ట్ కపలోపాఖ్యానంకైనా మీరు పుండలీకము కరెక్ట్ గా చేసుకొని ఉన్నారు. కొంతమంది ఉన్నారు ఈవెన్ ఫినిషింగ్ 4 years ఆఫ్ కోర్స్ దే డోంట్ నో వాట్ ఇస్ పుండలీక. అలా ఉంటారు. ఏమైనా గురుగారు చెప్పిస్తే అది ఇమీడియట్ గా క్యాచ్ చేసుకున్నాడు. అలా ఉంటే లెర్నింగ్ ప్రాసెస్ ఈజీగా పోతుంది. దట్స్ ఓకే. ఇదంతా పెద్ద మిస్టేకే కాదు. అప్పుడప్పుడు మర్చిపోతుంది, మేము చెప్పాలి. చెప్పకుండా ఉండేది తప్పు, చెప్పాల. మీరేం అనుకుంటేనో మాకు పర్వాలేదు, మేం చెప్పేది చెప్తానే ఉండాలి. అప్పుడు వస్తుంది ఖండితంగా. ఈనాడు లేకుంటే ఇంకొక నాడు వస్తుంది. అదేం పెద్ద మిస్టేకే కాదు. గోపిక జీవన స్మరణం ఏసుది గోవింద నామ సంకీర్తనం వల్ల కదా. ఇంకేమో చెప్పలేదే, ఇంకేమో లౌకిక విషయాలు జాయిన్ చేయలేదే. మంచి విషయాలు తానే నోట్లో వచ్చింది. కృష్ణ అనే చోటులో రామ అన్నారు, రామ అన్నో ఒక విధానంలో శివ అన్నారు. ఇంకెవరో పక్కింటో ఎదురింటో మామ అని పిలిచలేదే కదా. సో ఈవెన్ ఇఫ్ యు డూ సమ్ మిస్టేక్ ఇన్ భగవద్ విచారం,
he know how to correct it because it is a భగవద్ విచార. మిస్టేక్ చేయకుండా ఉంటేను లౌకికంలో చేసేదంతా అనర్థము. మిస్టేక్ చేసి అనర్థంగా చేసినా కూడా భగవద్ విచారములో అదో అర్థ గర్భితము. నా బిడ్డ ఇంతైనా చేస్తా ఉందే నా కోసము అని అది అర్థంలాగా మార్చి పెడతాడు భగవంతుడు. మీరు అర్థం ఉండి చేస్తేనో కారణంగా చేస్తేనో వినాకారణంగా దూషిస్తుంది లౌకికము. ఇదేంటి చేశారు, మీరు ఇలా ఉండకూడదు, మీరు ఇలా ఉండేదే తప్పు, మీరు మీ అమ్మ కడుపులో పుట్టిందే తప్పే, అంతవరకు పోయిస్తుంది కర్షి అల్వా. నేను పుట్టిందే నాకు తప్పు అనిపిస్తుంది నాకి. అదే లౌకికము. అలౌకికము అలా లేదు. మిస్టేక్ చేస్తేను కూడా ఏమైనా చేయని నా స్మరణ ఉందే నా బిడ్డకి, అది చాలు. ఇంకా భక్తి ఏరాళంగా మీ హృదయంలో భగవంతుడు ఇస్తారు. సో డోంట్ హ్యావ్ టు వరీ. సారీ అన్నో మాటే లేదు ఇక్కడ. నేను నేర్చుకుంటా ఉన్నాను, మీరు నేర్చుకుంటా ఉంటారు. మేము అంతా చేర్చి నేర్చుకుంటా ఉంటాము. మీ గురువు కాదు, మీరు శిష్యులు కాదు. ఆ నేర్చుకునే స్వభావం మాత్రం ఎప్పుడూ పోకుండా ఉండాలి. ఓకే. కాయేన చెప్పినాను కదా, కాయేన వాచా లేదా? ఓకే. కాయేన వాచా మనసేంద్రియైర్వా బుద్ధ్యాత్మనా వా ప్రకృతే స్వభావాత్ కరోమి యద్యత్ సకలం పరస్మై శ్రీమన్నారాయణాయేతి సమర్పయామి. సర్వం ಶ್ರೀಕೃಷ್ಣಾರ್ಪಣಮಸ್ತು. ನೋಡೋಣ ನೆಕ್ಸ್ಟ್ ಕ್ಲಾಸ್. ಬಾಯ್. ಹ್ಯಾಪಿ ವಿಜಯದಶಮಿ. ಎಲ್ಲಾರು ಚೆನ್ನಾಗಿ ಮಾಡಿ ವಿಜಯದಶಮಿ. ಓಕೆ. ವಿಜಯೋತ್ಸಾಹದಿಂದ ಕ್ಲಾಸಿಗೆ ಅಟೆಂಡ್ ಮಾಡಿ. ವಿಜಯೋತ್ಸಾಹದಿಂದ ಅಟೆಂಡ್ ಮಾಡದೇ ಇರಬೇಡಿ. ಕಮ್ ಅಂಡ್ ಅಟೆಂಡ್ ದ ಕ್ಲಾಸ್. ಓಕೆ. ಬಾಯ್. ನಿಮ್ಗೂ ವಿಜಯದಶಮಿ ಶುಭಾಶಯಗಳು ಸರ್. ಹೊಸ ಬ್ಯಾಚಿಗೆ ಯಾರೆಲ್ಲ ಬರ್ತಾ ಇದೀರೋ October 2nd ప్లీజ్ డోంట్ ఫర్గెట్ టు కమ్ బై 7 o'clock. ఇంకొకసారి పెడతాను నేను ఆ గ్రూప్ లో. ಯಾರೆಲ್ಲ ಬರ್ತಾ ಇದೀರೋ ನಿತ್ಯಾನುಸಂಧಾನಕ್ಕೆ ಅವ್ರಿಗೆಲ್ಲ ಇನ್ನೊಂದ್ಸಲ ರಿಮೈಂಡರ್ ಕಳಿಸ್ತೀನಿ. ಓಕೆ. ಬಾಯ್. ಓಕೆ ಸರ್, ಥ್ಯಾಂಕ್ ಯು.